ವಿಲೋಚನಾ ಕಾಳಗ ಮತ್ತು ಗಿರಿಜಾ ಕಲ್ಯಾಣದ ಪಾತ್ರವರ್ಗ ತಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇವೆ. ದೇವೇಂದ್ರನಾಗಿ ಜನಾರ್ದನ ಕೊಕ್ಕಡ ಅವರು, ಬಲ 1 ಲಕ್ಷ್ಮಣ ಪರ್ಮುದೆ, ಬಲ 2 ಚಾರ್ಮಾಡಿ ಸತೀಶ, ವಿರೋಚನ ಕಾಸುಗೋಡು ಸುಬ್ರಾಯ ಹೊಳ್ಳ, ಇಂದ್ರ ಬ್ರಾಹ್ಮಣನಾಗಿ ಹಾಸ್ಯ, ಮತ್ತು ಊರ್ವಶಿ ಅರುಣ ಕೋಟ್ಯಾನ್, ಕೇಶಿ ಸತೀಶ್ ನಾಯನಾಡು, ಬೃಹಸ್ಪತಿ ಮಾಡಾವು ಕೊರಗಪ್ಪರೈ, ವಿರೋಚನನ ಸಖ ಹಾಸ್ಯ, ರಕ್ಕಸಬಲ 1 ಶಂಭು ಕಿನ್ನಿಗೋಳಿ, ರಕ್ಕಸಬಲ 2 ಚಂದ್ರಕಾಂತ ಮತ್ತು ಮಠಂದೂರು, ವಿಷ್ಣು ಶರ್ಮಾ, ಮೋಹಿನಿ ಸಂತೋಷ್ ಹಿಲಿಯಾಣ, ಗಜಾಸುರನಾಗಿ ವಸಂತರಾಜ್ ಕಟೀಲು, ಗಣಪತಿಯಾಗಿ ವೇಣೂರು ಸದಾಶಿವ ಕುಲಾಲ್, ಹಿರಣ್ಯಾಕ್ಷ ಗಣೇಶ ಚಂದ್ರಮಂಡಲ, ವರಾಹನಾಗಿ ಸಂಜೀವ ಶಿರಂಕಲ್ಲು, ಬೈರಾಗಿಯಾಗಿ ಹಾಸ್ಯ, ಗಿರಿಜೆ ಆಗಿ ಅರುಣ ಕೋಟ್ಯಾನ್, ಶಿವ ಆಗಿ ವಾದರಾಜ ಕಲ್ಲುರಾಯರು ಇದರ ಒಂದು ಸಂಯೋಜನೆಯನ್ನು ಕೂಡ ಮಾಡಿರ್ತಾರೆ. ಅವರು ಇವತ್ತು ವಿಲೋಚನಾ ಕಾಳಗ ಮತ್ತು ಗಿರಿಜಾ ಕಲ್ಯಾಣ ಎಂಬ ಪುಣ್ಯಕಥಾ ಭಾಗವತ ತಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇವೆ. ಭಾಗವತರಾಗಿ ಬಲಿಪ ಪ್ರಸಾದ ಭಾಗವತರು, ಗಿರೀಶ್ ರೈ ಕಕ್ಕೆಬದವು, ಚಂಡೆ ಮದ್ದಳೆಯಲ್ಲಿ ಮಣಿಮುಂಡ ಸುಬ್ರಹ್ಮಣ್ಯ ಶಾಸ್ತ್ರಿ, ಮುರಾರಿ ಕಡಂಬಳಿತ್ತಾಯರು, ಮುರಳಿ ಮಾಧವರು, ಸುಮಿತ್ ಚಕ್ರತಾಳದಲ್ಲಿದ್ದಾರೆ. ಈ ಎಲ್ಲ ಕಲಾವಿದರ ತಂಡಕ್ಕೆ ಹಾರ್ದಿಕವಾದಂಥ ಸ್ವಾಗತವನ್ನು ಬಯಸುತ್ತಾ ಶುಭ. ಶ್ರೀಯ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯುಳು ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿಯೇ ಅಂಬುನಿಧಿಯ ಆತ್ಮದಿಗೆ ಕೈ ಮುಗಿದು ಅಂಬುಜಾಸನ ಬಾಳಿಯರ ಪಾದಾಂಬುಜಕ್ಕೆ ಪೊಡಮಡುತ್ತ ವರಳಿ ಬೆಲಿ ಕಥಾಮೃತವ
ಇರುವಂತ ಸ್ಥಳ. ಸ್ವರ್ಗಾಧಿಪತಿ ಯಾರು ಎಂಬ ಹಾಗೆ ಕೇಳಿದ್ದೀರಿ. ದೇವೇಂದ್ರ ಮಹಾಪ್ರಭು ಎಂದು ಕೇಳಿದೆ. ನಾನೇ ಸರಿ. ಬಂದಂತ ಕಾರ್ಯ ಅನೇಕವಿದೆ, ಆಲಿಸಬೇಕು. ಧರಣಿ ಪಾಲಕ ಕೇಳು ಸುರಪಾಲ ನಾಕದುಳು ಲೋಕದಲ್ಲಿ ಎಲ್ಲವರು ಕೂಡ ಸುಮನಸರು ಎನ್ನುವ ಹಾಗೆ ನಮ್ಮನ್ನು ಕೊಂಡಾಡ್ತಾ ಇದ್ದಾರೆ. ನಿಜ. ಇಂತಹ ಯೋಗ್ಯತೆ ನಮ್ಮ ಪಾಲಿಗೆ ಬರಬೇಕು ಅಂತ ಇದ್ರೆ ಪೂರ್ವ ಜನ್ಮದ ವಿಶೇಷತೆ ಸರಿ. ಯಾರಿಗೆ ಆಗಲಿ ವ್ಯಕ್ತಿಯ ಜೀವನದಲ್ಲಿ ಪದವಿ ಎನ್ನುವುದು ದೊರಕಬೇಕು ಅಂತ ಆದ್ರೆ ಪೂರ್ವ ಜನ್ಮದ ವಿಶೇಷತೆ ಎನ್ನುವುದು ಮುಖ್ಯವಾಗಿ ಬೇಕಾಗ್ತದೆ. ಅಂತ ಪೂರ್ವ ಜನ್ಮದ ವಿಶೇಷತೆಯನ್ನು ಪಡೆದ ಕಾರಣದಿಂದ ವರ್ತಮಾನ ಕಾಲದಲ್ಲಿ ಈ ದೇವ ಲೋಕವನ್ನು ಆಳುತ್ತಾ ಇದ್ದೇವೆ. ಬಹಳ ಸಂತೋಷದ ವಿಚಾರವೇ ಸರಿ. ತಿಳಿದವರು ಹೇಳಿದಂತ ಮಾತು ಏನದು? ದೇವರ ಭಯವೇ ಜ್ಞಾನದ ಆರಂಭ. ವ್ಯಕ್ತಿಯಾದವನ ಜೀವನದಲ್ಲಿ ದೇವರ ಭಯ ಎನ್ನುವುದು ಬಹಳ ವಿಶೇಷವಾದದ್ದೇ ಸರಿ. ನಿಜ. ಯಾವ ಕ್ಷಣದಲ್ಲಿ ಭಯವು ಹುಟ್ಟಿಕೊಳ್ಳುತ್ತದ ಆ ಸಂದರ್ಭದಿಂದಲೇ ಜೀವಿಯಾದವ ದೇವನಾಗುವುದಕ್ಕೆ ಸಾಧ್ಯ ಉಂಟು ಖಂಡಿತ ಎನ್ನುವುದನ್ನು ತಿಳಿದಂತ ನಾವು ಆ ಮೂಲಕವಾಗಿ ಪ್ರಯತ್ನಶೀಲರಾದಾಗ ಅದೋ ಗುರು ಹಿರಿಯರಿಂದ ಆಶೀರ್ವಾದವನ್ನು ಪಡೆದೆವು. ಬಳಿಕ ಶತ ಅಧ್ವರಗಳನ್ನು ನಡೆಸಿದೆವು. ಶತ ಅಧ್ವರಗಳನ್ನು ನಡೆಸಿದಂತ ಪರಿಣಾಮವೇ ಎಂಬಂತೆ ತ್ರಿಮೂರ್ತಿಗಳೇ ನಮ್ಮ ಪಾಲಿಗೆ ಅನುಗ್ರಹಿಸಿದಂತ ಲೋಕವಿದು. ಸಾಮಾನ್ಯವಾದದ್ದಲ್ಲ. ಹೇಳುವುದಕ್ಕೆ ದೇವಲೋಕವಾದರೂ ಕೂಡ ಇಲ್ಲಿರುವಂತಹ ವಿಶೇಷತೆಯನ್ನು ನಾವು ಹೇಳಬೇಕಾಗ್ತದೆ. ದೇವಲೋಕಕ್ಕಾಗಿ ಇಂದ್ರನಾಗಿ ನಾನು ಮೆರೆದರೂ ಕೂಡ ನಾನೇನು ಸಾಮಾನ್ಯನ ಹೇಳಿ ಹಿಡಿಯುವುದಕ್ಕೆ ವಜ್ರಾಯುಧ, ಏರುವುದಕ್ಕೆ ಐರಾವತ ಮಾತ್ರವಲ್ಲ, ಕಾಮಧೇನು, ಕಲ್ಪವೃಕ್ಷ ಹೀಗೆ ಹಲವು ಸುವಸ್ತುಗಳು ನಮ್ಮ ದೇವಲೋಕದಲ್ಲಿ ತುಂಬಿ ತುಳುಕ್ತಾ ಉಂಟು. ನಿಜ. ಮನಸ್ಸಿಗೆ ಬಹಳಷ್ಟು ಆನಂದವಾಗ್ತಾ ಇದೆ. ಇಲ್ಲಿಗೆ ಅರಸನಾಗಿ ಇಂದ್ರನಾಗಿ ನಾನೇ ಮೆರೆದರೂ ಕೂಡ ನೀವುಗಳು ಕೂಡ ಒಂದೊಂದು ದಿಕ್ಕುಗಳಿಗೆ ಅಧಿಕಾರಿಗಳಾಗಿ ಕಾಣಿಸಿಕೊಂಡಿದ್ದೀರಿ. ಅಗ್ನಿ, ವರುಣ, ವಾಯು, ಕುಬೇರ, ಈಶಾನ, ಆಮೇಲೆ ಯಮ ಹೀಗೆ ಪರಿಪರಿಯ ದೇವತೆಗಳು. ಸಮಷ್ಟಿಯಲ್ಲಿ ನಮ್ಮನ್ನು ದೇವತೆಗಳು ಸುಮನಸರು ಎನ್ನುವಂತಹ ಕ್ರಮ ಉಂಟು. ದಿಗ್ಪತಿಗಳು. ಬಹಳ ಸಂತೋಷದ ವಿಚಾರವೇ ಸರಿ. ನಾವು ಸಭೆಯನ್ನು ಸೇರಿದಂತಹ ಕ್ಷಣದಲ್ಲೇ ಅದೋ ಈ ಸಭೆಯಲ್ಲಿ ನಾವು ಮಾತ್ರ ಕಾಣಿಸಿಕೊಳ್ಳುವುದಾ? ಖಂಡಿತ ಇಲ್ಲ.
ಸಭೆಯನ್ನು ರಂಜಿಸುವುದಕ್ಕಾಗಿ ಅದೋ 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 ಇದ್ದಾರಲ್ಲೋ ರಂಭಾದಿ ನಾರಿಯರು ಸಂಭ್ರಮಾದಿ ನರ್ತಿಸಲು ವಿಚಾರಗಳಿಂದ ಪ್ರತಿಬಿಂಬಿಸಲ್ಪಡುತ್ತದೆ. ಆ ವಿಚಾರವಾಗಿ ಆಲೋಚನೆ ಮಾಡಿದ್ರೆ ಕಲೆಯನ್ನು ಬಹಳ ವಿಶೇಷವಾದದ್ದು. ನಿಜ. ಅಂತಹ ಕಲೆಯನ್ನು ಪ್ರದರ್ಶನ ಮಾಡುವುದಕ್ಕಾಗಿ ನಮ್ಮಲ್ಲಿರುವಂತಹ ಅಪ್ಸರಾ ಸ್ತ್ರೀಯರು, ರಂಭಾದಿ ನಾರಿಯರು ಹೀಗೆ ಲೋಕದಲ್ಲಿ ಪಡ್ತಾ ಇದ್ದಾರೆ. ಅಂತಹ ರಂಭಾದಿ ನಾರಿಯರು ಸಂಭ್ರಮದಿಂದ ಈ ಸಭೆಯಲ್ಲಿ ಸೇರಿದಂತಹ ಸರ್ವರ ಏಕಾಗ್ರತೆಯನ್ನು ಕಾಪಾಡುವಲ್ಲಿ ಶ್ರಮವನ್ನು ಪಡ್ತಾ ಇದ್ದಾರೆ. ನಿಜ. ಬಹಳ ಸಂತೋಷದ ವಿಚಾರವೇ ಸರಿ. ಅವರ ನಾಟ್ಯಕ್ಕೆ ತಕ್ಕಂತೆ ಹಿಮ್ಮೇಳದಲ್ಲಿ ನಮ್ಮ ತುಮ್ಮುರ, ಆಮೇಲೆ ಚಿತ್ರಸೇನ, ಅವರ ಹಿಮ್ಮೇಳಕ್ಕೆ ಸರಿಯಾಗಿ ನಮ್ಮವರ ಮುಮ್ಮೇಳ. ಹಿಮ್ಮೇಳ ಮುಮ್ಮೇಳ ಇದ್ರೆ ಸಾಕಾಗುವುದಿಲ್ಲ, ಸರಿಯಾದಂತಹ ಪ್ರೇಕ್ಷಕ ವರ್ಗವನ್ನು ಬೇಕಾಗ್ತದೆ. ಇಲ್ಲಿ ಸೇರಿದಂತಹ ಎಲ್ಲರೂ ಕೂಡ ಅಂದ್ರೆ ನಮ್ಮವರೇ ಆಗಿದ್ದಾರೆ. ಅಂತವರೆಲ್ಲ ಬಹಳ ಸಂತೋಷದಿಂದ ಸಂಭ್ರಮದಿಂದ ಈ ಕಾರ್ಯಕ್ರಮವನ್ನು ನೋಡ್ತಾ ಇದ್ದಾರೆ. ಮನಸ್ಸಿಗೆ ಬಹಳಷ್ಟು ನೆಮ್ಮದಿ ಉಂಟು. ಆದರೆ ಏನು ವಿಷಯ ಅದಲ್ಲ. ಏನು ವಿಚಾರವನ್ನು ಕೇಳಿದ್ದೀರಿ ಸುಮನಸರ ನಳಿನ ದಯದಿಗೆ ಕೇಳಿದಿರೆಯೇ ಹಾದಿಯೇನಿದಕ್ಕೆ ಕೇಳಿದ್ದಿರು ಮಲದರೆ
ಹೇಳಿಕೊಳ್ಳುವುದಕ್ಕೆ ಬಹಳಷ್ಟು ಹೆಮ್ಮೆ ಉಂಟು. ಆದ್ರೆ ಏನು ಮಾಡೋಣ ಹೇಳಿ, ಸಕ್ಕರೆಯನ್ನು ಕಂಡಾಗ ಇರುವೆಗಳು ಬರುವುದು ಸ್ವಾಭಾವಿಕ. ಆ ರೀತಿಯಾಗಿ ನಮ್ಮ ದೇವಾಲಯಗಳ ಬಗ್ಗೆ ನೆನಪು ಮಾಡಿಕೊಂಡಾಗ ರಕ್ಕಸರ ಪಾಲಿಗೆ ಸಕ್ಕರೆಯಾಗಿ ಪರಿಣಮಿಸಿದ್ದುಂಟು. ಆ ವಿಚಾರವಾಗಿ ಹಲವು ಬಾರಿ ನಮ್ಮದಂತಹ ದೇವಾಲಯದ ಮೇಲೆ ದಾಳಿಯನ್ನು ಮಾಡಿದಂತಹ ದಿವಸಗಳು ಉಂಟು. ಏನು ಮಾಡೋಣ ಹೇಳಿ, ಶ್ರೀಹರಿಯ ದಯೆಯಿಂದ ಈ ಹಿಂದೆ ಬಂದಂತ ರಕ್ಕಸರನ್ನು ನಮ್ಮದಂತಹ ಪರಾಕ್ರಮದ ಮೂಲಕವಾಗಿ ಅವರನ್ನು ಯಮನಾಲಯಕ್ಕೆ ಅಟ್ಟಿದವರು ನಾವಿದ್ದೇವೆ. ಸಂತೋಷದ ವಿಚಾರ. ಆ ಬಗ್ಗೆ ನಮ್ಮ ಪಾಲಿಗೆ ಬಹಳಷ್ಟು ಧೈರ್ಯವಿದ್ದರೂ ಕೂಡ ಈ ಹೊತ್ತಿನಲ್ಲಿ ನನ್ನ ಪಾಲಿನ ಮನಸ್ಸಿನಲ್ಲಿ ಸಂಖ್ಯೆಯನ್ನು ಉದ್ಭವಿಸಿಕೊಂಡಿದೆ. ದಾಯಾದಿಗಳು ಹೇಳುವುದಕ್ಕೆ ಆಗುವುದಿಲ್ಲ. ನಮಗಿಂತ ಮೊದಲು ಹುಟ್ಟಿದವರು, ನಮಗಿಂತ ಹಿರಿಯರು ದಾನವರು. ಅಂತಹ ದಾನವರು ದಾಯಾದಿಗಳು ಎನ್ನುವಂತಹ ನೆಪವನ್ನಿರಿಸಿಕೊಂಡು ನಮ್ಮ ದೇವಲೋಕದ ಮೇಲೆ ದಾಳಿಯನ್ನು ಅಂತಹ ಸಂದರ್ಭದಲ್ಲಿ ನಾವೆಷ್ಟು ಜಾಗೃತರಾಗಿದ್ದೇವೆ ಎನ್ನುವುದನ್ನು ಮತ್ತೊಮ್ಮೆ ನೆನಪು ಮಾಡಿಕೊಳ್ಳಬೇಕಾಗ್ತದೆ. ಹೇಳಿದವರು ನೀವಾಗಿದ್ರೆ ನೋಡುವರ ನಾನು ಕೇಳಿದ ಪ್ರಶ್ನೆಗೆ ಒಂದು ಉತ್ತರ ಕೊಡಿ. ನಿಮ್ಗೆ ಪ್ರಶ್ನೆ, ರಕ್ಕಸರು ದೇವಲೋಕಕ್ಕೆ ಬಂದ್ರೆ ಏನ್ ಮಾಡ್ತೀರಂತ. ಅಂದು ಬಂದವರ ರಕ್ಕಸರನ್ನೆಲ್ಲ ಶ್ರೀಹರಿಯ ದಯದಿಂದ ಎಲ್ಲರನ್ನು ಇನ್ನು ಮುಂದೆ ಬಂದರೆ ಶ್ರೀಹರಿಯ ದಯದಿಂದ ಹಾಗೂ ಆಶೀರ್ವಾದದಿಂದ ಅವರನ್ನು ನಾನು ಕೊಂಡುಕೊಳ್ತೇನೆ. ಸುರದಿಲು ಕಲ್ಪದರು ಮುಲ್ತಾಯಿ ಅವರ ವಸ್ತುಗಳ ಕೂಡರೋ ಮುರುಳನಂತೆ ಸಿಡಿದ ಕೈದಿ ನಮ್ಮಲ್ಲಿ ಹರಣವನಿಗಿದರು. ವಂದಿಸಿಕೊಂಡಿದ್ದೇನೆ. ತುಂಬಿದಂತಹ ಸಭೆಯಲ್ಲಿ ಇಂತಹ ಮಾತನ್ನು ಕಾಣುತ್ತಾ ಇದ್ದೀರಾ. ಸ್ವರ್ಗಲೋಕಕ್ಕೆ ದುರುಳರ ದಾಳಿಯಾಗಿತ್ತೆಂದಾದ್ರೆ ನಿಮ್ಮ ವಿಷಯವೇನು ಎನ್ನುವಂತಹ ವಿಚಾರವನ್ನೇ ಹೇಳುತ್ತಾ ಇದ್ದೀರಾ. ಅಭಿಪ್ರಾಯ ಎನ್ನುವುದು ಬೇಕಾಗ್ತದೆ. ಸ್ವರ್ಗಲೋಕದಲ್ಲಿರುವಂತಹ ಸುರದೀನು, ಕಾಮಧೇನು, ಕಲ್ಪವೃಕ್ಷ ಮುಂತಾದಂತಹ ಸ್ವಸ್ತುಗಳನ್ನು ಬಯಸಿರುವಂತಹ ದಾನವರನ್ನು ಸಂತೋಷವಾಗಿ ಬಲು ತೋಷವಾಲ್ತೇನ ನೀ ಬೆಲ್ದ ನುಡಿಗೆ
ಭೀತಿಯು ನಮಗೆ ಇಳಿಲಿತಿಲ್ಲ. ಕಳ್ಳರ ಭೀತಿಯು ನಮಗೆ ಇಳಿಲಿತಿಲ್ಲ. ನಳಿನಾನ ಬನದಯದಲ್ಲಿ ಸುಳ್ಳಲ್ಲ. ಬಲು ತೋಷವಾಂತೆ ನಾಲಿವಿಂದ ನುಡಿಗೆ ಸಂತೋಷವಾಯಿತು. ತುಂಬಿದಂತಹ ಸಭೆಯಲ್ಲಿ ದುರುಳ ದಾನವರ ವಿಚಾರವಾಗಿ ಸೂಕ್ಷ್ಮವಾದಂತಹ ಪ್ರಶ್ನೆಯನ್ನು ಇರಿಸಿದ್ದೆ ತಡ. ತಮ್ಮ ಯೋಚನೆಗೆ ಬಂದಂತೆ ಸಮರ್ಪಕವಾದಂತಹ ಉತ್ತರವನ್ನು ನೀಡಿದ್ದೀರಿ. ನೀವಾಡಿದಂತಹ ಮಾತಿನಿಂದಾಗಿ ಬಹಳಷ್ಟು ಸಂತೋಷಗೊಂಡವನಾಗಿದ್ದೇನೆ. ಹಾಗಾಗಿಯೇ ಬಲು ದೋಷವಾಗ್ತೇನ ನೀವೆಂತ ನುಡಿಗೆ ಎನ್ನುವ ಹಾಗೆ ಹೇಳಿತು. ನೋಡಿದ್ದೀರಾ, ರಕ್ಕಸರ ಮೇಲಿನ ಭೀತಿಯಿಂದ ಈ ಸಭೆಯಲ್ಲಿ ನಾನು ಪ್ರಶ್ನೆಯನ್ನು ಇರಿಸಿದ್ದಲ್ಲ. ಅಲ್ಲ, ನಿಮ್ಮಲ್ಲೆಲ್ಲ ಬಲ ಕುಂದಿ ಹೋಗಿದೆ ಎನ್ನುವಂತಹ ಕಾರಣಕ್ಕಾಗಿ ನಿಮ್ಮ ಬಲ ಪರೀಕ್ಷೆ ಮಾಡಬೇಕು ಎನ್ನುವಂಥ ಉದ್ದೇಶದಿಂದಲೂ ಅಲ್ಲ. ದೇವತೆಗಳ ಅಂತಹ ನಮ್ಮಲ್ಲಿ ಸಹ ಬಾಳ್ವೆ ಇರುವುದು ಮುಖ್ಯವಾಗಿ ಬೇಕಾಗ್ತದೆ. ಒಗ್ಗಟ್ಟಿನಲ್ಲಿ ಬಲವಿದೆ ಎನ್ನುವುದನ್ನು ಪ್ರಪಂಚ ಮುಖಕ್ಕೆ ಮತ್ತೊಮ್ಮೆ ತೋರಿಸಿಕೊಡಬೇಕು ಎನ್ನುವಂಥ ಉದ್ದೇಶದಿಂದ ಈ ಪ್ರಶ್ನೆಯನ್ನು ಕೇಳಿದ್ದೇನೆ. ಸರಿಯಾದಂಥ ಉತ್ತರವನ್ನು ಕೊಡುವುದರ ಮೂಲಕ ಕೇವಲ ನನ್ನ ಮನಸ್ಸನ್ನಲ್ಲ, ಬಂದು ಸೇರಿದಂತಹ ನಮ್ಮವರನ್ನೆಲ್ಲ ಸಂತೋಷಗೊಳಿಸಿದವರು ನೀವಿದ್ದೀರಿ. ನಿಜ ಸಂತೋಷವಾಯಿತು. ವ್ಯಕ್ತಿಯಾದ ಅವನ ಜೀವನದಲ್ಲಿ ಜೀವನ ನಡೆಸುವುದಕ್ಕೆ ಆಯುಷ್ಯ ಎನ್ನುವುದು ಬಹಳ ವಿಶೇಷವಾಗಿ ಬೇಕಾಗ್ತದೆ. ಇವತ್ತು ಹುಟ್ಟಿ ನಾಳೆ ಸತ್ತರೆ ಯಾವ ಪ್ರಯೋಜನವೂ ಸಿಗುವುದಿಲ್ಲ. ಒಂದು ದಿವಸ ಬದುಕಿದರೂ ಸಾಕು, ಬದುಕನ್ನು ಸಾರ್ಥಕಗೊಳಿಸಬೇಕು ಎನ್ನುವ ಹಾಗೆ ಹುಟ್ಟಿಕೊಂಡಂತಹ ಜೀವಿ ಆಲೋಚನೆ ಮಾಡಬೇಕು. ಆವಾಗ ಹುಟ್ಟಿಕೊಂಡದ್ದಕ್ಕೆ ಸಾರ್ಥಕತೆ ಬರುತ್ತದೆ. ಹೀಗೆ ತಿಳಿದವರು ನಾವು. ಯಾರಿಗೆ ಆಗಲಿ ಮದ ಎನ್ನುವರು ಇರಬಾರ್ದು. ಲೋಕದವರೆಲ್ಲ ನನ್ನವರೆನ್ನುವ ಹಾಗೆ ಭಾವಿಸಬೇಕು. ಹಾಗಾಗಿ ಕಾಲ ಕಾಲಕ್ಕೆ ಮಳೆಯಾಡಬೇಕೆನ್ನುವುದು ಉದ್ದೇಶದಿಂದ ಮಳೆಯನ್ನು ಸುರಿಸುವವರು ನಾವಿದ್ದೇವೆ. ನಾವು ಕೊಡ್ತೇವೆ ಎನ್ನುವುದು ಮುಖ್ಯವಲ್ಲ. ನಮ್ಮಲ್ಲೊಂದು ಕ್ರಮ ಉಂಟು. ಕೆರೆಯ ನೀರನ್ನು ಕೆರೆಗೆ ಚೆಲ್ಲುವುದು. ಹೇಗೆ ಭೂಲೋಕದಲ್ಲಿ ಹುಟ್ಟಿದಂತಹ ಬ್ರಾಹ್ಮಣ ವರ್ಗದವರೆಲ್ಲ ಹವಿಸನ್ನು ಕೊಡುವುದರ ಮೂಲಕವಾಗಿ ನಮ್ಮನ್ನು ಸಂತೋಷಗೊಳಿಸುತ್ತಾರೆ. ಅಂಥವರಿಗೆಲ್ಲ ಅವರು ಸಂತೋಷಗಳಾಗಬೇಕು ಎನ್ನುವಂಥ ಉದ್ದೇಶದಿಂದ ಪ್ರಪಂಚ ಕ್ಷೇಮದಿಂದ ಕೂಡಿರಬೇಕು ಎನ್ನುವಂಥ ಉದ್ದೇಶವೂ ಹೌದು. ಕಾಲ ಕಾಲಕ್ಕೆ ಮಳೆಯನ್ನು ಸುರಿಸ್ತೇವೆ. ಹಾಗಾಗಿಯೇ ಲೋಕದಲ್ಲಿ ಯಾವುದೇ ತೊಂದರೆಗಳು ಬಾರದ ರೀತಿಯಲ್ಲಿ ನಡೆದುಕೊಳ್ಳುವುದಕ್ಕೆ ಸಾಧ್ಯವಾಗ್ತದೆ. ಸಂತೋಷದ ವಿಚಾರ. ಹಾಗಂತ ಸಭೆಯ ಬಗ್ಗೆ ಆಲೋಚನೆ ಮಾಡಿದರೆ ವಿಶೇಷತೆ ಏನೂ ಇಲ್ಲ. ಯಾವತ್ತು ಕೇಳುವಂಥ ಪ್ರಶ್ನೆ, ಸಭೆಯನ್ನು ಸೇರಿದ್ದೇವೆ, ಎಲ್ಲವರಿಗೂ ಕೂಡ ಸಂತೋಷ ಆಗಿದೆ. ಸಂತೋಷ ಆದ ಮೇಲೆ ಸ್ವಲ್ಪ ವಿರಾಮ ಬೇಕು. ಹಿಂದೆ ಇರುವುದಲ್ಲ, ಇವತ್ತಿನ ಸಭೆಯನ್ನು ಇಲ್ಲಿಗೆ ನಾಳೆಯ ದಿವಸ ಸೇರಿಕೊಂಡು ಆದಿತಲ್ಲ.
ಬಲಿರೆ ರಾಕ್ಷಸ ಕುಲೋದ್ಧಾರಕ ಇರುವಂತ ಸ್ಥಳ ಸರ್ವಾಧಿಕಾರಿಯರು ಭಾಗವಹಿಸಿರುವಿರಿ. ವಿರೋಚನ ಎಂದು ಕೇಳಿದ್ದು. ನಾವೇ ಸರಿ ಬಂದಂತ ಕಾರ್ಯ ಏನು ಹೇಳ್ತಾರೆ ನಮ್ಮ ಬಗ್ಗೆ ಈಗ? ದುಷ್ಟದಾನವರ ಪರಿವೇಷ್ಟನಾದಿ ಯಾರಾದ್ರೂ ಒಬ್ಬ ಬೇಡದ್ದು ಮಾಡಿದ್ರು ಮತ್ತೆ ಕುಲಕ್ಕೆ ಕೆಟ್ಟ ಹೆಸರು. ಒಮ್ಮೆ ಹೆಸರು ಹಾಳಾಯ್ತಾ ಮತ್ತೆ ಒಳ್ಳೇದು ಅಂತ ಹೆಸರಿಗೆ ಬಹಳ ಕಾಲ ಕಷ್ಟಪಡಬೇಕಾಗ್ತದೆ. ಯಾರ್ಯಾರ ಬಗ್ಗೆ ಹೇಳಿದ್ದಲ್ಲ ನಾನು, ನಮ್ಮ ಬಗ್ಗೆ ಏನು ಹೇಳ್ತಾರೆ? ಧೂರ್ತದಾನವರ ಪರಿವೇಶನದಲ್ಲಿ ವಿರೋಚನ ಬರೆಯುತ್ತಾ ಇದ್ದಾರೆ. ಹೀಗಲ್ವ ಹೇಳೋದೀಗ. ನಮ್ಮ ಕುಲದಲ್ಲಿ ಯಾರೋ ಒಬ್ಬ ಬೇಡದ್ದು ಮಾಡಿದ, ಹಾಗಾಗಿ ಆ ಕುಲದಲ್ಲಿ ಹುಟ್ಟಿದವರೆಲ್ಲರೂ ಧೂರ್ತರು ದುಷ್ಟರು ಆಗಿದ್ದಾರೆ ಅಂತ ಹೇಳಲಿಕ್ಕೆ ತೊಡಗಿದ್ರಲ್ಲ. ಮುಖ್ಯವಾಗಿ ಪ್ರಚಾರ ಮಾಡುವುದು ಯಾರು? ನಮಗಾಗದಂತಹ ದೇವತೆಗಳು. ಆ ದೇವತೆಗಳ ಪಕ್ಷಪಾತಿಗಳು ನಮ್ಮನ್ನು ಧೂರ್ತರು ದುಷ್ಟರು ಅಂತ ಹೇಳೋದು. ನಮ್ಮ ವಂಶವನ್ನು ತಿಳಿಸುವುದು ಗೊತ್ತಾ ನಿಮಗೆ? ಆದಿದೈತ್ಯರಾದಂತಹ ಹಿರಣ್ಯಕಶ್ಯಪ ಹಿರಣ್ಯಾಕ್ಷ, ಅಲ್ಲಿಂದ ತೊಡಗಿದಂತಹ ವಂಶ ಪರಂಪರೆ ನಮ್ಮದು. ಅವನ ಹಿರಣ್ಯಕಶಿಪಿನ ಕುಮಾರಕನಾದಂತಹ ಪ್ರಹ್ಲಾದರಾಯ, ಅಂತಹ ಪ್ರಹ್ಲಾದರಾದ ಕುಮಾರಕನಿದ್ದಾರೆ ವಿರೋಚನ ನಾಮಕ. ನನ್ನದಾದದ್ದು ದೂತರ ಸಭೆಯಂತೆ. ಇಂತಹ ಸುಸಂಸ್ಕೃತವಾದಂತಹ ಸಭೆಗೆ ಅಧ್ಯಕ್ಷನಾಗಿ ಪೀಠವನ್ನೇರಿ ನಾನು ಕಾಲವನ್ನು ಕಳೆಯುತ್ತಾ ಇದ್ರು. ಹಿಂದಿನಿಂದ ಆಡುವರು ಅದನ್ನೇ ಹೇಳೋದು. ನಾನು ಅದನ್ನೇ ಹೇಳಿದೆ, ಹೆಸರು ಹಾಳಾದ್ರೆ ಒಳ್ಳೇದು ಅಂತ ಹೇಳಿಸಿಗೆ ಬಹಳ ಕಾಲ ಕಷ್ಟಪಡಬೇಕಾಗ್ತದೆ ಅಂತ. ಹಿರಿಯರದ್ದಾದಂತಹ ಸನ್ನಡತೆಗಳು, ಆದರ್ಶಗಳನ್ನು ಜೀವನದಲ್ಲಿ ರೂಢಿಸಿಕೊಳ್ಳಬೇಕು ಅಂತ ಗುರುಪಾಠ ನಮಗೆ. ನಾನು ಯಾರ ಆದರ್ಶ ಸ್ವೀಕರಿಸಿ ನನ್ನ ಚಿಕ್ಕಜ್ಜನಾದಂತಹ ಹಿರಣ್ಯಾಕ್ಷ ಭೂದೇವಿಯನ್ನೇ ಚಾಪೆಯಂತೆ ಮಡಚಿ ತನ್ನ ಕಂಕುಳಲ್ಲಿರಿಸಿ ರಸಾತಳ ಸೇರಿದ. ಆ ಕಾಲಕ್ಕೆ ಅವನನ್ನು ಸಂಹರಿಸುವುದಕ್ಕಾಗಿ ಶ್ರೀಹರಿ ವರಾಹ ರೂಪಿಯಾಗಿ ಬಂದ. ಅವನ ವಧೆಯಾದ ಮೇಲೆ ನನ್ನ ಅಜ್ಜನಾದಂತಹ ಹಿರಣ್ಯ ಕಶ್ಯಪ ಮಹಾರಾಜನು ತಾನೇ ದೇವರನ್ನು ಸ್ಥಾಪಿಸುವುದಕ್ಕೆ ಮುಂದಾದವರು. ಅವರಿಂದಲೂ ಸಾಧ್ಯವಾಗಲಿಲ್ಲ. ಸಡಗರದ ಸ್ತಂಭದಿಂದ ಒಡೆದು ಬಂದಂತಹ ನರಹರಿ ಅವರನ್ನು ಕೊಂದು ಮುಗಿಸಲಿಲ್ವಾ? ಹಿರಣ್ಯ ಕಶ್ಯಪದಿಂದ ಮತ್ತೆ ನಮ್ಮ ಅಪ್ಪನಾದಂತಹ ಪ್ರಹ್ಲಾದರಾಯರ ಆಳ್ವಿಕೆ ಕಾಲ. ರಾಜಕೀಯದಲ್ಲಿ ದೊಡ್ಡ ಹೆಸರೇನು ಮಾಡಲಿಲ್ಲ ನಮ್ಮ ಅಪ್ಪಯ್ಯ. ಅವರು ದೊಡ್ಡ ಭಾಗವತರಯ್ಯ, ಹರಿದಾಸರು. ಭಾಗವತರಂದ್ರೆ ಹರಿಕತೆ ಮಾಡ್ತಾ ಕಾಲ ಕಳೆದ್ರೆ ಅದು ಒಂದು ರೀತಿಯ ಪಲಾಯನವಾದ ನಿವೃತ್ತಿವಾದ. ಯಾವನೇ ಆಗಲಿ ಮೊದಲು ನಿವೃತ್ತನಾಗುವುದಲ್ಲ, ಪ್ರವೃತ್ತನಾಗಬೇಕು. ಹಾಗಾಗಿ ನನಗೆ ಭಾಗವತರಲ್ಲಿ ವಿಶೇಷ ವಿಶ್ವಾಸ ಇಲ್ಲ. ಬಿಡಿ, ಅಪ್ಪನ ದಾರಿಯವಲ್ಲ. ಹಾಗಾದ್ರೆ ಯಾರಪ್ಪ ದಾರಿಯನ್ನು ಸ್ವೀಕರಿಸಲಿ? ಹಿರಣ್ಯಾಕ್ಷನಂತೋ ಹಿರಣ್ಯ ಕಶ್ಯಪನಂತೋ ಪ್ರಹ್ಲಾದರಾಯನಂತೋ ಯಾವ ದಾರಿ ಅನುಸರಿಸಲಿ, ಯಾವುದನ್ನು ಸ್ವೀಕರಿಸಲಿ ಎಂಬ ಹಾಗೆ ಆಲೋಚಿಸುತ್ತಾ ಒಂದಲ್ಲ ಎರಡಲ್ಲ 4,000 ವರ್ಷಗಳನ್ನು ಪೂರೈಸಿದೆ ನಾನು. ಆದರೂ ಸಮೃದ್ಧವಾದಂತಹ ಬಾಳ್ವೆಯನ್ನು
ದೈತ್ಯರಿಗೆ ಕೊಟ್ಟು ಈ ಕಾಲಕ್ಕೆ ಕಾಲವನ್ನು ಕಳೆಯುತ್ತಾ ಇದ್ದೇನೆ. ಆ ಒಟ್ಟೋಲಗ ನರಹಿದ್ದಾನೆ. ಆ ಯಾವನಾದ್ರೂ ಒಬ್ಬನಾದ್ರೂ ದೂರುವರಿದ್ದಾರ ಸಮೃದ್ಧವಾದಂತಹ ಬಾಳ್ವೆಯನ್ನು ಈ ಕಾಲಕ್ಕೆ ದೈತ್ಯರೆಲ್ಲ ಮಾಡ್ತಾ ಇದ್ದಾರೆ ಮತ್ತು ಆ ವಿಚಾರದಿಂದ ಸಂತೋಷವಾಯಿತು. ಏರಲು ಓಲಗ ಕೊಟ್ಟಂತಹ ಕಾಲಕ್ಕೆ ನನ್ನನ್ನು ಕಾಣಬೇಕೆಂಬಂತಹ ಉದ್ದೇಶವನ್ನು ಹೊಂದ್ಯಾರೋ ಬಂದಿದ್ದಾರಂತಲ್ಲ, ಬರೋದಕ್ಕೆ ಹೇಳಿ. ಸೈಸದ ಬಾಧೆಗಳ ವಾಸವನು ಹರಿಮತದಿ ಭೂಸುರನ ವೇಷದಿಂದ ಸಭೆಗೆ ಬರಲು ಬಂದ ಭೂಸುರನ ಇದಿರ್ಗುಳ್ಡು ವಿರೋಧನ ವಂದಿಸುತ್ತಾತನ ಇತ್ತು ಚಂದದಿಂದ ಪಚರಿಸುತ್ತ ನಿಮ್ಮಡಿಯ ಕಂಡು ಇಂದಾದೆ ಧನ್ಯ ತಾನೆಂದು ಪುಣ್ಯಪದ ಪುಂಡರೀಕಗಳಿಗೆ ಸರ್ವಾಂಗ ಪ್ರಣಾಮಗಳು. ಶ್ರೇಯಸ್ಸಾಗಲಪ್ಪ. ಓಲಗವನ್ನು ನರಹಿದಂತಹ ಕಾಲಕ್ಕೆ ಚಾರಕರು ಬಂದು ಹೇಳಿದರು, ನಿನ್ನನ್ನೇ ಕಾಣಬೇಕಂತೆ, ಬೇರೆ ಯಾರನ್ನು ಕಂಡ್ರು ಆಗುವುದಿಲ್ಲ ಅಂತ. ದಾನವ ದಕ್ಷಿಣೆ ಬೇಕಾದ್ರೆ ಬೇರೆ ವ್ಯವಸ್ಥೆ ನಾನು ಮಾಡಿದ್ದೇನೆ, ನನ್ನನ್ನು ಎಲ್ಲರಿಗೆ ಕಾಣಲಿಕ್ಕೆ ಆಗುವುದಿಲ್ಲ, ಹಾಗಾಗಿ ಅಲ್ಲಿಂದಲೇ ಪಡ್ಕೊಂಡು ಹೋಗಿ ಅಂತ ಹೇಳಿದ್ದೇನೆ. ವ್ಯವಸ್ಥೆಗೆಲ್ಲ ಜನ ಇದ್ದಾರೆ. ದಾನವನಾದ ನೀನು ದಾನ ಕೊಡ್ತೀನಿ ಅವರಿಗೆ ಗೊತ್ತು. ಹೌದಪ್ಪ, ಕೊಡ್ಲೇಬೇಕಲ್ಲ, ಧರಾಣ್ಮನಲ್ವೇನ ಕೊಡ್ಲೇಬೇಕು. ಹಾಗಾಗಿ ದ್ವಾರದವರೆಗೆ ಬಂದು ನಿಮ್ಮನ್ನು ಕರೆ ತಂದೆ ಯೋಗ್ಯವಾದ ಪೀಠಕ್ಕೆ ಏರಿದೆ. ಸರಿ. ಬ್ರಾಹ್ಮಣನೊಬ್ಬ ಬರುವಾಗ ಪಂಚಾಗ್ನಿ ಸಮೇತನಾಗಿ ಬರ್ತಾನಂತೆ. ಆ ಅಗ್ನಿಗೆಲ್ಲ ಒಂದು ಉಪಶಮನವಾಗಬೇಕೋ ಬೇಡವಾ? ಪಾದಕ್ಕೆ ಪಾದ್ಯ, ಕೈಯಲ್ಲಿರುವಂತಹ ಅಗ್ನಿಗೆ ಅರ್ಘ್ಯ, ಪೃಷ್ಠದಲ್ಲಿರುವಂತಹ ಅಗ್ನಿಗೆ ಯೋಗ್ಯವಾದ ಆಸನ, ಆಮೇಲೆ ಮುಖದಲ್ಲಿರುವಂತಹ ಅಗ್ನಿಗೆ ಒಂದು ಆರತಿ, ಮತ್ತೊಂದು ಉದರದಲ್ಲಿ ಅಗ್ನಿ, ಉದರ ಅಗ್ನಿ, ಜಠರಾಗ್ನಿ. ಹೌದಪ್ಪ. ಆ ಅಗ್ನಿಗೆ ಏನಾದರೂ ಒಂದು ಶಮನಕ್ಕೆ ಒಂದಿಷ್ಟು ತಗೊಳ್ಳುದು. ಎಲ್ಲರಿಗೂ ತೃಪ್ತಿಯಾಗಿದ್ದೀರಿ, ನಿಮಗೆ ತೃಪ್ತಿಯಾಗಿದೆ ತಿಳಿದು ಮಾತ್ರ. ನನ್ನ ಪಂಚೋಪಚಾರದಿಂದ ಪಂಚಾಗ್ನಿ ಶಮನವಾಗಿ ನನ್ನನ್ನು ನೀವು ಪ್ರೀತಿಪೂರ್ವಕವಾಗಿ ಹರಸ್ತೀರಿ ಎಂಬ ವಿಶ್ವಾಸ ನನಗೆ. ಸಮಾಧಾನ ಆಗಿದೆಯಲ್ಲ? ಪಂಚಮುಖನಾದಂತಹ ಅಮೃತೇಶ್ವರನ ಅನುಗ್ರಹ ನಿನಗೆ ಸದಾ ಇರಲಿ. ಹೌದಪ್ಪ, ಅವ ಅಮೃತ ವರ್ಷ ಸುರಿಸ್ತಾನೆ, ಉಳಿದವರು ಏನು ಪ್ರಯತ್ನ ಮಾಡಿದ್ರೆ ಏನು ಸಾಧ್ಯವಾಗುದು. ಆಗಲೇ ನಿಮ್ಮನ್ನು ನೋಡುವಾಗ ಅರ್ಥವಾಯಿತು, ಏನು ಬಹಳ ದೂರದಿಂದ ಬಂದಿದ್ದೀರಿ. ಬಹು ದೂರದಿಂದ ಭ್ಯಾಗತನಾಗಿ ಬಂದುದ ನಿಮ್ಮ ಮನದಿಗೆ ವಿಹಿತ ಬೀಸಲೆ ನಿಮ್ಮ ಮನದಿವೆ ಇಹುದೇನ್ ಬೇಳ್ದಡೆ ಸಲಿಸುವೆ ನಿಲ್ದನೆ ಇಹುದೇನ್ ಬೇಳ್ದಡೆ ಸಲಿಸುವೆ ನಿಲ್ದನೆ ಕುಹಕ ಪುಸುರನಾಗ ನುಡಿದಾಗ ಆದಾಗ ಬಹುದೂರದಿಂದ ಭ್ಯಾಗತನಾಗಿ ಬಂದುದ ವಿಹಿತ ಬಿಡಲೆ ನಿಮ್ಮ ಮನದಿಗೆ ಆಗ ನಾಡಿನವರು ಖಂಡಿತ ಅಲ್ಲ, ಅವನಿಗೆ ಗೊತ್ತಿದೆ ಅಲ್ಲ, ಎಲ್ಲವರ ಪರಿಚಯ ಉಂಟು ಅಂತಲ್ಲ, ಆದ್ರೆ ನನ್ನ ನಾಡಿಗೆ ಸಂಬಂಧಪಟ್ಟವರಲ್ಲ. ಬಹಳ ದೂರದಿಂದ ಆಗಮಿಸಿದ್ದೀರಿ, ಬಹು ದೂರದಿಂದ ಭ್ಯಾಗತನಾಗಿಲ್ಲವರೆಗೆ ಆಗಮಿಸಿದಂತಹ ನಿಮ್ಮನ್ನು ಕಾಣುವಾಗ ಮುಖ ನೋಡುವಾಗ ಗೊತ್ತಾಗುವುದಿಲ್ಲ ಸ್ವಾಮಿ, ಏನೋ ಒಂದು ಉದ್ದೇಶ ಉಂಟು ಅಂತ. ನಾಡ ದೊರೆಯಾದಂತಹ ನನ್ನಿಂದ ಏನಾದರೂ ಕೋರಿಕೆಗಳನ್ನು ಹೇಳಿ ಈಡೇರಿಸಿಕೊಳ್ಬೇಕೆಂಬಂತ ಬಯಕೆಯಿಂದ ಬಂದಿದ್ರೆ ಏನು ಬೇಸರ ಇಲ್ಲ. ಮನಸ್ಸೆಂಬ ರೂಪವನ್ನು ಮುಖವೆಂಬ ಕನ್ನಡಿಯಿಂದ ನೋಡುವುದಕ್ಕೆ ಆಗುತ್ತದೆ. ಹೌದಪ್ಪ, ಆದ್ರೆ ಏನು ಅಂತ ಸ್ಪಷ್ಟಪಡಿಸುವುದಕ್ಕೆ ನಾಲಿಗೆಯಲ್ಲಿ ಹೇಳಬೇಕಷ್ಟೇ. ಹೌದು, ಓ ಇಂಥದ್ದೇ ಆಗಬೇಕು ಅಂತ ನೀವು ಹೇಳಿದ್ರಿ ಅಂತಾದ್ರೆ ಅದನ್ನು ಈಡೇರಿಸುವುದಕ್ಕೆ ನಾನು ಸಿದ್ಧನಿದ್ದೇನೆ. ಪ್ರಹ್ಲಾದರಾಯನ ಕುಮಾರನಾದಂತಹ ವಿರೋಚನ ಆಡುವಂತಹ ನುಡಿ ಏನು ಬೇಕು ನಿಮಗೆ ಕೇಳಿದ್ರಿ ಅಂತಾದ್ರೆ ಈಡೇರಿಸುವ. ಏನು ಬೇಡಿದ ನೀವೇ ಸತ್
ಗುಣವದು ದಾನವರಿಗೆ ಬಂದು ತೈಸೆ ಆ ಆ ಏನ ಬೇಡಿದಡದ ನೀವ ಸದ್ಗುಣವದು ದಾನವರಿಗೆ ಬಂದು ದೇಸೆ ದಾನವರಿಗೆ ಬಂದು ದೇಸೆ ದಾನವೀಯನಗೆ ನಿನ್ನರ್ಧಾಯುಷವ ದಾನವೀಯನಗೆ ನಿನ್ನರ್ಧಾಯುಷವ ಅನುಮಾನವ ಪಡೆದೆಯುವೆನಲೋ ಏನು ಬೇಡಿದ ನೀವದ ಗುಣವದು ದಾನವರಿಗೆ ಬಂದು ದೇಸೆ ಆ ತಂದೆ ತಾಯಿಯರ ಯೌವನವನ್ನು ಕುಕ್ಕಿಸುವುದಕ್ಕೆ ಹುಟ್ಟಿಕೊಂಡ ಮಗನಲ್ಲ ನೀನು, ಅವರ ಕೀರ್ತಿಯನ್ನು ಬೆಳಗಿಸುವುದಕ್ಕೆ ಹುಟ್ಟಿಕೊಂಡವನಪ್ಪ. ನೀನು ಭೋಗಪುತ್ರನಲ್ಲ, ಕರ್ಮಪುತ್ರನೇ. ನಾನು ಕರ್ಮಕ್ಕಾಗಿಯೇ ಹುಟ್ಟಿದವ. ಹೌದು, ಕರ್ಮ ಮಾಡುವುದಕ್ಕೆ. ಇದು ಕರ್ಮ ಪ್ರಪಂಚ ಅನ್ನೋದು ನಿನಗೆ ಚೆನ್ನಾಗಿ ಗೊತ್ತಿದೆ. ಕೆಲವರಿಗೆ ಕರ್ಮ ಅಂದಾಗ ಬೇರೆಲ್ಲ ಅರ್ಥ ಬರುವಂಥದ್ದು ಅಲ್ವಾ? ಹೌದು. ನೀನು ಕರ್ಮ ಅನ್ನುವ ಶಬ್ದಕ್ಕೆ ಒಂದು ಕೆಲಸ ಅನ್ನುವ ಅರ್ಥವನ್ನು ನೀನು ತಿಳ್ಕೊಂಡಿರ್ಬೇಕು. ಅದರಲ್ಲೂ ಸತ್ಕರ್ಮ. ಹೌದು, ದುಷ್ಕರ್ಮಿ ಆಗಲಾರೆ ನೀನು. ಅಯ್ಯ, ಏನು ನಿನ್ನ ಅಯ್ಯ ಸಾಮಾನ್ಯದವಲ್ಲ, ಹರಿಭಕ್ತನಿದ್ದಾನೆ. ಪರಮ ಭಾಗವತೋತ್ತಮನಾದಂತಹ ಪ್ರಹ್ಲಾದರಾಯ. ಯಾವಾಗ ನೋಡಿದ್ರೆ ಅವ್ರದ್ದು ಭಜನೆ ಮುಗಿಯಿದೆ. ಹೌದು, ಹರಿಭಜನೆ. ಅಂತವನಿಗೆ ಮಗನಾಗಿ ಜನಿಸಿದೆ, ಭಾಗ್ಯ ಬೇಕದಕ್ಕೆ. ನಿನ್ನ ಅಬ್ಬೆ ಧೃತಿದೇವಿ ಭಾಗ್ಯವಂತಳು, ಭಾಗ್ಯವಂತಳು, ಭಾಗ್ಯವಂತಳು. ಯಾಕೆ ನನ್ನ ಪರಿಚಯ ವಿಳಾಸ ಹೇಳಲಿಕ್ಕೆ ಬಂದದ ನೀವು? ನಿನ್ನಂತ ಮಗನನ್ನು ಪಡೆದನಲ್ಲ ಅವಳು. ನಿರ್ವೀರ್ಯರನ್ನು, ನಿರುತ್ಸಾಹಿಗಳನ್ನು, ಆನಂದರಹಿತರನ್ನು ಹೆತ್ತ ತಾಯಿ ಪುತ್ರವತಿ ಎನಿಸಲ್ಪಡೋದಿಲ್ಲ. ಅಲ್ವೇ ಅಲ್ಲ. ಹೆಣ್ಣಾದವಳು ಗರ್ಭ ಧರಿಸ್ತಾಳೆ, ಮಕ್ಕಳನ್ನು ಹೆರ್ತಾಳೆ. ಆದರೆ ಹೆಣ್ಣುಗಳೆಲ್ಲ ಪುತ್ರವತಿ ಎನಿಸಲ್ಪಡುವುದಿಲ್ಲ. ಆಕೆ ಪುತ್ರವತಿ ಎನಿಸಲ್ಪಡಬೇಕು ಅಂತ ಆದ್ರೆ ಮಕ್ಕಳು ಸಾಧನೆಯನ್ನು ಮಾಡಬೇಕು. ಹೌದಲ್ಲ? ಹೌದು. ನನ್ನನ್ನು ನೋಡುವಾಗ ಅಮ್ಮನಿಗೆ ಆನಂದವಾಗುತ್ತದೆ. ಅದಕ್ಕಾಗಿ ಪರಿಪೂರ್ಣ ಚಿನ್ನದಿಂದ ಹರಿಸ್ತಾಳೆ. ಹೌದು, ವೀರೋಚನನಿಗೆ ಮೊಲೆ ಉಣಿಸಿದ್ದಕ್ಕೆ ನನ್ನ ಜೀವನ ಸಾರ್ಥಕವಾಯಿತು ಅಂತ ಅವಳು ತೃಪ್ತಿಯನ್ನು ಹೊಂದಿರಬಹುದು. ಈಗ ಸಂಧ್ಯಾ ಉಣಿಸುವ ಕಾಲಕ್ಕೆ ತೊಡಗಿದವಳು, ಮನಸ್ಸಾ ಸಂಕಲ್ಪ ಮಾಡಿದವಳು. ನೀನು ಈ ರೀತಿ ಬೆಳವಣಿಗೆ ಹೊಂದುವುದಕ್ಕೆ ಕಾರಣವು ಅದುವೇ ಅಬ್ಬೆಯ ಸಂಕಲ್ಪವಪ್ಪ. ಹಿರಿಯರು ಗಳಿಸಿದಂತಹ ಕೀರ್ತಿ ಎಂಬ ಗೋಪುರಕ್ಕೆ ಹೊನ್ನ ಹೊಳೆಯುವ ಕಲಶಗಳನ್ನು ಇರಿಸುವುದಕ್ಕೆ ವೀರೋಚನನೇ ಸಮರ್ಥನು ಅಂತ ದಾನವರೆಲ್ಲ ಇವತ್ತು ಹೇಳ್ತಾ ಇದ್ದಾರೆ. ನಾನೊಂದು ವಿಷಯ ಹೇಳಬೇಕಾ ನಿಮ್ಮಲ್ಲಿ? ಹೇಳಪ್ಪ. ನನಗೆ ತುಂಬ ಹೊಗಳಿಕೆ ಆಗುವುದಿಲ್ಲ. ಕೆಲವರೆಲ್ಲ ಅಭಿನಂದನೆ ಅಂತ ಮಾಡುವಾಗ ಹೊಗಳುವುದು ಮಾತ್ರ, ಅವರ ಉಳಿದ ವಿಷಯ ಹೇಳುವುದೇ. ನನಗೆ ಹಾಗೆ ಉಳಿದದ್ದು ಹೇಳಿದ್ರೆ ಒಳ್ಳೇದಾಗು. ಹೌದು, ನನ್ನ ದೌರ್ಬಲ್ಯಗಳನ್ನು ಹೇಳಿದ್ರೆ ಒಳ್ಳೇದಾಗು. ನನಗೆ ಹೊಗಳಿಕೆ ಹಿತಾಗುವುದಿಲ್ಲ. ದೌರ್ಬಲ್ಯ ಇದ್ರೆ ಹೇಳ್ಬಹುದು. ನಿನ್ನಲ್ಲಿ ಏನು ದೌರ್ಬಲ್ಯ ಇದೆ? ಇಲ್ಲದನ್ನು ಹೇಳಿ ನಾನು ಯಾಕೆ ಪಾಪ ಕಟ್ಟಿಕೊಳ್ಬೇಕಪ್ಪ? ಇಲ್ವೇ? ಕೊರತೆ ಎಂಬುದು ಇಲ್ವೇ ಇಲ್ಲ. ದಾನವರೆಲ್ಲ ಕೆಟ್ಟವರು ಅಂತ ಆಡಿಕೊಳ್ಳೋದುಂಟು ಕೆಲವರು. ಆದ್ರೆ ಬ್ರಾಹ್ಮಣನೊಬ್ಬ ಬಂದಾಗ ನಿಮಗೆ ಏನು ಬೇಕು ಅಂತ ಕೇಳಿ ಕೊಡುವ ಒಳ್ಳೆಯ ಗುಣ ದಾನವರಿಗೂ ಬಂತಲ್ಲ, ಇದಕ್ಕಿಂತ ದೊಡ್ಡದೇನು? ನನ್ನ ಅಪ್ಪನಿಂದ ಮತ್ತೆ ಬಂದಿದೆ ಅದು. ಹೌದು, ನಮ್ಮ ಕುಲಕ್ಕೆ ಅದೇ ನಿಮಗೆ ಸಂದೇಶ, ಅದೇ ದಾರಿ. ಸಂತೋಷವಾಯ್ತಪ್ಪ. ನಾನು ಬೇಕು ಕೇಳುವುದಕ್ಕಿಂತಲೇ ಬಂದವನು. ಕೇಳಿ, ಹೇಳಬೇಕು, ಎಷ್ಟು ಬೇಕು, ಎಲ್ಲಿ ಬೇಕು, ಯಾವಾಗ ಬೇಕು, ಹೇಗೆ ಬೇಕು. ಆದ್ರೆ ಒಂದಪ್ಪ, ಕೇಳಿದ್ದನ್ನು ಕೊಡುತ್ತೇನೆ. ಭೂಮಿ ಬೇಕು, ಆಕಳು ಬೇಕು, ಮನೆ ಬೇಕು, ಹೊನ್ನು ಬೇಕು, ಧನ ಬೇಕು, ಎಂದು ಬೇಕು. ಕೇಳೋಣ, ಆದ್ರೆ ಕೇಳಿದ್ದನ್ನು ಕೊಡುತ್ತೇನೆ ಅಂತ ನೀನು ಒಂದು ಮಾತು ಆಡಿದ್ರೆ ಕೇಳ್ತೇನೆ. ಸ್ವಾಮಿ ವಿರೋಚನ ಮುಂದೆ ಯಾಕೆ ನಿಮಗೆ ಭರವಸೆ ಇಲ್ಲದೆ ಹೋದ? ನಿನ್ನ ಮೇಲೆ ಭರವಸೆ ಇಲ್ಲ ಅಂತ ಅಲ್ಲ, ವ್ಯವಹಾರಕ್ಕೊಂದು ನಿಯಮ ಅಂತ ಇಟ್ಟುಕೊಳ್ಬೇಕು. ನಾವು ಅದಕ್ಕಾಗಿ ಕೇಳಿದ್ದೆ. ಈಗ ಯಾರಾದ್ರೂ ಮಾತು ಕೊಟ್ಟು ಮೋಸ ಮಾಡಿದ್ದಾರೆ? ಲೋಕದಲ್ಲಿ ಕೆಲವರಿದ್ದಾರೆ. ನನಗೆ ಮೋಸ ಮಾಡಬೇಕು ನನ್ನದು ಹೇಳ್ತೀರಿ ನೀವು? ವ್ಯವಹಾರಕ್ಕೊಂದು ನನಗೆ ನಾಲಿಗೆಯಲ್ಲಿ ಆಡಿದ್ರೆ ಮುಗಿಯಿತು, ಈಡೇರಿಸುವುದೇ. ನಿಮ್ಮ ಭರವಸೆಗಾಗಿ ಏನು ಮಾಡ್ಬೇಕು? ಆದ್ರೂ ನಮ್ಮ ವ್ಯವಹಾರಕ್ಕೊಂದು ನಿಯಮ. ಕರತಟ್ಟಿ ನಂಬುಗೆ ಕೊಟ್ರೆ ಹೇಳ್ತೀರಾ? ಸಂದೇಹ ಪ್ರಕಟ ಮಾಡುವುದಿಲ್ವಲ್ಲ? ಇಲ್ಲ. ಬ್ರಾಹ್ಮಣೋತ್ತಮ, ಏನನ್ನೇ ಕೇಳು, ಕೇಳಿದ ಕ್ಷಣವಾಯಿತು ಈ ವಿರೋಚನ ವಿರೋಚನ, ನಿನ್ನ ಅರ್ಧ ಆಯುಷ್ಯವನ್ನು ನನಗೆ ದಾನವಾಗಿ ನೀಡು.
ಈತ ಭೂಸುರನಲ್ಲ ಈತ ಭೂಸುರನಲ್ಲ ದೇವವ್ರಾತದೊಳಗಿನ್ಯಾರೋ ದೇವವ್ರಾತದೊಳಗಿವನ್ಯಾರೋ ಯಾರಾಗಿರಬಹುದು? ಕೊಟ್ಟಿಯ ಮಾತು ತಪ್ಪುವುದು ಕೊಟ್ಟಿಹ ತಪ್ಪುವುದುಲ್ಟೆಗೆ ತನುಬಿ ಸ್ಥಿರವಲೇ ಜಗದಿಗೆ ತನುಬಿ ಸ್ಥಿರವಲೇ ಜಗದೇ ಪೂತ ಪುಳ್ಳೆ ಸುಖೀರ್ತಿ ಬಹುದೋ ಪೂತ ಪುಳ್ಳ ಸುಖೀರ್ತಿ ಬಹುದೋ ಆತನ ಕ್ಷಣ ಧಾರೆಯರೆಯ ಈತ ಭೂಸುರನಲ್ಲ ದೇವವ್ರಾತದೊಳಗೆ ಆರೋಪ ದೇವವ್ರಾತದೊಳಗೆ ಅಲ್ಯಾರೋ ಈತ ಭೂಸುರನಲ್ಲ ಭೂಸುರನಲ್ಲ ಏನನ್ನು ಕೇಳಿದ? ನಮ್ಮ ಅರ್ಧಾಯುಷ್ಯವನ್ನೇ ಮಾಡ್ತಾ ಇದ್ದಾನೆ. ಹಾಗಾದರೆ ಇವನು ಭೂಸುರನೇ? ಈತ ಭೂಸುರನಲ್ಲ, ಭೂಮಿಗೆ ಸಂಬಂಧಪಟ್ಟವನಲ್ಲ. ಭೂಮಿಗೆ ಸಂಬಂಧಪಟ್ಟವನಿಗೆ ಬೇಕಾದದ್ದೇನು? ಅವನ ಭೂಮಿಯ ಜೀವಿತ ಕೈಯಲ್ಲಿ ಬೇಕು, ಅದನ್ನೇ ಬೇಡಬೇಕಷ್ಟೇ. ಭೂಮಿಯನ್ನು, ಹೊನ್ನನ್ನು, ಹೆಣ್ಣನ್ನು, ಇನ್ನುಳಿದ ವಿಚಾರಗಳನ್ನು ಇದನ್ನೇ ಕೇಳಿಯಾನೆಂಬಂತಹ ವಿಶ್ವಾಸದಲ್ಲಿ ನಾನು ಭರವಸೆ ನೀಡಿದರೆ ನನ್ನ ಅರ್ಧಾಯುಷ್ಯವನ್ನೇ ಬೇಡ್ತಾ ಇದ್ದಾನೆ. ಯಾಕೆ ಇವನಿಗೆ ಅರ್ಧಾಯುಷ್ಯ? ನನ್ನ ಅರ್ಧಾಯುಷ್ಯದಿಂದ ಇವನಿಗೆ ಏನು ಪ್ರಯೋಜನವಾಗುವುದಕ್ಕಿದೆ? ಹಾಗಾದರೆ ಭೂಮಿಗೆ ಸಂಬಂಧಪಟ್ಟವನಲ್ಲ, ಕಡು ವಿರೋಧಿಗಳಾದಂತಹ ದೇವ ಪಕ್ಷಪಾತಿ ದೇವತೆಯೇ. ದೇವಪುರಾತದ ಒಳಗೆ ಯಾರೋ ಒಬ್ಬನಾಗಿರಲೇಬೇಕು. ಇದು ಮೊದಲು ಯಾರಾದರೂ ಹೀಗೆ ಬೇಡಿದ್ದುಂಟೆ? ಒಬ್ಬ ವ್ಯಕ್ತಿಯಿಂದ ಅರ್ಧಾಯುಷ್ಯವನ್ನು ಬೇಡುವುದಕ್ಕಾಗುತ್ತದೆ. ಈತ ಬೇಡಿದ ಅಂತಾದ್ರೆ ಅವನಿಗೆ ಆಗುತ್ತದೆ, ಕೊಟ್ಟ ಕಥೆ ಉಂಟೆ. ಹಾಗಾದ್ರೆ ನಿಜವಾಗಿ ಇವನು ಭೂಸುರನಲ್ಲ, ಭೂಮಿಗೆ ಸಂಬಂಧಪಟ್ಟವನಾದ್ರೆ ಹೇಗೆ? ನಾನು ಕೊಟ್ಟೆ ಅಂತಾದ್ರೆ ಕೊಟ್ಟಂತಹ ವಸ್ತುವಿನಿಂದ ಅವನಿಗೆ ಉಪಯೋಗವಾಗಬೇಕು. ಪಡೆದವನ ಅನುಗ್ರಹ ಬುದ್ಧಿಯಿಂದ ಕೊಟ್ಟವನು ಲೋಕಮುಖದಲ್ಲಿ ಉನ್ನತಿ ಹೊಂದಬೇಕು. ಹೀಗಲ್ವೇ ಒಂದು ಕೊಡುಗೊಳ್ಳುವಂತಹ ವ್ಯವಹಾರ. ಆದ್ರೆ ಇವನು ಆಯುಷ್ಯವನ್ನೇ ಬೇಡ್ತಾನೆ ಅಂತಾದ್ರೆ ನನ್ನ ಉನ್ನತಿಯನ್ನು ಬಯಸಿದವನು ಖಂಡಿತ ಅಲ್ಲ. ಮಾರುವೇಷಧಾರಿಯಾಗಿ ಆಗಮಿಸಿ ಈ ಕಾಲಕ್ಕೆ ನನ್ನ ಅರ್ಧಾಯುಷ್ಯ, ಬ್ರಹ್ಮದೇವ ಕೊಟ್ಟ ಆಯುಷ್ಯ ಎಷ್ಟುಂಟು ನನಗೆ ಗೊತ್ತಿಲ್ಲ. 4000 ವರ್ಷ ಮುಗಿದು ಹೋಗಿದೆ, ಇನ್ನು ಎಷ್ಟಿದೆ? ಅದರಲ್ಲಿ ಅರ್ಥ ಕೊಟ್ಟೆ ಅಂತ ನನಗೆ ಎಷ್ಟು ಉಳಿಯುತ್ತದೆ? ಯಾವೊಂದು ಲೆಕ್ಕಾಚಾರವು ನನಗಿಲ್ಲ. ಆದರೂ ಭರವಸೆ ಕೊಟ್ಟಾಗಿದೆ. ತುಂಬಿದಂತಹ ದೈತ್ಯರ ಸಭೆಯ ಮುಂದೆ ಇವನ ಮಾತಿಗೆ ಮನಸೋತು ಕೈಯ ಮೇಲೆ ಕೈಯಿಟ್ಟು ನಾನು ಹೇಳಿದ್ದಾಗಿದೆ, ಕೇಳಿದ್ದು ಕೊಡ್ತೇನೆ ಅಂತ.
ನಾನು ಕೊಡದೆ ಉಳಿದಂತಾದ್ರೆ ಏನಾಗುತ್ತದೆ? ಅದಕ್ಕಿಂತ ಮಿಗಿಲಾದ ಅಪವಾದ ಉಂಟೆ. ವಿರೋಚನಿಗೆ ಭಾಷೆ ಇಲ್ಲ ಅಂತ ಹೇಳಲಿಕ್ಕಿಲ್ವೇ ಲೋಕದಲ್ಲಿ? ಪ್ರಹ್ಲಾದನ ಮಗನಾದಂತಹ ವಿರೋಚನ ಈ ಕಾಲಕ್ಕೆ ನೀವು ಮೊದಲೇ ಹೇಳಿದ ಹಾಗೆ ಧೂರ್ತ ದಾನವರ ಸಭೆ ಆಡಿದ ಮಾತಿಲ್ಲ, ನಾನು ಧೂರ್ತನೇ ಆಗಿ ಹೋಗುವುದಿಲ್ವೇ? ಆಡಿದ ಮಾತಿನಂತೆ ಅರ್ಧಾಯುಷ್ಯವನ್ನು ಕೊಟ್ಟೆ ಅಂತಾದ್ರೆ ಅದರಿಂದಲಾಗಿ ನನ್ನ ಕೀರ್ತಿ ಉಳಿಯುತ್ತದೆ. ಲೋಕದಲ್ಲೇ ಮಾತಿಲ್ವೋ ತನು ಶಾಶ್ವತವಲ್ಲ, ದೇಹ ಅಳಿದರೂ ಕೀರ್ತಿ ಉಳಿಯುತ್ತದೆ. ಅಸ್ಥಿರಂ ಜೀವಿತಂ ಲೋಕೆ ಅಸ್ಥಿರಂ ಧನಂ ಯೌವನೆ ಅಸ್ಥಿರಂ ಧಾರಾ ಪುತ್ರಸ್ಯ ಧರ್ಮ ಕೀರ್ತಿ ದ್ವಯಂ ಸ್ಥಿರಂ. ಕಾಯ ಒಳಿದರೂ ಕೀರ್ತಿ ಶಾಶ್ವತವಾಗಿ ಉಳಿಯಬೇಕು. ವಿರೋಚನಿಗೆ ಮಾತಿದೆ, ಕೊಟ್ಟ ಮಾತಿಗಾಗಿ ವ್ಯವಹರಿಸಿದ ಅಂತ ನಾಳೆ ಲೋಕ ಹೇಳಬೇಕು. ಅದಕ್ಕಾಗಿ ಹಿಂದೆ ಮುಂದೆ ನೋಡುವುದಲ್ಲ, ಈತನ ಬಯಕೆಯಂತೆ ಬೇಡಿದಂಥ ಅರ್ಧಾಯುಷ್ಯವನ್ನು ನೀಡುವುದಕ್ಕೆ ಸಿದ್ಧನಾಗುತ್ತೇನೆ, ಅದುವೇ ಸರಿ. ಬ್ರಾಹ್ಮಣೋತ್ತಮ, ನಾನು ನಿಯಬೇಕಾದಂಥ ಅರ್ಧಾಯುಷ್ಯವನ್ನು ಕೊಡಬೇಕಲ್ವೇ? ನಾನು ಅರ್ಧಾಯುಷ್ಯ ಕೊಟ್ಟೆ ಅಂತಾದ್ರೆ ನಿಮಗೆ ಸಮಾಧಾನವಾಗುತ್ತದೆ. ಅದನ್ನೇ ಬೇಡಲಿಕ್ಕೆ ಬಂದದ್ದ ನೀವು? ಅಲ್ಲ, ಇಲ್ಲಿಗೆ ಬಂದ ಮೇಲೆ ತೀರ್ಮಾನ ಬದಲಾವಣೆ ಆದದ್ದ ಅಂತೂ ಕೇಳಿದೆ. ಕೆಲವೊಂದು ಬಾರಿ ಹೊರಡುವಾಗ ಒಂದು ತೀರ್ಮಾನ ಇರ್ತದೆ, ಬಂದ ಮೇಲೆ ತೀರ್ಮಾನ ಬದಲಾವಣೆ ಆಗುತ್ತದೆ. ನಿಮಗೆ ಹಾಗೇನಾದದಲ್ವಲ್ಲ? ಯಾವ ಉದ್ದೇಶ ಹೊಂದಿದ್ದೀರೋ ಅದನ್ನೇ ಕೇಳುವುದಷ್ಟೇ. ಹಾಗಾದ್ರೆ ಸಾವಕಾಶ ಮಾಡುವುದಿಲ್ಲ. ನಾನು ಕೊಡಬಲ್ಲೆ, ನಿನಗೆ ಪಡೀಲಿಕ್ಕೆ ಆಗುತ್ತದ ಅಂದ್ರೆ ಧಾರಣೆ ಮಾಡ್ಲಿಕ್ಕೆ ಆಗುತ್ತದ ಅಂತ ಕೇಳುದು. ನಾನು ಧರಿಸುವ ಯೋಗ್ಯತೆ ಇಲ್ಲ ಇದ್ರೆ ನಾವು ಕೇಳ್ತೇವ? ಸಾಧ್ಯವಿದೆಯೇ? ನಾನು ಅರ್ಧಾಯುಷ್ಯವನ್ನು ಕೊಡುವುದಕ್ಕೆ ಸಿದ್ಧನಿದ್ದೇನೆ. ಪಡೆಯುವ ಸಾಮರ್ಥ್ಯ ಉಂಟು ಅಂತಾದ್ರೆ, ಆ ಧಾರಣಾ ಶಕ್ತಿ ಇದ್ರೆ ಇದು ಸ್ವೀಕರಿಸಿ ಮನಪೂರ್ತಿಯಾಗಿ ಅರ್ಧಾಯುಷ್ಯವನ್ನು ಇದು ಧಾರಾಪೂರ್ವಕವಾಗಿ ದುರದರ ದಾನಕ್ಕೆ ಮೆಚ್ಚಿದೆ ದಾನವ ಕೊಡುವೆನು ಊರ್ವಶಿಯುಳ್ ಮಗನ. ದುರದರ ದಾನಕ್ಕೆ ಮೆಚ್ಚಿದೆ ದಾನವ ಕೊಡುವೆನು ಊರ್ವಶಿಯುಳ್ ಮಗನ. ಪಡೆಯೊಬ್ಬನ ಅದುವರೆಗೆ ಸುಖಿಸೆನುತ, ಪಡೆಯೊಬ್ಬನ ಅದುವರೆಗೆ ಸುಖಿಸೆನುತ ನುಡಿದಿತ್ತೈದಿದನ ಭಗಮನ. ದುರದರ ದಾನಕ್ಕೆ ಮೆಚ್ಚಿದೆ ದಾನವ ಕೊಡುವೆನು ಊರ್ವಶಿಯುಳ್ ಮಗನ. ನನ್ನ ತರ್ಕ ಬುದ್ಧಿ ಸರಿಯಾಗಿದೆ. ಭೂಮಿಗೆ ಸಂಬಂಧಪಟ್ಟವನಲ್ಲ, ದೇವವ್ರಾತದಲ್ಲಿ ಯಾರೋ ಒಬ್ಬನಾಗಿರಬೇಕು ಅಂತ ಹೇಳಿದ. ಇವ ಯಾರು ಅಂತ ಕೇಳಿದ್ದೆ. ಯಾರೋ ಒಬ್ಬನಲ್ಲ, ನೀನು ದೇವತೆಗಳನ್ನು ಕೇಳುವ ದೇವೇಂದ್ರ ಅಂತ ತಿಳಿಯಿತು. ಸಮಾಧಾನವಾಗಿದೆ. ನಿನ್ನ ಯೋಚನೆ ಏನೋ ಸರಿ. ನಿನ್ನ ಬೇಡಿಕೆ ಅಂತ ತಾನು ನೀಡಿಯಾಗಿದೆ, ನೀನು ಪಡೆದದ್ದಾಗಿದೆ. ನಾನು ಹೆಚ್ಚೇನು ಕೇಳಲಿಲ್ಲ, ಲೆಕ್ಕಕ್ಕಿಂತ ಹೆಚ್ಚು ಕೇಳಿ ಇರುವುದರಲ್ಲಿ ಅರ್ಥ ಕೊಡು ಅಂತ ಕೇಳಿ. ಆಯುಷ್ಯ ಕೊಟ್ಟಾಯ್ತು, ನಾನು ಕೊಟ್ಟಿದ್ದೀನಿ. ಮನಸ್ಸಿಗೆ ಸಂತೋಷ ಉಂಟು. ನಮ್ಮ ಕ್ರಮವೇ ಹಾಗೆ. ಹೇಗೆ? ಯಾರೇ ಆಗಲಿ ಮಾರುವೇಷದಲ್ಲಿ ಬಂದೆಲ್ಲ ಬೇಕಾದ್ರೆ ಮಾಡಿಕೊಳ್ಳುದಲ್ಲ. ಮಾರುವೇಷ ಯಾಕೆ? ನೇರದಲ್ಲಿ ಬರ್ಲಿಕ್ಕೆ ಆಗುದಿಲ್ಲ. ಈಗ ದಾನವನ್ನು ಪಡೆಯುವಂತ ಅರ್ಹತೆ ನೀನು ನೇರವಾಗಿ ಬಂದು ನಾನು ಕೊಡ್ತಿದ್ದೆ, ಬಿಡು. ನೇರವಾಗಿ ಕೇಳ್ತಿದ್ರೆ ನನಗೂ ಸಂಶಯ ಇತ್ತು. ನಿಮ್ಮಲ್ಲಿಗೆ ಬರುವುದಿದ್ರೆ ನಾನು ಬ್ರಾಹ್ಮಣನಾಗಿಯೇ ಬರಬೇಕು ಅಂತ ಆಶೆ ಮನಸ್ಸಿನಲ್ಲಿ ಇತ್ತು. ಸಂಶಯ ಏನು, ಕೊಡ್ತೀಯೋ ಇಲ್ವೋ? ಹಾಗಾಗಿ ಕೇಳಿದ್ದನ್ನು ಕೊಟ್ಟಿದ್ದಿ. ನೀನು ಕೇಳಿದ್ದಾಗ ಕೊಟ್ಟದ್ದಕ್ಕೆ ಪ್ರತಿಯಾಗಿ ನಾನು ಪ್ರತಿಯಾಗಿ ನೀನು ಕೊಡಬೇಕು ಅಂತ ಕೊಟ್ಟದ್ದೇನು ಅಲ್ಲ. ನೀನು ಕೇಳಬೇಕು ಅಂತ ಇಲ್ಲ. ನಮಗೆ ದಾನ ಕೊಡುವಲ್ಲಿ ನನಗೆ ಒಂದಿಷ್ಟು ಸಿಗಬೇಕೆಂಬ ಉದ್ದೇಶ ಖಂಡಿತ ಇಲ್ಲ. ನಿನಗೆ ಇಲ್ಲ, ಹೌದಪ್ಪ. ಆದ್ರೆ ನಾನು ಕೊಡ್ತೇನಲ್ಲ. ಹೌದಾ? ಕೊಡುವುದೇ ಎನ್ನುವಂತ ದೇವತೆಗಳ ಗುಣವದು. ಹೌದು. ಹಾಗಾಗಿ ಪಡೆದದಕ್ಕೆ ನೀಡುವುದೇ ಪ್ರತಿಯಾಗಿ. ನಾವು ಯಜ್ಞಯಾಗ ಮಾಡಿದ್ರೆ ನೀನು ಮಳೆ ನೀಡುತ್ತಿ. ಯಜ್ಞಯಾಗ ನಿಂತು ಹೋದ್ರೆ ಮಳೆ ಬಾರದೆ ಬಹಳ ಕಾಲ ಪರಿಗಮಿಸಬೇಕಾಗ್ತದೆ, ಕಷ್ಟಪಡಬೇಕಾಗ. ಒಂದು ಕೊಡುಗೊಳ್ಳುವ ವ್ಯವಹಾರ ದೇವತೆಗಳ ಮಾನವರ ಮಧ್ಯೆ ಅದು ಇದ್ರೆ ಒಳ್ಳೆಯದಲ್ಲ. ಹಾಗಾಗಿ ನೀನು ಕೊಟ್ಟದ್ದಕ್ಕೆ ಪ್ರತಿಯಾಗಿ ಇರುವಂತ ಆಯುಷ್ಯದಲ್ಲಿ ಸುಖ ಜೀವನವನ್ನು ಅನುಭವಿಸಬೇಕು. ಅದನ್ನು ಆ ಮೂಲಕವಾಗಿ ಪೂರ್ತಿಗೊಳಿಸಬೇಕು ಜೀವನವನ್ನು. ಹೀಗೆ ತಿಳಿದಂತ ನಾನು ನಿನಗೆ ಊರ್ವಶಿಯನ್ನು ಕೊಡುವ ಅಂತ ತೀರ್ಮಾನ ಮಾಡಿದ್ದೆ. ಊರ್ವಶಿ? ಹೌದು. ಸ್ವರ್ಗ ಸುಖ ಅದು ನಾನು ಇರುವಲ್ಲಿಗೆ ಬರುವುದಲ್ವ? ಖಂಡಿತ. ಅದನ್ನು ಪಡೀಲಿಕ್ಕೆ ನಾನು ಸ್ವರ್ಗಕ್ಕೆ ಬರಬೇಕು ಅಂತ ಇಲ್ಲ.
ನಾನಿರುವಲ್ಲಿಗೆ ಸ್ವರ್ಗ ಬರ್ತದೆ. ಕೇವಲ ನಾವೇನ ನನ್ನ ಜೀವನದ ಉದ್ದಕ್ಕೂ ಕೊನೆಯವರೆಗೂ ಅವಳು ಇರ್ತಾಳೆ ನನ್ನ ಜೊತೆ. ಖಂಡಿತ ಇರ್ತಾನೆ. ಆ ಮೂಲಕವಾಗಿ ನೀನು ಅವಳಿಂದ ಒಳ್ಳೆಯ ಪುತ್ರ ಸಂತಾನವನ್ನು ಪಡೆದು ಸುಖ ಜೀವನವನ್ನು ಅನುಭವಿಸಬೇಕು. ಬರುವಾಗ ಸ್ವೀಕರಿಸುವುದಕ್ಕೆ ಸಿದ್ಧವಾಗಿರ್ತೇನೆ ನಾನು. ಇದು ಧೂರ್ತನಾಗಿ ಮೆರೆದಿರಲು ಏನ ನಿಂಬೆ ಹಾಗೆಲ್ಲ ಅಂದ್ರೆ ಇದಕ್ಕೆ ಹೇಗೆ ಇದ್ದವರು ಹೇಗೆ ಬದುಕಬೇಕಂತಿತ್ತು. ಏನು ಮಾಡುದು ಹೇಳಿ, ಹುಟ್ಟುವಾಗೆಲ್ಲವನ್ನು ಪಡೆದುಕೊಂಡೇ ಬರಬೇಕು. ನಾವಂತದನ್ನು ಪಡೆದುಕೊಂಡಿಲ್ಲ. ಹುಟ್ಟುವುದಕ್ಕೆ ದೊಡ್ಡ ಜಾಗದಲ್ಲಿ ಹುಟ್ಟಿಕೊಂಡೆ, ಸೋನಿತಾಪುರದಲ್ಲೇ ಹುಟ್ಟಿಕೊಂಡೆವು. ಏನು ಮಾಡುದು ಹೇಳಿ, ಒಬ್ಬರಿಗಿಂತ ಒಬ್ಬರು ಮತ್ತೊಬ್ಬರು ಹುಟ್ಟಿಕೊಂಡ್ರಲ್ಲ, ಅವರನ್ನೇ ದೊಡ್ಡದು ಮಾಡಿ ಬದುಕಿಸಿದ್ರು, ಅವರನ್ನೇ ಮೇಲೇರಿಸಿದ್ರು. ನಾವೆಲ್ಲ ಕೆಟ್ಟವರಂತೆ. ಒಂದೇ ಜಾತಿ ಒಳಗೆ ಏನು ಸಂಬಂಧ ಇಲ್ಲದಾಗಿ ಮಾತನಾಡೋದಕ್ಕೆ ಪ್ರಾರಂಭ ಮಾಡಿದ್ರು. ಒಬ್ಬಿಬ್ಬರು ಮಾತನಾಡಿದ್ರು ತೊಂದ್ರೆ ಇಲ್ಲಪ್ಪ. ಊರ ಒಟ್ಟಾಗಿ ಸೇರಿದ್ರಲ್ಲ, ನಾನು ಅನ್ಯಾಯ ಮಾಡ್ತೇನೆ. ಯಾಕೆ ಮಾಡುದು ಹೆಣ್ಣು ಹುಟ್ಟು ಅಂತ ಹೇಳ್ತಾರೆ. ಹಾಗಾದ್ರೆ ನಮ್ಮ ಶೋಣಿತಾಪುರದಲ್ಲಿ ಯಾರು ಇಲ್ವೇ ಹೆಣ್ಣು ರಾಕ್ಷಸರೆಲ್ಲ ರಾತ್ಯವೇ. ಹಾಗಾದ್ರೆ ಅವರವರು ಮಾಡಿದಂತ ತಪ್ಪನ್ನೆಲ್ಲ ಒಳಗಿರಿಸಿಕೊಂಡು ಮತ್ತೊಬ್ಬ ಒಂದು ಹೆಜ್ಜೆ ಎರಡು ಒಂದು ಮಾಡಿದ್ರೆ ಅದ್ರ ಮೇಲೆ ಓಡಿಸಿ ಬಿಡ್ತಾರೆ. ನಮ್ಮನ್ನು ಎಲ್ಲಿ ಓಡಿಸುವಂತ ನೋಡ್ತಾ ಇದ್ದಾರಲ್ಲ. ಕಡೆಗೂ ಎಲ್ಲರ ಪ್ರಯತ್ನದಿಂದ ಶೋಣಿತಾಪುರದಿಂದ ಹೊರದಪ್ಪಿದ್ರು. ಒಂದಲ್ಲ ಒಂದು ದಿವಸ ಶೋಣಿತಾಪುರದ ಅಧಿಕಾರವೇ ತನ್ನದಾಗಬೇಕು ಎಂಬ ಆಸೆಯನ್ನ ಮಟ್ಟವಳು. ಅಲ್ಲಿ ತಂತ ನನ್ನ ಜಾತಿ ಮಕ್ಕಳನ್ನೆಲ್ಲ ಅದೇ ಶೋಣಿತಾಪುರದಲ್ಲಿ ನಿಂತು ನಮ್ಮವರಿಗೆ ಸರಿಯಾದಂತ ಬುದ್ಧಿ ಮೊದಲು ಕಳಿಸಬೇಕು. ಆಮೇಲೆ ಏನಂತ ನೋಡ್ಬೇಕು. ನಾನಿರುವಂತ ಜಾಗದಲ್ಲಿ ಎತ್ತರವಾದಂತ ಒಂದು ಕಲ್ಲು, ಇದೇ ನನ್ನ ಸಿಂಹಾಸನ, ಈ ಕಾಡೇ ನನ್ನ ಅರಮನೆಯಾಗಿದೆ. ಆದ್ರೂ ಕೂಡ ನೋಡಿ ಎಷ್ಟು ಸಂತೋಷದಲ್ಲಿದ್ದೇನೆ ನೋಡಿ. ಇದ್ಯಾಕೆ ಈಗೂ ಬದುಕುವುದಕ್ಕೆ ಕಲಿಬೇಕು. ಜೊತೆಯಲ್ಲಿ ಬದುಕುವುದು ಒಂದು, ಒಬ್ಬೊಬ್ಬರು ಬದುಕುವುದು ಒಂದು ರೀತಿ. ಹಾಗಾಗಿ ಬದುಕೇನು ಆರಿಸಿದ್ದೇನಲ್ಲ. ಓಯ್, ಕಾಡಲ್ಲಿ ಇರ್ಲಿ ನಾಡಲ್ಲಿ ಇರ್ಲಿ, ನಮ್ಮ ಬುದ್ಧಿಯನ್ನು ನಾವು ಬಿಡ್ಬೇಕಲ್ಲ. ನಾವು ಮಾಡುದು ಅದನ್ನೇ ಮಾಡುದು. ಯಾರು ಹೇಳಿ ಯಾರು ಏನು ಮಾಡ್ಲಿ ಅದನ್ನೊಂದು ಬಿಡ್ಲಿಕ್ಕಿಲ್ಲ. ಆದ್ರೆ ಒಂದು ಸಂಗತಿ, ಈಗ ಇಲ್ಲಿ ಪ್ರಾರಂಭ ಆಗಿರಲ್ಲ. ಆಡುದಾಗ ಬರುತ್ತಿರಲು ಮನದೊಳಗೆ ಪೂರ್ವಗಂಬಳ ತಡೆದು ಬೇಳಿದ ನಾಗ. ಈ ರೀತಿಯಾಗಿ ಬೆಳೆದು ನಿಲ್ಲಬೇಕಾದ್ರೆ ಈ ಕೊಂಡಾರಣ್ಯದೊಳಗೆ ಹಲವು ಮೃಗಗಳಿದ್ದಾವೆ. ಇದನ್ನೆಲ್ಲ ತುಂಡರಿಸಿ ಬಿಸಿ 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 ರಕ್ತವನ್ನೇ ಕುಡಿದೆ, ಹಸಿ ಹಸಿ ಮಾಂಸವನ್ನು ತಿನ್ನುವುದಕ್ಕೆ ಪ್ರಾರಂಭ ಮಾಡಿದೆ. ಇದೆಲ್ಲವೂ ಸಂತೋಷವಾಯಿತು. ನನಗೆ ಎದುರಾದಂತ ಮಾನವರನ್ನೆಲ್ಲ ತುಂಡರಿಸಿ ಅವರ ರಕ್ತವನ್ನು ಕುಡಿದೆ, ಮಾಂಸವನ್ನು ಭಕ್ಷಣ ಮಾಡಿದೆ. ಓಯ್, ನಾನು ಈ ವಿದ್ಯೆಯನ್ನು ಮಾಡೋದಕ್ಕೆ ಯಾರು ಕಾರಣ? ನಮ್ಮವರೇ ಕಾರಣ ಆಗಿದ್ದಾರೆ. ಇಲ್ಲದಿದ್ರೆ ನಾನೇನಂತ ತೋರಿಸಿಕೊಡ್ತಿದ್ದೆ. ಆದ್ರೆ ಏನು ಮಾಡುದು? ಹಸಿವೆಯನ್ನು ನಿಲ್ಲಿಸಬೇಕಾದ್ರೆ ಒಂದು ಕ್ರಮ ಅಂತ ಉಂಟು. ಬೇಟೆ ಆಡ್ಬೇಕು. ಬೇಟೆ ಆಡ್ಬೇಕಾದ್ರೆ ಇಲ್ಲೇ ನಿಂತ್ರಲ್ಲ, ಮತ್ತೆ ಮುಂದೆ ಕಾಡ್ತಾರಂತ ಕಾರಣ
ಉದಿಸಿ ಬಂದಿಹ ಸುರಗಳಿಕೆ ಊರ್ವಶಿ ಉರುಭಾಗದಿ ಉದಿಸಿ ಬಂದಿಹಾಗದ ಸುರಗಳಿಕೆಗೆ ಊರ್ವಶಿ ಸುರಗಣಿಕೆ ಪೂರ್ವಶಿಯ ಚಾರು ಹಾಸವ ಬೇರಿ ಬಂದಳು ಭುವಿಯೆಡೆಗೆ ಭುವಿಯೆಡೆಗೆ ಜ್ಞಾನ ಬೀರಿ ಬಂದಳು ಭೂಮಿ ಎಡೆಗೆ ಉರುಪಾಗದಿ ಬುದಿಸಿ ಬಂದಿಹ ಸುರಗಳಿಕೆ ಊರ್ವಶಿಗೆ ಊರ್ವಶಿಗೆ ಚಾರು ಹಾಸವ ಬೇರಿ ಬಂದಳು ಭೂಮಿ ಎಡೆಗೆ ಚಾರು ಹಾಸವ ಬೀರಿ ಬಂದಳು ಭುವಿಯೆಡೆಗೆ ಆಯ್ 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 ಆಗೆ ಸ್ವರ್ಗ ಮರ್ತ್ಯ ಪಾತಾಳ ಎಂಬಂತಹ ಮೂರು ಲೋಕಗಳಿವೆ. ಅವುಗಳಲ್ಲಿ ಶ್ರೇಷ್ಠವಾದಂತಹ ಲೋಕ ಯಾವುದು ಎಂಬ ಹಾಗೆ ಕೇಳಿದ್ರೆ ಎಲ್ಲರೂ ಹೇಳುವುದು ಸ್ವರ್ಗಲೋಕವನ್ನು. ಹೌದು ಸ್ವಾಮಿ, ಸ್ವರ್ಗಲೋಕದಲ್ಲಿ ಸಕಲ ಸಿರಿ ಸಂಪತ್ತುಗಳು ತುಂಬಿಕೊಂಡಿದೆ. ಆದ್ರೆ
ಅಲ್ಲಿರುವಂತಹ ದೇವತೆಗಳ ಮನಸ್ಸಿಗೆ ಮುದವನ್ನು ನೀಡಬೇಕಾದ್ರೆ ಅದಕ್ಕಾಗಿ ನಿಯೋಜಿಸಲ್ಪಟ್ಟವರು ನಾವು ನರ್ತಕಿಯರು. ಅದೆಷ್ಟೋ ನರ್ತಕಿಯರಿದ್ದಾರೆ, ಅವರುಗಳಲ್ಲಿ ನಾನೂ ಓರ್ವಳಾಗಿ ಊರ್ವಶಿ ಎಂಬ ಹಾಗೆ. ಹೌದು, ಇಂದಿನ ದಿವಸ ಸ್ವರ್ಗಲೋಕದಿಂದ ಭೂಲೋಕಕ್ಕೆ ಹೋಗಬೇಕೆಂಬಂತಹ ನಿರ್ಧಾರ ನನ್ನದ್ದಲ್ಲ. ಈ ಹಿಂದೆ ಅದೆಷ್ಟೋ ಬಾರಿ ಭೂಲೋಕಕ್ಕೆ ಹೋದವರಿದ್ದೇವೆ. ಆದರೆ ಇವತ್ತು ಆ ರೀತಿಯಾಗಿ ಅಲ್ಲ, ಸುರಪನಿಂದ ಅಪ್ಪಣೆಯಾಗಿದೆ, ನೇರವಾಗಿ ಭೂಲೋಕದಲ್ಲಿರುವಂತಹ ಶೋಣಿತಾಪುರಕ್ಕೆ ಹೋಗಬೇಕು. ಅಲ್ಲಿರುವಂತಹ ವಿರೋಚನನಿಗೆ ಉಡುಗೊರೆ ರೂಪದಲ್ಲಿ ನನ್ನನ್ನು ಕೊಟ್ಟವನಿದ್ದಾನೆ. ಹಾಗೆಂದು ಪೂರ್ಣವಾಗಿ ಅಲ್ಲಿಯೇ ಇರುವುದೇ? ಹಾಗಲ್ಲ, ವಿರೋಚನನಿಂದ ಒಂದು ಮಗುವನ್ನು ಪಡೆಯುವ ತನಕ ಭೂಲೋಕದಲ್ಲಿರಬೇಕು. ಹಾಗಾಗಿ ತಡ ಮಾಡುವುದು ಸರಿಯಲ್ಲ. ಸುರಪ್ಪನ ಅಪ್ಪಣೆಯನ್ನು ಮೀರುವುದು ತಡವಲ್ಲ. ತೆರಳುತ್ತೇನೆ ಭೂಲೋಕಕ್ಕೆ. ಮಾರಲಸ್ತ್ರಕ್ಕೆ ಬಳಲಿ ಬೆಂಡಾಗುತ್ತ ಮಾರನಸ್ತ್ರಕ್ಕೆ ತಾಗಿ ಬಳಲಿ ಬೆಂಡಾಗುತ್ತ ಅರರಿಯಾರಿಗೆ ಅರರಿಯಾರಿಗೆ ಸುರದೂತರಿಗೆ ಮಾತನಾಡಿಸುವೆ ಎನ್ನುತ್ತ ಮೆಲ್ಲನೆ ಸನಿಯ ಬಂದು ಸನಿಹ ಬಂದು ಮಾಲಿನಿ ಮಣಿ ನೀನ್ಯಾರೇ ಮಾಲಿನಿ ಮಣಿ ನೀನ್ಯಾರೇ ಮಂಜುಳ ಕೀರವಾಣಿ ನೀನ್ಯಾರೇ ಮಾಲಿನಿ ಮಣಿ ನೀನ್ಯಾರೇ ನೀನ್ಯಾರೇ ಮಂಜುಳ ಕೀರವಾಣಿ ಮೃದುಲ ಕೀರವಾಣಿ ಮೃದುಲ ಶರೀರ ಮೃದುಲ ಶರೀರ ಕಾಮನಕರ ಕಾರ್ಮುಖವು ನಿಲ್ಲ ಕಾಣುತ್ತ ಕೈ ಜಾರಿತು ಕಾಮನಕರ ಕಾರ್ಮುಖವು ನಿಲ್ಲ ಕಾಣುತ್ತ ಕೈ ಜಾರಿತು ಪಿಳೆ ಮಾವಿನಿಯ ನೀನ್ಯಾರೇ ಮಂಜುಳ ಕೀರವಾಣಿ ಮೃದುಲ ಶರೀರ ನೀರೇ ನೀನ್ಯಾರೇ ಯಾರೇ ಸರಿ, ಬೇಟೆಯಾಡುತ್ತಾ ಬಂದವ ನಾನು ದೂರದಲ್ಲಿ ನಿನ್ನನ್ನೇ ಕಂಡೆ. ಒಯ್ಯಾರದಂತ ನೀನು ಎದುರಾಗಿ ಸಿಕ್ಕಿದಾಗ ಇನ್ನು ನಿನ್ನನ್ನು ಮಾತನಾಡದೆ ಹೋಗೋದಕ್ಕೆ ಸಾಧ್ಯವಿಲ್ಲ. ಈಗ ಮಾತನಾಡಿಸುತ್ತಿರುವುದು ನನ್ನನ್ನ. ಮತ್ತೇನಲ್ಲಿ ಯಾರನ್ನೋ ಬಯಸಿದೆ,
ಯಾವುದನ್ನೋ ತಿಳಿದಕ್ಕಾಗಿ ಮುಂದಾದೆ. ಆದ್ರೆ ನನ್ನ ಯೋಚನೆ ಬೇರೆ ಆಯ್ತು. ಏನಾಯ್ತು? ಹಸಿವೆ ಎಂಬುದು ನಿಂತೋಯಿತು. ಆದ್ರೆ ಆ ಹಸಿವೆ ಸಾಯಲಿ. ಆದ್ರೆ ಅದಲ್ಲ, ಮನದಾಸೆ ಎಂಬುದು ಹುಟ್ಟಿಕೊಂಡಿತ್ತು. ಏನಯ್ಯ? ಮನದ ಹಸಿವೆ ಎಂಬುದು ಹೆಚ್ಚಾಯಿತು. ಹೌದೇ? ಅಂದ್ರೆ ನಿನ್ನಂತವಳು ಒಬ್ಬಳು ಈ ಕಾನೂನದೊಳಗೆ ಸಿಗ್ತಾಳೆ ಎಂಬುದು ನನಗೂ ಸತ್ಯಕ್ಕೂ ಗೊತ್ತಿಲ್ಲ. ಯಾಕೆ? ಕಾನೂನದಲ್ಲಿ ಈ ಕಾಡಲ್ಲಿ ಎಷ್ಟೆಷ್ಟೋ ಮಂದಿ ಬರ್ತಾರೆ. ಆದ್ರೆ ಬಂದವರು ಎಲ್ಲರನ್ನು ನಾನು ಕಂಡಿದ್ದೇನೆ, ಎಲ್ಲರಲ್ಲಿ ಮಾತನಾಡಿದ್ದೇನೆ, ಎಲ್ಲರನ್ನು ಬಯಸಿದ್ದೇನೆ, ಎಲ್ಲರನ್ನೂ ಪಡೆದಿದ್ದೇನೆ. ಆದ್ರೆ ನಿನ್ನಂತವಳನ್ನು ನಾನು ಇಷ್ಟರ ತನಕ ಕಂಡದ್ದೇ ಇಲ್ಲ. ಆದ್ರೆ ನಿನ್ನಲ್ಲೇ ಮಾತಾಡ್ತಿದ್ದೇನೆ. ಇಷ್ಟು ವಯ್ಯಾರೆಯಾದ ನೀನು, ಬಹಳಷ್ಟು ಸಬಕೀನವನು ನೀನು. ನಿನ್ನನ್ನು ಕಂಡವಾಗ ಸಾಕ ನೋಡು, ಕೋಟಿ ಸೂರ್ಯರು ಈ ಕಾನೂನದೊಳಗೆ ತಿಳಿದ್ರೆ ಅಂತ ಭಾಷವಾಗ್ತಾ ಉಂಟು. ಅಷ್ಟು ಸಂತೋಷವೇ ಸರಿ. ನಿನ್ನ ಮುಖವನ್ನು ಕಂಡವಾಗ ಅದೆಷ್ಟೋ ಕಾಲಗಳೇ ಕಳೆದು ಹೋಯಿತು ಅಂತ ಅರ್ಥ ಉಂಟು. ನಿನ್ನಂಥವರನ್ನು ಎಷ್ಟೋ ಕಾಲದ ಮುಂದೆ ನಾನು ಕಂಡಿದ್ದೆ. ಅಲ್ಲ, ಇಷ್ಟೋ ಕಾಲದ ಮತ್ತೆ ನಿನ್ನಂಥವಳು ಕಾಣ್ತೇನೆ ಮತ್ತ ಆಸೆಯೂ ಕೂಡ ನಾನು ಪಡೆದವನಲ್ಲ. ಆದ್ರೆ ಈ ಸಮಯದಲ್ಲಿ ನಿನ್ನಲ್ಲೇ ಕೇಳ್ತಿದ್ದೇನೆ, ದೇವಲೋಕದಿಂದ ಇಳಿದವಳು ಪಾತಾಳದಿಂದ ಕೆಳಗೆ ಬಂದವಳ. ಒಂದು ಲೆಕ್ಕಾಚಾರದಲ್ಲಿ ಪಾತಾಳದಲ್ಲಿಂದ ಬಂದವರಿಂದಾದ್ರೆ ನಿಮಗೆಲ್ಲ ಸೊಂಟ ಸರಿ ಇರುವುದಿಲ್ಲ, ಗೊತ್ತಾಯ್ತಲ್ಲ? ಸೊಂಟದಿಂದ ಕೆಳಗೆ ಅವರಿಗೆ ಬಲವೇ ಇಲ್ಲ. ಹಾಗಾದ್ರೆ ಮೇಲಿಂದ ಬಂದವರನ್ನು ಕಂಡವಾಗ ಬಹಳಷ್ಟು ಸೊಗಸಿನಲ್ಲಿದ್ದೀರಿ. ಆದ್ರೆ ನೀವು ಮೇಲಿದ್ದವರು ಕೆಳಗೆ ಬರೋದಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಭೂಲೋಕದಲ್ಲಿ ನಾನು ಬಹಳಷ್ಟು ತಿರುಗಾಟವನ್ನೇ ಮಾಡಿದವ. ನನ್ನ ತಿರುಗಾಟದಲ್ಲಿ ನಿನ್ನಂತ ಒಬ್ಬಳು ಚೆಲುವೆಯನ್ನು ನಾನು ಕಂಡದ್ದೇ ಇಲ್ಲ. ಆದ್ರೆ ಯಾರು, ಎಲ್ಲಿಗೆ ಹೋಗೋಳು? ಮತ್ತೆ ನಿನ್ನ ಜೊತೆಯಲ್ಲಿ ಯಾರಾದ್ರೂ ಇದ್ದ? ನಿನ್ನ ತಂದೆ ಯಾರು, ತಾಯಿ ಯಾರು, ಬಂಧು ಯಾರು ಹೇಳಬಹುದೇ? ಸುರಲೋಕದಿಂದ ಬಂದ ತರುಣಿ ನಾನು, ಸುರಲೋಕದಿಂದ ಬಂದ ತರುಣಿ ನಾನು. ಸುರಲೋಕದಿಂದ ಬಂದ ತರುಣಿ ನಾನು, ಊರ್ವಶಿ ಎನ್ನಯ ಪೆಸರೋ, ಊರ್ವಶಿ ಎನ್ನಯ ಪೆಸರೋ ತರುಣಿ ನಾನು. ಆಗನಯ ಧೀರ ನೀನಾರು ಪೀಳಿತ ಬಾಯ್, ಧೀರ ನೀನಾರು ಪೀಳಿತವಾಗ ಧೀರ ಸುರಲೋಕದಿಂದ ಬಂದ
ನೀನು ನನ್ನನ್ನು ಹೊಗಳುವುದಕ್ಕೆ ಮುಂದಾಗುತ್ತಾ ಇದ್ದೀಯ. ಈ ಕಾನನದಲ್ಲಿ ನನ್ನನ್ನು ಕಂಡು ನನ್ನನ್ನು ತಡೆದು ನಿಲ್ಲಿಸಿದ್ದೀಯ. ಹೌದು, ನೀನೆಂದು ಕಂಡಂತೆ ನಾನು ಈ ಭೂಲೋಕದವಳಲ್ಲ. ಹೌದು, ಮತ್ತೆ ಭೂಲೋಕದಲ್ಲಿರುವವಳು ನಾನಲ್ಲ, ಸ್ವರ್ಗಲೋಕ. ಸ್ವರ್ಗಲೋಕ? ಹೌದು, ಅಲ್ಲಿಂದ ಇಳಿದದ್ದೆ. ಖಂಡಿತವಾಗಿ ಕಾರಣ ಉಂಟು. ಸ್ವರ್ಗಲೋಕದಲ್ಲಿರುವಂತಹ ಊರ್ವಶಿ ನಾನು. ಊರ್ವಶಿ? ಹೌದು. ಭೂಲೋಕಕ್ಕೆ ಬರುವರೆ ಕಾರಣ ಉಂಟು. ಶೋಣಿತಾಪುರದಲ್ಲಿ ವಿರೋಚನನಿದ್ದಾನೆ. ಹಾಗಾಗಿ ಸುರಪಾಲ ವಿರೋಚನನಿಗೆ ನನ್ನನ್ನು ಉಡುಗೊರೆ ರೂಪದಲ್ಲಿ ಕೊಟ್ಟವನಿದ್ದಾನೆ. ಹಾಗಾಗಿ ವಿರೋಚನನ ಬಳಿ ಹೋಗಬೇಕೆಂಬಂತಹ ಉದ್ದೇಶದಿಂದ ಹೊರಟು ಬಂದವಳು. ನನ್ನನ್ನು ತಡೆದು ನಿಲ್ಲಿಸಿದ್ದೀಯಲ್ಲ, ಇದು ಸರಿಯಲ್ಲ. ನೀನು ಯಾರು? ನಾನು ಯಾರಂತ ಗೊತ್ತಾಗಲಿಲ್ಲ. ಗೊತ್ತಾಗಲಿಲ್ಲ. ಇದೇ ಕಾನನದಲ್ಲಿರುವವ. ಮೊದಲು ಶೋಣಿತಾಪುರದಲ್ಲಿ ಇದ್ದವನು. ಹೌದೇ? ಕೇಶಿ ಎಂಬಂತ ರಾಕ್ಷಸನವರು. ಅವರ ಜಾತಿಯವರೇ. ನೀನು ವಿರೋಚನನ್ನು ಸೇರುವುದಕ್ಕಾಗಿ ಹೋಗುವಳು. ಹೌದು, ವಿರೋಚನನ ಬಳಿಗೆ ಹೊರಟದ್ದು ನಾನು. ಅವನಾದ್ರೇನು ನಾನಾದ್ರೇನು ಒಂದೇ ಜಾತಿ. ಹಾಗಾಗುವುದಿಲ್ಲ. ಯಾಕೆ? ನನ್ನ ಉದ್ದೇಶ ವಿರೋಚನನ್ನು ಸೇರಬೇಕೆಂಬ. ಆ ಉದ್ದೇಶವನ್ನು ಮುಂದುವರಿಸುವುದಕ್ಕೆ ನಾನು ಬಿಟ್ಟಲ್ಲ. ನಾನು ಹೋಗಿದ್ದೆ. ನೀನು ಹೋದ್ರಲ್ಲ. ನಾನು ಹೋಗಿದ್ದೇನೆ, ಅಡ್ಡ ಬರಬೇಡ ನೀನು. ಯಾರು ಹೇಳಿದ್ದು? ಬಿಡುವಲ್ಲ ಹಾಗ ಸೇರಬೇಕಿತ್ತು. ನಿನ್ನಲ್ಲಿಗೆ ಬಂದದ್ದಲ್ಲ, ವಿರೋಚನಲ್ಲಿ. ವಿರೋಚನ ಮತ್ತಬಲ ಅಂತವರು ಅದೆಷ್ಟು ಮಂದಿ ಶೋಣಿತಾಪುರದಲ್ಲಿ ಹುಟ್ಟಿದ್ದಾರೆ, ಸತ್ತಿದ್ದಾರೆ. ಅವರ ವಿಚಾರವೇ ಲೆಕ್ಕವೇ ಅಲ್ಲ. ಕಾರಣದಲ್ಲಿ ತಪ್ಪ ಈ ಕೇಸಿಯನ್ನು ಸೇರಿ ಮತ್ತೆ ಯಾರ ಜೊತೆ ಎಳಿಬೇಕಾದ್ರೆ ನೀನು ಬದುಕು. ಹಾಗಾಗುವುದಿಲ್ಲ. ಆ ಉದ್ದೇಶ ನನಗೆ. ನನ್ನನ್ನು ಸೇರ್ಬೇಕು, ಬರಬೇಕು. ಅಲ್ಲ, ಖಂಡಿತ ಸಾಧ್ಯ. ಬರುದಿಲ್ವೇ? ಬರುದಿಲ್ವೇ? ಹೋಗ್ಲಿಕ್ಕೆ ಬಿಡು. ಯಾರು ದಾರಿ ಬಿಡ್ಬೇಕು? ಸಾಧ್ಯ ಇಲ್ಲ. ಪುರದೊಳಿರುವ ಪುರದೊಳಿರುವ ಮಿಂಡರಾಕಿಯ ಕೊಂಡು ಪೋಗೆ ಕೊರೆಯ ತಿರುವ ಮಲ್ಲಿಗೆ ಹೃದಯ ಕೊಂಡು ಪೋಗೆ ಗಂಡಯ ಚಂಡ ಕಾರ್ಬೆಯ ನನ್ನ ಅಂಕೆ ಒಳಗೆದ್ದುಕೊಂಡು ವ್ಯವಹರಿಸಬೇಕಾದವು ನೀನು. ಕಾಡ ಹಾದಿಯಲ್ಲಿ ವಿಹಾರಕ್ಕೆಂದು ಬಂದ್ರೆ ನಾರಿಯೊಬ್ಬಳ ಆರ್ತನಾದ ನೋಡಿದಂತಾದ್ರೆ ನಿನ್ನ ವ್ಯವಹಾರ. ನೈತಿಕತೆ ಇಲ್ಲದ ವ್ಯವಹಾರ ಮಾಡ್ತಾ ಇದ್ದಲ್ಲ ನೀನು. ಸುಮ್ಮನೆಲ್ಲ ರಾಕ್ಷಸರನ್ನೆಲ್ಲರೂ ಬೈಯುವುದು, ಏಲಗಳ ಮೇಲೆ ಕೈ ಮಾಡ್ತಾ ಇದ್ದಿ. ದಾರಿ ಬಿಟ್ಟು ನಡೆಯುತ್ತ ಅಲ್ಲ ಯಾರಾದ್ರೂ ಬೇಕಾದ್ರೆ
ಬಗೆಯುತ್ತ ಕೈಯೇ ಗುಣರಿರುವರು ಶುಕ್ರಾಚಾರ್ಯ ಸಮರ ಬಿಟ್ಟರು. ಯಾವುದೇ ವ್ಯವಹಾರಕ್ಕೊಂದು ಪರಿಧಿ ಅಂತ ಇದೆ. ಅದನ್ನು ಬಿಟ್ಟು ವ್ಯವಹರಿಸಿದ್ರೆ ಅವನು ಮನುಷ್ಯನಾಗುವುದಿಲ್ಲ, ಅವನು ಅಮಾನುಷನಾಗುತ್ತಾನೆ. ಅಮಾನುಷಿಕ ವ್ಯವಹಾರದಲ್ಲಿ ಮುಂದುವರಿಯುವಂತಹ ನಿನ್ನಂತವರನ್ನು ಶಿಕ್ಷಿಸುವುದಕ್ಕಾಗಿ ಆಗಮಿಸಿದ್ದೇವೆ. ಬದುಕಿ ಉಳಿಯಬೇಕು ಅಂತಾದ್ರೆ ನನವರೆಗೆ ಕಳ್ಳದರದ ವಿದ್ಯೆಯಿಲ್ಲ ಎಂದು ಕಲಿಯುತ್ತೆ. ಕೇಳಬೇಕಾದವರು ಸರಿತಾಪುರದಲ್ಲಿ ನನಗೆ ನಿನ್ನ ಅಪ್ಪಳಾಗಬೇಕಾಗಿಲ್ಲ. ಅವಳು ನಿನ್ನ ಅತ್ತೆ ಮಗಳಲ್ಲ, ಮತ್ತ ಬೇರೆ ನಿನ್ನ ಸಂಬಂಧಿಕರು ಅಲ್ಲ. ದೇವರಾಗದವಳಾಗಿದ್ದಾಳೆ. ನಿನಗಾಗಲಿ ನನಗಾಗಲಿ ಯಾರಿಗಾದ್ರೂ ಅವಳು ಬರಬೇಕಂದ್ರೆ ಬರಲೇಬೇಕು. ಒಂದು ವೇಳೆ ಈ ಕೇಸಿಗೆ ಅಪ್ಪಣೆ ಮಾಡೋದಕ್ಕಾಗಿ ಬಂದ್ರೆ ನೀನೇಳು 3 ಲೋಕದಲ್ಲಿದ್ದವರು ಎಲ್ಲರೂ ಬರಲಿ, 3 ಮೂರ್ತಿಗಳ ಬರಲಿ, ಅಂತವರಿಗೆ ಯೋಧೆ ಕೊಟ್ಟು ಸಮರಕ್ಕೆ ನಾನು ನಿಂತೇನು. ನಮ್ಮದು ಶೋಣಿತಾಪುರ ಗೊತ್ತು, ನಾಯಿನಾಡಲ್ಲ, ನೆನಪಿಟ್ಟುಕೋ. ಹೌದಾ? ಎಲ್ಲವಕ್ಕೆ ಕೇಳುವ ಎಲ್ಲವೋ ಕೇಳಿ ಕೇಳುವ ಈತನಿಗೊಳಿಯುತ್ತಿಂದ್ರನು ಕೊಟ್ಟ ಸತಿಯನು ಕಳವಿನಿಂದ ಪರಿಸುವುದು ಅನ್ಯಾಯವಿದು. ಕಳವಿನಿಂದ ಪಹರಿಪುದು ಅನ್ಯಾಯವಿದು. ಬಿಡು ಪಾಪಿ ಬಿಡು ಪಾಪಿಯೇ ಛಲದಿ ಕಾದುದುಲ್ಟೆ ಭಂಡರ ಕುಲ ತಿಲಕ ಭಂಡರ ಕುಲ ತಿಲಕ ಎಂದೆನುತ್ತ ಸಾಮದಿ ಲಲನೆಯನು ಬಿಡಿಸಿ ಕಳುಹಿಸಿ ತೆರಳಿದನು. ನನ್ನನ್ನು ಪಾಪಿ ಅಂತ ಹೇಳಿದವರು ಅದಕ್ಕೆ ಕಾರಣ ಉಂಟು. ಅಂತ ಕಾರ್ಯವನ್ನು ನೀನು ಮಾಡಿದ್ರಿಂದಲೇ ನಿನ್ನ ಪಾಪಿ ಅಂತ ಸಂಬೋಧನೆ ಮಾಡಿಕೊಳ್ಳಬೇಕಾಗ್ತದೆ. ನಾನಂತ ಪಾಪ ಕರ್ಮ ಏನು ಮಾಡಿದ್ದಾರೆ? ಯಾಕೆಂದ್ರೆ ತನ್ನಂತಹ ವಿವೇಚನೆಯನ್ನು ನೀನು ಕಳೆದುಕೊಂಡಿದ್ದೀಯ. ನಿನ್ನ ಯೋಗ್ಯತೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕಿತ್ತು. ಹುಟ್ಟಿಕೊಂಡಿನ ಮನತನವೋ ಜಗದಿಖ್ಯಾತವಾದುದು, ಪಡೆದಿರುವ ಕೀರ್ತಿಯೋ ಲೋಕೋತ್ತರವಾದುದು. ಹಾಗೆಂದು ಈ ಸಮಯದಲ್ಲಿ ಎಂತ ದುಷ್ಕಾರ್ಯಕ್ಕೆ ನಾನು ಮನಸ್ಸು ಮಾಡಿದ್ದೇನೆ ಎಂಬ ಆ ಕಲ್ಪನೆಯಾದು ನಿನಗಿದೆಯೇ? ಇಲ್ಲದೆ ಇದ್ರೆ ಆ ಹೆಣ್ಣೊಬ್ಬಳ ನೀನು ಬಯಸ್ತಾ ಇದ್ದಿ, ಕಾಮಿಸ್ತಾ ಇದ್ದಿ. ಅವಳಿಗೆ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ಹಾಗಾಗಬಾರದು. ಒಂದು ಏನಾದ್ರೂ ಸಂಬಂಧ ಮಾಡುವಂತ ಅದ್ರ ಮಧ್ಯೆ ನೀವೆಲ್ಲ ಬಂದ್ಬಿಟ್ರಿ. ಅದಕ್ಕೊಂದು ಕಾರಣ ಉಂಟು. ಏನು? ಆಕೆಯ ರೂಪವನ್ನು ಕಂಡು ನೀನು ಮೋಹಿಸ್ತಾ ಇದ್ದಿ. ಅವಳು ಯಾರು? ಈ ಲೋಕದವಳೇ ಅಲ್ಲ, ಮೇಲೋಕದವಳು ಊರ್ವಶಿ ಎಂಬುದು ನಿನಗೂ ಗೊತ್ತು. ಹಾಗೆ ಈ ಕ್ಷೇತ್ರಕ್ಕೆ ಬರಬೇಕಿದ್ರೆ ಕಾರಣ ಏನು ಎಂಬುದು ನೀನು ಅರ್ಥ ಮಾಡಿಕೊಳ್ಳಬೇಕಿತ್ತು. ನೀವು ಯಾಕೆ ಬಂದದ್ದು ಸ್ವಾಮಿ? ಅದಕ್ಕೆ ಕಾರಣ ಹೇಳ್ತಾ ಇದ್ದೇನೆ. ಯಾಕೆಂದ್ರೆ ಈ ಊರ್ವಶಿಯನ್ನು ನೀನು ಕಾಮಿಸ್ತಾ ಇದ್ದಿ. ಅವಳು ನಿಜವಾಗಿ ಯಾರಿಗೆ ಸಲ್ಲಬೇಕು ಎಂಬುದನ್ನು ನೀನು ಯೋಚನೆ ಮಾಡಬೇಕಿತ್ತು. ದೇವೇಂದ್ರನೇ ಈ ವಿರೋಚನೆಗಾಗಿ ಆತ ಕಳಿಸಿಬಿಟ್ಟಂತಹ ಮಾಲಿನಿ ಇವಳು. ನೋಡು,
ಈತ ಸಾಮಾನ್ಯದೆಂದು ಭಾವಿಸಿಯ ಗಂಡೆದೆಯ ಕಡುಗಲಿಗಳದ ಆಹವ ಸಮರ್ಥರ ವೀರ ರಕ್ತಾಭಿಷೇಕದಲ್ಲಿ ಪುಳಕಿತಾಂದ ಗಾತ್ರನಾಗಿ ಅಸುರ ಕುಲ ಸಾಮ್ರಾಜ್ಯ ಸಮ್ರಾಟನಾಗಿ ಮೆರೆದಂತ ವಿರೋಚನ ಯೋಗಿಯನ್ನು ಅರ್ಥ ಮಾಡಿಕೊಂಡೆ ಆ ದೇವೇಂದ್ರ ಆ ಈ ಊರ್ವಶಿನ ಅವನಿಗಾಗಿ ಕಳಿಸಿಕೊಟ್ಟಿದ್ದಾನೆ. ಮಾತ್ರವಲ್ಲ, ನೀನು ದೈತ್ಯ, ಅವನೂ ದೈತ್ಯ. ನಿಮ್ಮೊಳಗೆ ಕಾಳಗವನ್ನು ಮಾಡಿದ್ರೆ ಆ ಕಾಳಗೆ ವ್ಯರ್ಥವಾಗಿ ಹೋಗ್ತದೆ. ಪರಿಣಾಮವಾಗಿ ಏನಾಗ್ತದೆ? ಒಂದು ನೀನು ಸಾಹಿತಿ, ಇಲ್ಲ ಅವನು ಅಳಿತಾನೆ. ಹಾಗಾಗಬಾರದು. ನೀವಿಬ್ಬರು ಒಂದಾದ್ರೆ ಈ ಪ್ರಪಂಚವನ್ನೇ ಗೆಲ್ಲುವಂತಹ ಶಕ್ತಿ ಸಾಮರ್ಥ್ಯ ನಿಮಗಿದೆ. ಆದ್ದರಿಂದ ಅವನೊಡನೆ ನೀನು ಸಂಧಾನ ಮಾಡಿಕೊ. ದೇವೇಂದ್ರ ಅವನಿಗಾಗಿ ಕೊಟ್ಟದಂತ ಅವನು ಮೊದಲು ಹೇಳಿದ್ರು, ನಾನು ನಂಬಲಿಲ್ಲ. ಹೆಣ್ಣು ಮಕ್ಕಳು ಸುಳ್ಳು ಹೇಳ್ತಾರೆ, ತಪ್ಪಿಸುವುದಕ್ಕಾಗಿ, ತಪ್ಪಿ ಬದುಕುವುದಕ್ಕಾಗಿ. ಹಾಗಾಗಿ ಅವನ ಬಂದ ಮೇಲೆ ಗೊತ್ತಾಯ್ತು. ಸಾಮಾನ್ಯ ಹೆಣ್ಣು ಮಕ್ಕಳು ಮಾತ್ರ ಸುಳ್ಳು ಹೇಳುವುದು. ದೇವಲೋಕದಲ್ಲಿ ಯಾವತ್ತು ಸುಳ್ಳು ಹೇಳುವುದಿಲ್ಲ. ದೇವೇಂದ್ರನ ಜಾಣ್ಮೆ ಎಲ್ಲಿವರೆಗೆ ಅಂದ್ರೆ ಇವಳನ್ನು ಧರೆಗೆ ಕಳಿಸುವಾಗ ಹಿಂದಿನಿಂದ ಗುರುಗಳನ್ನು ಕಳಿಸಿದ್ದಾನ. ಗುರುಗಳನ್ನು ಕಳಿಸಿ ತಲುಪಬೇಕಾದ ಜಾಗಕ್ಕೆ ತಲುಪಿದ್ದಾಳೋ ಅಂತ ನೋಡ್ಲಿಕ್ಕೆ. ಇಲ್ಲದೇ ಇದ್ರೆ ಮತ್ತೆ ನಮ್ಮಂತವರು ಒಂದೇ ಜಾತಿಯವರು ಹೋರಾಡುವ ಹಾಗೆ ಆಗುತ್ತದೆ. ಗುರುಗಳೇ, ಜಾತಿ ಒಳಗೆ ಕಾಳಗ ಒಳ್ಳೆದಲ್ಲ. ನನ್ನನ್ನು ಜಾತಿಯಿಂದ ಹೊರಗಿಟ್ಟಿದ್ದಾರೆ. ಈಗ ನಿಮ್ಮ ಮಾತಿಗೆ ಅವನು ಸೇರಿಸಿಕೊಳ್ಳಬೇಕು. ಬಂಡರ ಕುಲ ತಿಲಕ ಅಂತ ಹೇಳ್ಬೇಡಿ. ಜಾತಿಯಿಂದ ಹೊರಗಿಡಬೇಕಿದ್ರೆ ಏನೋ ಒಂದು ಅನರ್ಥ ಕಾರ್ಯವನ್ನು ಮಾಡಿದ್ರೆ ನಿನ್ನವರೇ ನಿನ್ನನ್ನು ಜಾತಿಯಿಂದ ಹೊರಗೆ ಹಾಕಿದ್ದು. ನಾವು ಹಗರಣಕ್ಕೆ ಸಿಲುಕಿಕೊಳ್ಳುವುದು ಯಾಕೆ? ಎಂದು ಮಾಡಿದ್ರೆ ಕಾಯ್ತಾ ಇದ್ದಾರೆ ಯಾವಾಗ ಸಿಗುತ್ತದೆ ಇವನ ಹಗರಣ. ಹೌದು ಸ್ವಾಮಿ, ಅದಕ್ಕೆ ಅವಕಾಶ ಕೊಡಬಾರದು. ಮೊದಲೆಲ್ಲ ಆದದ್ದು ಆಯ್ತು, ನಾಡೊಳಗೆ ಇದ್ದು ಬೇಸರವಾಯ್ತು. ಇನ್ನು ನಾಡೊಳಗಿರಬೇಕಂತ ನನಗೂ ಮನಸ್ಸಾಗಿದೆ. ಅವನಿಗೆ ಒಪ್ಪಿಗಿದ್ರೆ ನಾನು ಬರ್ತೇನೆ. ಯಾರು ಮನುಷ್ಯಿಲ್ಲ ನನಗೆ. ನಾವೆಲ್ಲರೂ ಏಕತ್ರರಾಗಿ ಲೋಕಮುಖದಲ್ಲಿ ಕೀರ್ತಿ ಹೊಂದುವುದಕ್ಕೆ ಪ್ರಯತ್ನಶೀಲರಾಗಬೇಕು. ಇದು ಬೃಹಸ್ಪತಿ ಆಚಾರ್ಯರ ಸಮ್ಮುಖದಲ್ಲಿ ನಿನಗೊಂದು ಆಲಿಂಗನ. ಆಯ್ತಾಯ್ತು ಸ್ವಾಮಿ, ಅನುಗ್ರಹಿಸಬೇಕು. ತಪ್ಪಾಯ್ತು, ಶುಭವಾಗಲಿ. ಓ ತಪ್ಪಾಯ್ತಲ್ಲ, ಈಗ ಅರ್ಥವಾಯ್ತಲ್ಲ. ಅಷ್ಟಾದ್ರೆ ಸಾಕು. ನೀವು ಬಂದ ಮೇಲೆ ನಮ್ಮ ಮಾತಿಲ್ಲ. ನಾನು ದೇವಲೋಕ ನಾನು ಬರ್ತೇನೆ. ದೇವೇಂದ್ರ ಅಂತ ಹೇಳಿ ತಲುಪಬೇಕಾದ ಒಮ್ಮೆ ಕಾಡನ್ನು ತಿರುಗಿ ಮಾಡ್ತಾರೆ. ತ್ಯಾಗದ ಶಿರಗಳಲ್ವೇ ಮಳೆ ಶೋಣಿತದ ಸಂತೋಷದ ಜೀವನವನ್ನು ನಡೆಸುತ್ತಿದ್ದವಳು ನಾನು. ಆದರೆ ನಾನು ಬಂದಂತಹ ಕಾರ್ಯವನ್ನು ಪೂರ್ಣಗೊಳ್ಳುವುದಕ್ಕೆ ಆರಂಭವಾಗಿದೆ. ಹೌದು, ನಾನೊಂದು ಮಗುವಿಗೆ ಜನ್ಮವನ್ನಿಟ್ಟಿದ್ದೇನೆ. ಹಾಗಾದ್ರೆ ತಡ ಮಾಡುವುದು ಸರಿಯಲ್ಲ. ಸ್ವರ್ಗಲೋಕಕ್ಕೆ ಹೋಗಬೇಕು. ತೆರಳುತ್ತೇನೆ ಸ್ವರ್ಗಕ್ಕೆ. ತನ್ನ ಮೋಜ ಕುಳಿಸುತ್ತ ಹೋದಳೂರ್ವಶಿಯ ಮೋಸಗೊಳಿಸುತ್ತ ಹೋದಳೂರ್ವಶಿಯ ಎನ್ನ ಮನದಾಸೆ ತೀರದ ಮುಂದೆ ಏನ್ ಗೈಬೆ ಇದಕ್ಕೆಲ್ದು ಆಸುರರ ಗೆಲ್ಲುವ ಬಗೆಗ ಆಸುರರ ಗೆಲ್ಲುವ ಬಗೆಗೆ ಘಾಸಿಯಾಗದ ತೆರದಿ ಕಾಂತಾರವಂ ಸೇರಿ ನಾ ಶೋಧಿಸುತ್ತ ಸುಸ್ಥಳದಿಯೇ ವಿಧಿಯಂ ಭಜಿಸೇ ಸುಸ್ಥಳದಿ ವಿಧಿಯೋ ಲೇಜಾದ ವರಗಳಂ ಪಡೆವೆ ಎನ್ನುತ್ತೈದಿದ ಘೋರ ಬನವ ಆಕ್ಷಣದ ಘೋರವನವ ಆಕ್ಷಣದ
ನನ್ನ ಪಾಲಿಗೆ ಎಲ್ಲರಿಂದಲೂ ಮೋಸವೇ ಹೌದಲ್ವ ಹೇಳಿ. ಮಾರುವೇಷದಿಂದ ಆಗಮಿಸಿದಂತ ದೇವೇಂದ್ರ ನನ್ನ ಅರ್ಧಾಯುಷ್ಯವನ್ನು ದಾನವಾಗಿ ಬೇಡಿದ. ಆಮೇಲೆ ಅದು ನಿಜ ರೂಪದಿಂದ ಪ್ರಕಟನಾದ. ಮಾಡಿದ್ದು ಮೋಸವೇ ಅಲ್ವೋ. ಅದಕ್ಕೆ ಪ್ರತಿಯಾಗಿ ನಾನು ಊರ್ವಶಿಯನ್ನು ಕೊಡ್ತೇನೆ ಅಂತ ಹೇಳಿದ. ಊರ್ವಶಿಯಾದರೂ ಕೊನೆವರೆಗೆ ಉಳಿದಳೆ. ನನಗೆ ಬೇಕಾದಂತಹ ಸ್ವರ್ಗ ಸುಖವನ್ನು ನೀಡಿದಳು. ನನಗೆ ತೃಪ್ತಿಯಾಗಲಿಲ್ಲ. ನೇರವಾಗಿ ಹೊರಟು ಹೋಗಿದ್ದಾಳೆ. ಕಾರಣ ಕೇಳಿದ್ರೆ ಹೇಳ್ತಾಳೆ, ನಮ್ಮಿಬ್ಬರದ್ದಾದಂತಹ ದಾಂಪತ್ಯದಿಂದ ಒಬ್ಬ ಮಗ ಹುಟ್ಟಿಕೊಂಡು ಅವನಿಗೆ ವಿಲೋಮ ಅಂತ ಹೆಸರಿಟ್ಟದ್ದು ನಾವು. ಆದ್ರೆ ಆ ವಿಲೋಮನೆಂಬಂತಹ ಹುಡುಗನನ್ನು ಯಾರೋ ಒಂದು ರಕ್ಕಸಿಯ ಭೂತವ ಬಂದು ನುಂಗಿತಂತೆ. ನಮ್ಮವರನ್ನು ಕಳುಹಿ ವಿಚಾರ ತಿಳಿದ್ರೆ ಆ ರಕ್ಕಸಿಯೇ ದೇವೇಂದ್ರನಂತಾದಂತ ಆಟೋಪ ಅಂತ ಗೊತ್ತಾಯ್ತು. ದೇವತೆಗಳು ಎಂತಹ ಮೋಸ ಮಾಡುವರು ನೋಡಿದ್ರ ನೀವು. ಲೋಕದ ಕ್ಷೇಮವನ್ನು ಹಾರೈಸುವರಂತೆ ದೇವತೆಗಳು ನನ್ನ ಮೇಲೆ ಯಾಕೆ ಆವಾಗ ಈ ರೀತಿಯ ದಾಳಿ ಮಾಡ್ತಾರೆ. ಮಾರುವೇಷ ಮೊದಲು ಅರ್ಧಾಯುಷ್ಯ ಬೇಡಿದ್ದು ಕಳುಹಿದಂತ ಊರ್ವಶಿಯನ್ನು ಮರಳಿ ಪಡಕೊಂಡ. ಮಗು ಕಾಣುವುದಿಲ್ಲ ಅಂತ ಹೋದದ್ದು ನೆವನ ಈಗ ಊರ್ವಶಿಗೆ. ನನಗೆ ದೇಹ ಸುಖ ಬೇಕು ಅಂತಾಗುವಾಗ ಅವಳು ಬಳಿಯಲಿಲ್ಲ. ಒಂದು ರೀತಿಯ ರುಚಿಯನ್ನು ತೋರಿಸಿ ಹೊರಟು ಹೋಗಿದ್ದಾಳೆ. ಪದೇ ದೈತ್ಯ ಕುಲಕ್ಕೆ ಇವರು ಮಾಡುವಂತ ಅನಾಚಾರ, ಇವರು ಮಾಡುವಂತ ಈ ದ್ರೋಹ, ಇದಕ್ಕೆ ಸರಿಯಾದ ಪ್ರಾಯಶ್ಚಿತ್ತವನ್ನು ಮಾಡಲೇಬೇಕು. ಇನ್ನೂ ಕೈಕಟ್ಟಿ ಕುಳಿತುಕೊಳ್ಳಲಾರೆ. ತಂದೆಯಾದಂತಹ ಪ್ರಹ್ಲಾದರಾಯನಿಗೆ ಮೊದಲೇ ಮಾರುವೇಷದಲ್ಲಿ ಆಗಮಿಸಿದಂತಹ ದೇವೇಂದ್ರ ಶಿಷ್ಯವೃತ್ತಿಯನ್ನು ಮಾಡಿ ಅವನ ಸೌಶೀಲ್ಯವನ್ನು ಕದ್ದವನಿದ್ದಾನೆ. ಅಲ್ಲಿಯೂ ತಂದೆಗೆ ದ್ರೋಹ, ಮಗನಾದ ನನಗೂ ದೇವೇಂದ್ರನಿಂದ ದ್ರೋಹ. ಇದಕ್ಕೆ ಹೇಗೆ ಪ್ರಾಯಶ್ಚಿತ್ತ? ದೇವತೆಗಳನ್ನು ಸದೆ ಬಡಿಯದೆ ನನಗೆ ಇನ್ನೂ ವಿರಾಮವಿಲ್ಲ. ಹಾಗಾದ್ರೆ ಮೊದಲೇ ಅರ್ಧಾಯುಷ್ಯವನ್ನು ಬೇಡಿದ. ನನ್ನಲ್ಲಿ ಎಷ್ಟು ಆಯುಷ್ಯ ಉಂಟು ಅಂತ ಗೊತ್ತಿಲ್ಲ. ನಾನು ದೈವಿ ಬಲ ಸಂಪನ್ನನಾಗಬೇಕು. ಆಮೇಲೆ ದೇವತೆಗಳನ್ನು ವಿರೋಧಿಸಲೇಬೇಕು. ಅದಕ್ಕಾಗಿ ಕನಕ ಗರ್ಭನನ್ನು ಒಲಿಸಿಕೊಳ್ಳುವುದಕ್ಕಾಗಿ ಕಾನನ ಗರ್ಭವನ್ನು ಪ್ರವೇಶ ಪರಿಕಿಸುತ್ತ ಸುಸ್ಥಳವನಾಕ್ಷಣ ವಿರಚಿಸುತ್ತ ಮಲಬೇಕ ಭಾವತಿ ಅಡಿಗಡಿಗೆ ತಪ್ಪು ಮಾಡಿದ ಬಿಡದೆ ಮನದಿ ಗಾಂಧಾರವನ್ನು ಪ್ರವೇಶ ಮಾಡಿದೆ. ಹರಿತಿರುವಂತಹ ಶುದ್ಧೋದಕದಲ್ಲಿ ಸ್ನಾನವನ್ನು ಪ್ರವೇಶಿಯಾಗಿದೆ. ದೇಹ ಶುಚಿಯಾದ್ರೆ ಭಗವಂತ ಒಲಿಯುವುದಿಲ್ಲ. ಮನಸ್ಸು ಶುದ್ಧವಾಗಬೇಕು ಬೇಡು. ಅದಕ್ಕಾಗಿಯೇ ಇದ ಮಾಂಸಾಕ್ಷಿಗಳನ್ನು ಮುಚ್ಚಿ ಒಳಗಿನ ಜ್ಞಾನದ ಕಣ್ಣನ್ನು ತೆರೆದು ಪ್ರಭು ವಿಭುವಾದಂತಹ ವಿದ್ಯೆಯನ್ನು ಕುರಿತಾಗಿ ತಪಸ್ಸಿಗಿದೆ. ಶಾರದಾ ರಮಣ ಸೇರಿದೆ ಚರಣ ಬೀರಿದೆ ಕರುಣ ತೋರು ದರುಶನ ಶಾರದಾ ರಮಣ ದೇವಾ ಮೆಚ್ಚದ ಮೆಚ್ಚಿದೆ ಮಗನೇ ನಿನ್ನ ಹೆಚ್ಚಿನ ಭಕ್ತಿಗೆ ಹೇಳದ ಉಚ್ಚರಿಸಿದ ಮನದಿಚ್ಛೆಯೈವೆ ಅಚ್ಚಳಿಯದ ನೀತನೆಯುವೆನು ಮೆಚ್ಚಿದ ಮೆಚ್ಚಿದೆ ಮಗನೇ ನೀ ಹೆಚ್ಚಿನ ಭಕ್ತಿಗೆ ಭಕ್ತಿಗೆ ಮೆಚ್ಚಿ ಮೈದೋರಿದ್ದೇನೆ. ಶ್ರೇಯಸ್ಸಾಗಲಿ ಹೇಳಪ್ಪ. ಮನದ ಬಯಕೆ ಏನೆಂಬುದನ್ನು ಹೇಳು, ಅನುಗ್ರಹಿಸ್ತೇನೆ. ಎನಲು ಬಂದಿಸಿ ವಿರೋಚನ ಎಂತ ನೆಲೆ ದೇವಾ ಎನಲು ಬಂದಿಸಿ ವಿರೋಚನ ಎಂತ ನೆಲೆ ದೇವಾ
ಖಗಕ್ಕೆ ಗೋಚರಮಾಗದೆ ಜಗಕ್ಕೆ ಗೋಚರಮಾಗದೆ ತನುವಿನೊಳಿರುವಂತೆ ನನಗೆ ಸಾವಿಲ್ಲದ ತನುವಿನೊಳಿರುವಂತೆ ನನಗೆ ಸಾವಿಲ್ಲದ ಘನವೀಗವ ಪಾಲಿತೋ ಪ್ರಫುಲ್ಲಿತವದನಾಗಿ ನನ್ನ ಕಣ್ಣುಗಳಿಗೆ ಹಬ್ಬವನ್ನೇ ಉಂಟು ಮಾಡ್ತಾ ಇದ್ಯಾ ಈ ಕಾಲದಲ್ಲಿ. ನನ್ನ ಇಚ್ಛೆಯನ್ನು ಪೂರೈಸುವಂತಹ ಉದ್ದೇಶವನ್ನು ಹೊಂದಿ ಬಂದೆಯಾ? ಹೌದು. ನನಗಿರುವಂತಹ ಇಚ್ಛೆ ಒಂದೇ. ಯಾವುದು? ನನ್ನ ಕುಲದ ಬಗ್ಗೆ, ನನ್ನ ಮನೆಯ ಬಗ್ಗೆ. ಇದೆಲ್ಲ ವಿಶೇಷ ಹೇಳಬೇಕಾದ ಅಗತ್ಯವೇನಿಲ್ಲ ನಿನಗೆ. ಇನ್ನಿಂದಲೇ ತೊಡಗಿದ ವಂಶ ಅಲ್ವ ನಮ್ಮದು. ಹೌದು. ಬ್ರಹ್ಮವಂಶ. ಬ್ರಹ್ಮ ಮಾನಸ ಪುತ್ರ ಕಶ್ಯಪ, ಕಶ್ಯಪನ ಮಗ ಹಿರಣ್ಯ ಕಶ್ಯಪ, ಅವನ ಮಗ ಪ್ರಹ್ಲಾದರಾಯ, ಅವನ ಮಗನಾದ ವಿರೋಚನ. ಮರೀಚಿ ಸಂಭೂತನಾಗಿರ್ಪ ಕಶ್ಯಪಂಗೆ ಸೆವ ತರುಣಿಯರು 13 ಅವರಲ್ಲೇ ಬಂತು ವಂಶ. ಹೌದಲ್ಲ? ಆದರೆ ಅವರಲ್ಲೇ ಹುಟ್ಟಿಕೊಂಡಂತಹ ಮತ್ತೂ ಒಂದು ವಂಶದವರು ಆದಿತ್ಯ ಕುಮಾರಕನಾದಂತಹ ದೇವೇಂದ್ರನಿಂದ ಪದೇ 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 ನನಗೆ ಪರಿಭವ. ಇದಕ್ಕೆಲ್ಲ ಒಂದು ರೀತಿಯ ತೀರ್ಮಾನ ಕೈಗೊಳ್ಳಬೇಕು ಅಂತಲೇ ನನ್ನ ತಪಸ್ಸಿಗೆ ತೊಡಗಿದ್ದು. ಸರಿ. ಲೋಕಮುಖದಲ್ಲಿ ಬಹಳಷ್ಟನ್ನು ಸಾಧಿಸಬೇಕು ಅಂತ ಇದೆ. ಹಾಗಾಗಿ ಯಾವುದನ್ನು ಸಾಧಿಸಬೇಕು ಅಂತಾದ್ರೂ ದೇಹ ಬೇಕೋ ಬೇಡ? ಶರೀರ ಮಧ್ಯಂ ಕಲು ಧರ್ಮ ಸಾಧನಂ. ದೇಹವೆಂಬಂತಹ ಸಾಧನ ಇಲ್ಲದಿದ್ರೆ ಯಾವುದನ್ನು ಸ್ವೀಕ್ ಮಾಡಲಿಕ್ಕೂ ಸಾಧ್ಯವಾಗುವುದಿಲ್ಲ. ಹಾಗಾಗಿ ದೇಹಕ್ಕೆ ಯಾವುದೇ ತೊಡಕು ತೊಂದರೆ ಉಂಟಾಗಬಾರದು. ನನ್ನ ದೇಹ ಅದಕ್ಕೆ ಅವಚಿರಬೇಕೊಂದು ಶೀರ್ಷಕ, ಘನವಾದ ಶೀರ್ಷಕ. ಜನಕ್ಕೆ ಗೋಚರವಾಗದೆ ಕೊಟ್ಟ ನಿನಗೆ, ಪಡೆದ ನನಗೆ, ಉಭಯರಿಗಲ್ಲದೆ ಮತ್ತೊಬ್ಬರಿಗೆ ಕಾಣುವುದಕ್ಕೆ ಅಸಾಧ್ಯವಾದಂತಹ ಘನ ಶೀರ್ಷಕವನ್ನು ನನಗೆ ದಯಪಾಲಿಸುವುದಯ್ಯಪ್ಪ. ದೇಹ ಇರೋದು ಸುಖವನ್ನು ಅನುಭವಿಸುವುದಕ್ಕೆ ಕೆಲವರು ತಪ್ಪಾಗಿ ಭಾವಿಸ್ತಾರೆ. ಸಾಧಿಸುವುದಕ್ಕೆ ಎನ್ನುವ ಒಳ್ಳೆಯ ಸಂದೇಶವನ್ನು ಸಮಾಜಕ್ಕೆ ಕೊಟ್ಟಿದೆಯಪ್ಪ. ನೀನು ಸಂತೋಷವಾಯಿತು. ನೀನು ಕೇಳಿದ ವರವನ್ನು ಇದು ಅನುಗ್ರಹಿಸಿದ್ದೇನೆ. ತಥಾಸ್ತು. ಹೇಳಿದ ಕೂಡಲೇ ಒಂದು ಕವಚ ಬಂತಲ್ಲ, ನಿಮಗೆಲ್ಲ ಕಾಣಲಿಕ್ಕಿಲ್ಲ, ಅದು ನಮಗೆ ಮಾತ್ರ ಕಾಣುವಂತ ಭದ್ರತೆ ಒದಗಿದೆ ನನಗೆ. ಏನನ್ನು ಸಾಧಿಸಿ ಏನಂಬಂತ ವಿಶ್ವಾಸ ಮೂಡ್ತಾ ಇದೆ ನನಗೆ. ವಿರೋಚನ ಸ್ವಾಮಿ, ಆದ್ರೆ ಎಚ್ಚರದಿಂದಿರಬೇಕು. ಏನು ಎಚ್ಚರಿಕೆ? ಇನ್ನು ಈ ಕವಚ ದೇಹಕ್ಕೆ ಅವಚಿಕೊಂಡೇ ಇರಬೇಕು ಯಾವಾಗಲೂ. ಒಂದು ವೇಳೆ ಕವಚವನ್ನು ನೀನು ತೆಗೆದಿರಿಸಿದೆ ಅಂತ ಆದ್ರೆ ಆಗ ಮರಣ ಬರಲೂಬಹುದು. ಕವಚ ತೆಗೆದಿರಿಸಿದ್ರಲ್ಲ, ಇದು ದೇಹದಿಂದ ಹೊರಗೆ ಉಳಿಯಲಾರದು. ನನ್ನ ದೇಹಕ್ಕೆ ಕೈಯ ಹಾಗೆ ಕಾಲಿನ ಹಾಗೆ ಅವಚಿಕೊಂಡೇ ಇರುವಂತದ್ದು. ಸರಿಯಲ್ಲ? ಓಹೋ, ಒಳ್ಳೆ ಈ ಸಂತೋಷದ ವಾರ್ತೆಯನ್ನು ನಮ್ಮವರಲ್ಲಿ ಹೇಳಬೇಕಾಗಿದೆ. ಮಂತ್ರಿ ಸೇನಾನಿಗಳು ಬರಲಿ. ಹೀಗೆ
ಕೇಳಿ ಮುನ್ನ ಈ ತರ ರೋಷವಿದೇಕೆ ಅದ ಕೈಯದ ಬಿಡೆಯದ ಜೋಕೆ ಪದವಿಯ ಬರೆಯುವುದಕ್ಕೆ ಬಂದಿದ್ದುದೆಲ್ಲರ ಧರಿಸುತ್ತ ಅಸ್ತ್ರವು ಸಮರಕ್ಕೆ ನಾಡಿನ ಹೊಣೆ ನಿಮ್ಮ ಪಾಲಿಗೆ ಒಪ್ಪಿಸಿ ಬರಬರವನ್ನು ಹೊಂದುವುದಕ್ಕಾಗಿ ಘೋರ ಕಾಂತಾರವನ್ನು ಪ್ರವೇಶ ಮಾಡಿದೆ. ಬ್ರಹ್ಮನಿಂದ ಬೃಹತ್ಯವಾದಂತಹ ಬರಬಲವನ್ನು ಹೊಂದಿದೆ. ಇನ್ನೇನು ಸಾವಕಾಶ. ದೈವಿ ಬಲ ಸಂಪನ್ನನಾದಂತಹ ನಾನಿನ್ನು ಯಾರಿಗೂ ಅಂಜಬೇಕಾತಿಲ್ಲ. ನಗರಿಗೆ ಮುತ್ತಿಗೆ ಹಾಕೋಣ. ಕೊಟ್ಟುದಾದರೆ ಆ ದೇವತೆಗಳನ್ನು ಸಜೆಬಡಿದು ನಾನು ಬರುತ್ತೇನೆ. ದೇವತೆಗಳ ಗುಣವನ್ನು ಎಲ್ಲಾ ರೀತಿಯಿಂದಲೂ ಪರೀಕ್ಷೆ ಮಾಡಿ ಆಯಿತು. ಅವರು ಮತ್ಸರಿಗಳು, ಅವರು ಬೆರಳು ತೋರಿಸುವುದು ನಮ್ಮನ್ನು ದಾನವರು ಮತ್ಸರಿಗಳು ಎನ್ನುವುದಾಗಿ ಬೇಡದ ಮಾಡುವುದಲ್ಲ. ಹೌದು. ಯಾಕೆ ಪೀಠವನ್ನು ಉಳಿಸಿಕೊಳ್ಳಬೇಕು, ತಾನು ಏರಬೇಕೆನ್ನುವಂತ ಹಂಬಲ ಅವರಲ್ಲಿಲ್ಲ. ನಾವು ಏನು ಮಾಡೋದು, ಏನಾದರೂ ಮಾಡಿ ಕಪಟದಿಂದ ಇವರನ್ನು ಕೆಳಗೆ ಎಳೆಯಬೇಕು ಎನ್ನುವ ಉದ್ದೇಶವೇ ಬರ್ತೇವೆ ಅಂತಾಗುವಾಗ ಏನಾದ್ರೂ ಒಂದು ಅಪವಾದ ನಮ್ಮ ಮೇಲೆ ಹಾಕುವುದು. ಹೌದು, ಅಪವಾದ ಆದ ಮೇಲೆ ಬೆಂಬಲ ಅವನಿಗೆ ಸಿಗ್ತದೆ. ಆದ್ದರಿಂದ ಈಗ ಎಲ್ಲರಿಗೆ ಗೊತ್ತಾಗಿದೆ ದೇವೇಂದ್ರ ಏನು ಹೇಗೆ ಎನ್ನುವುದಾಗಿ. ನೀವು ಕೂಡ ಶಕ್ತಿ ಸಂಪನ್ನರು. ಹರಿಯ ಮಾಯೆಯಿಂದ ಆತನು ಗೆಲುವನ್ನು ಸಾಧಿಸ್ತಾನಂತೆ. ಹಾಗಿದ್ದರೆ ಹರಿಯ ಮಗನ ವರಬಲ ಉಂಟು ನನಗೆ. ಹರಿಯ ಮಾಯೆಯನ್ನು ಹರಿತವಾದಂತಹ ವರಬಲವನ್ನು ಪಡೆದಿದ್ದೀವಿ. ಶಂಭು ಯಾವತ್ತೂ ಅನುಗ್ರಹಿಸ್ತಾನೆ. ಶಂಭುವಿನ ಕುಮಾರ ಯಾವತ್ತೂ ಅನುಗ್ರಹಿಸ್ತಾನೆ. ಕುಮಾರ ಸುಪ್ರಾಯಣ ಅನುಗ್ರಹವನ್ನು. ಆದ್ದರಿಂದ ನನಗೊಂದು ಅಂತ ಆದರೆ ನಿನ್ನನ್ನು ಕಳುಹಿಯರ ಮನೆ ಒಳಗೆ ಕುಳಿತುಕೊಳ್ಳುವನಲ್ಲ, ಮುಖಾಮುಖಿಯಾಗಿ ದೇವೇಂದ್ರನಲ್ಲಿ ಮಾತಾಡಬೇಕಾಗಿದೆ. ದೈತ್ಯ ಸೇನೆ ಸಿದ್ಧವಾಗಲಿ. ಶರಧಿ ಘೋಷದೊಂದಿಗೆ
ತಲೆಗಾಡಿದ್ದೇನು ರುಂಡವನ್ನು ಖಂಡಿಸುವೆ ಶಂಡನೀಕ್ಷಣ ಪ್ರತಿ ಬಾರಿಗೂ ನಮ್ಮವರು ಬಂದರೆ ನಿಮ್ಮ ತಲೆಯನ್ನು ಕಡಿತೇನೆ ಅಂತ ಹೇಳ್ತೀರಲ್ಲ, ಇಂದು ನಿಮ್ಮನ್ನೇ ಸದ್ಯ ಮಾತಲ್ಲಿ ಹೇಳ್ತೇನೆ, ಸ್ವರ್ಗಲೋಕವನ್ನು ಬಿಟ್ಟು ನೋಡಿ, ಇಲ್ಲಾದ್ರೆ ಎರಡು ಬೆಣ್ಣಿಗೆ ಮಾಡ್ತೇನೆ. ಸ್ವರ್ಗಲೋಕವನ್ನು ಬೇಯಿಸಿ ಬಂದಿದ್ದೀಯ. ಈಗ ನಿನ್ನ ಮುಂದೆ ನಿಂತವ ನಾನೇ ವರುಣ, ನನ್ನಲ್ಲಿಲ್ಲ ಕರುಣ, ಮುಂದೆ ಬಂದರೆ ಆದಿತ್ಯ.
ಉಪಾಯಗಳು ನಿಮಗೆ ಯಾವುದರಿಂದಲೂ ಆಗುವುದಿಲ್ಲ. ನಿಮಗೆ ಒಂದೇ ಒಂದು ಗುಣ, ಏನದು? ದಂಡಂ ದಶಗುಣಂ. ಅದೇ ಗುಣ ನಿಮಗೆ ಪ್ರಯೋಗಿಸ್ತೇನೆ. ನಿನ್ನ ಅಧಿಕಾರ ಗದ್ದುಗೆಯ ಸ್ಥಿರತೆಗಾಗಿ ಯಾವ ಮೋಸವನ್ನು ಬೇಕಾದ್ರೂ ಮಾಡ್ತಲ್ವೇನೋ. ಇನ್ನು ನಡೆಯದು. ಯಾಕೆ? ಬ್ರಹ್ಮಾನುಗ್ರಹವನ್ನು ಹೊಂದಿದ್ದೇನೆ, ಬೇಕಾದಂತಹ ಶಕ್ತಿಯನ್ನು ಪಡೆದಿದ್ದೇನೆ. 4 ಫೀಟವನ್ನು ಬಿಟ್ಟು ಕೊಟ್ಟಂತಾದ್ರೆ ಒಳ್ಳೆಯದು. ಇಲ್ಲದಿದ್ರೆ ನಿನ್ನ ಎದೆ ಮೇಲೆ ತಾಂಡವ ಮಾಡು. ಶಕ್ತಿಯ ಪ್ರಯೋಜನವಿಲ್ಲ, ಯುಕ್ತಿ ಎನ್ನುವುದು ಬೇಕಾಗ್ತದೆ. ಇವತ್ತಿನ ದಿವಸ ನಿನ್ನ ತಲೆಯನ್ನು ಧರೆಗಳಿಸ್ತೇನೆ. ದೇವೇಂದ್ರನಾದ್ರೂ ನಾನು ಅಸುರೇಂದ್ರ, ಹೌದಲ್ವಾ? ಹೇಳು. ದೇವಲೋಕ ಸ್ವಾಧೀನವಾಗಿದೆ. ನಮ್ಮ ಅಧಿಕಾರ ಇಲ್ಲೇ ಇದು ಮುಂದುವರಿಸುವ ಆಲೋಚನೆ ಅಲ್ಲ. ಈ ಸ್ಥಾನವನ್ನು ಪಡೆಯಬೇಕು ಅಂತ ಮಾತ್ರ ಇದ್ದದ್ದು. ಇಂದ್ರಾದಿಗಳು ಸತ್ತು ಓಡಿ ಹೋಗಿದ್ದಾರೆ. ಎಲ್ಲಿ ಅಡಗಿರ್ತಾರೋ? ರವಿ ಕಾಣುವ ಜಾಗದಲ್ಲಿ ಅಡಗಿಯಾರವರು. ನೋಡುವ ಎಲ್ಲಿರ್ತಾರೆ ಅಂತ. ಮುಂದೊಂದು ದಿವಸ ಕಾಣ ಸಿಕ್ಕಿಯಾರು. ನಮ್ಮವರನ್ನು 4 ಮಂದಿಗಳಲ್ಲಿ ನಿಲ್ಲಿಸಿ ನಮ್ಮದ್ದಾದಂತಹ ಮಾತೃಭೂಮಿ ಶೋಣಿತಾಪುರವನ್ನು ಪ್ರವೇಶ ಮಾಡಿ ಜಯ ಜಯ ರಮಣ ಜಯ ಭಾನುಷತ ಕಿರಣ ಜಯ ಜಯ ದುಷ್ಟ ಖಳನಾಶ ನಿಗಮನ ಮನಪೋಷ ಜಯ ಜಯ ತು ಪರಮಾತ್ಮಯನು ತಯರಗೀರ್ತನು
ವ್ಯವಹರಣೆಯ ಕುರಿತಾಗಿ ಯೋಚಿಸುತ್ತಿರುವಂತಹ ಸಂದರ್ಭದಲ್ಲಿ ಆರ್ಥತೆಯನ್ನು ಸೇರಿಸಿಕೊಂಡು ಭಕ್ತಿಯಿಂದಲೇ ನೀನು ಧ್ಯಾನಿಸಿದವ. ನೇರವಾಗಿ ಇತ್ತ ಬಂದು ನಿನ್ನ ಮುಡಿಯನ್ನು ಬಾಗಿ ನಿನ್ನವರನ್ನು ಸೇರಿಕೊಂಡು ಬಹುವಿಧದ ಭಕ್ತಿಭಾವದಿಂದಲೇ ನನ್ನನ್ನು ಭಜಿಸುವುದಕ್ಕೆ ತೊಡಗಿದ್ದಿ ಎನ್ನುವಾಗಲೇ ಹಾಗೆ ಬಾಗಿ ನಿನ್ನ ಭುಜವನ್ನು ಆಧರಿಸಿ ಮೇಲೆತ್ತಿ ಒಮ್ಮೆ ಎದೆಗಾನಿಸಿಕೊಂಡೆ ನಾನು. ಸಮಾಧಾನ ಉಂಟು ನನಗೆ. ಕರ್ತವ್ಯ ಮಧ್ಯೆಯಲ್ಲೇ ನೀನು ನಿರತನಾಗಿದ್ದಿ ಎನ್ನುವಂತಹ ತೃಪ್ತಿಯೂ ನನಗೆ ಉಂಟು. ಆದರೆ ಮುಖವನ್ನು ನೋಡಿದೆ ಅಂತ ಆದರೆ ಯಾವುದೋ ಒಂದು ಭಯ ನಿನ್ನನ್ನು ಆವರಿಸಿಕೊಂಡಿದೆ ಎನ್ನುವುದನ್ನು ಸ್ಪಷ್ಟವಾಗಿ ನಾನು ಗುರುತಿಸಿಕೊಳ್ಳಬಲ್ಲೆ. ಏನು ಭಯ ನಿನಗೆ ಬಂತು? ಯಾಕೆ ಎಲ್ಲರನ್ನೂ ಸೇರಿಕೊಂಡು ಇತ್ತ ಬಂದೆ ಎನ್ನುವ ವಿಷಯವನ್ನು ನೀನು ವಿಸ್ತರಿಸಿದೆ ಅಂತ ಆದರೆ ನನಗೆ ಮುಂದೇನು ಅಂತ ಯೋಚಿಸುವುದಕ್ಕೆ ಸುಲಭವಾಗ್ತದೆ. ಏನು ಬಂದೆಯ್ಯ ನೀನು? ನನಗೆ ನನ್ನ ಸಮಸ್ಯೆ ಅಲ್ಲ. ನಿನ್ನ ಸಮಸ್ಯೆ ಅಲ್ಲ ಅಲ್ಲ, ಮತ್ತೆ ಆ ವಿರೋಚನ ಎಂದಿನಂತೆ ದೇವಲೋಕದ ಅಧಿಕಾರವನ್ನು ನಾವು ನಡೆಸುತ್ತಿರುವಂತಹ ಸಂದರ್ಭದಲ್ಲಿ ದುರುಳ ವಿರೋಚನನ ಆಗಮನವಾಯಿತು. ಕಾಳಗವನ್ನು ಕೊಟ್ಟ ಸ್ವಾಮಿ. ಕಾಳಗದಲ್ಲಿ ದೇವತೆಗಳ ಅಂತ ನಾವೆಲ್ಲರೂ ಕೈ ಸೋತವರಿದ್ದೇವೆ. ಹೌದೇ? ಏನು ಮಾಡೋಣ ಹೇಳಿ. ಒಂದು ಸಂದರ್ಭದಲ್ಲಿ ನಮ್ಮ ಪಾಲಿಗೆ ಅಧಿಕಾರವನ್ನು ಕೊಟ್ಟಾಗ ನೀವೇ ಹೇಳಿದಂತ ಮಾತು, ಒಂದು ಮನ್ವಂತರದವರೆಗೆ ನೀನೇ ಅಧಿಕಾರಿಯಾಗಿರಬೇಕು, ಪ್ರಜ್ಞೆಯುಳ್ಳವನಾಗಿ ನಡೆ. ಹೌದಲ್ಲ? ಹೌದು. ಆದ್ರೆ ಈಗ ನೋಡಿದ್ರೆ ಏನಾಗಿದೆ? ಪರಿಸ್ಥಿತಿ ಬದಲಾವಣೆಯಾಗಿ ಹೋಗಿದೆ. ನಾವು ಇರಬೇಕಾದಂತ ಸ್ಥಳದಲ್ಲಿ ಆ ದುರುಳ ವಿರೋಚನ ಇದ್ದಾನೆ. ಹಾಗಾಗಿ ನಮ್ಮ ಪಾಲಿಗೆ ಕಷ್ಟ ಕಾಲ ಬಂದೊದಗಿದೆ ಸ್ವಾಮಿ. ವಿರೋಚನೊಡನೆ ಸೆಣಸಾಡಿ ಕೈ ಸೋತು ಅಷ್ಟನ್ನು ಹೇಳಿಕೊಳ್ಳುವುದಕ್ಕಾಗಿ ನೀವು ಇಲ್ಲಿಯ ತನಕ ಬಂದು ನನಗೆ ಬೇರೆ ದಾರಿ ಇಲ್ಲ. ಕೇಳಿಸಿಕೊಂಡೆ ನಾನು, ಕೇಳಿಸಿಕೊಂಡೆ. ಕಮಲ ಜೋದ್ಭವ ಮುಖ್ಯ ಸುಮನಸರಲ್ಲ ಮಮ ವಚನವ ಕೇಳಿ ಕ್ರಮಬಹುದಿಲ್ಲ. ಕಮಲ ಜೋದ್ಭವ ಮುಖ್ಯ ಸುಮನಸರಲ್ಲ ಮಮ ವಚನವ ಕೇಳಿ ಕ್ರಮಬಹುದಿಲ್ಲ. ಮಮ ವಚನವ ಕೇಳಿ ಕ್ರಮಬಹುದಿಲ್ಲ. ಬಿಡದ ಜನಿಲ್ದಲ್ಲಿ ಪಡೆದ ಸೀಸಕವ, ಬಿಡದ ಜನಿಲ್ದಲ್ಲಿ ಪಡೆದ ಸೀಸಕವ, ದಡಿಕಟ ನದಿ ನಿಮ್ಮ ಸರಿಸ ಸಂಕಟವ, ಪಡಿಪ ಸಂಕಟವ. ಕಮಲ ಜೋದ್ಭವ ಮುಖ್ಯ ಸುಮನಸರಿಲ್ಲ ಮಮ ವಚನವ ಕೇಳಿ ಕ್ರಮಬಹುದಿಲ್ಲ. ಕೇಳು ನೀನೊಬ್ಬನೇ ಬಂದದ್ದಲ್ಲ, ಇನ್ನೆಲ್ಲದವರನ್ನು ಹೇಳುವುದಕ್ಕಾಗಿ ನೀನು ಕಮಲಭವನಲ್ಲಿ ಹೋಗಿ ಬಂದವನು ಅಂತ ನಾನು ಚೆನ್ನಾಗಿ ಅರ್ಥ ಮಾಡಿಕೊಂಡವ. ಕಮಲವನೇ ಮುಂದಾಗಿದ್ದುಕೊಂಡು ಪರಿಹಾರ ಎಲ್ಲಾದೀತು ಅಂತ ಕೇಳಿದರೆ ಕ್ಷೀರವಾರುಣಾದಿಶಯನಾದಂತಹ ವಿಷ್ಣುವಿನಿಂದ ಅಂತ ಹೇಳಿಕೆ ಕೊಟ್ಟದ್ದರಿಂದ ಇತ್ತ ಬಂದವ ಎನ್ನುವುದರಿಂದ ಅವನಿಗೂ ಸಹಿತವಾಗಿ ನಿಮಗೆ ಅಭಯವನ್ನು ಕೊಡುವನು ನಾನು. ಯಾಕೆ ಹೀಗಾಯಿತು? ಕೈ ಸೋತ ಯುದ್ಧದಲ್ಲಿ
ಕರ್ತವ್ಯದಲ್ಲೇ ಯುದ್ಧವನ್ನು ಮಾಡಿದೆ. ಸೋಲಬೇಕು ಅಂತಾದ್ರೆ ಅವನಲ್ಲಿ ಪ್ರಬಲವಾದಂತಹ ಶಕ್ತಿಯನ್ನು ತಾನು ಇರಲೇಬೇಕಾಗ್ತದೆ. ಅದೇ ನನಗೆ ಸಮಸ್ಯೆ ಅದು. ಅದನ್ನು ನೀವಷ್ಟುದಾಗಿ ಹರಿಸಿದ್ದಿಲ್ಲ. ಇಲ್ಲ, ಸಾಮಾನ್ಯನಾಗಿ ಒಬ್ಬ ಮೇಲೆತ್ತರಕ್ಕೆ ಬಂದಿದ್ದಾನೆ, ಯುದ್ಧವನ್ನು ಮಾಡುತ್ತೇವೆ, ಗೆದ್ದೇವ ಎನ್ನುವಂತಹ ತುಡಿತದಿಂದ ಮುಂದೆ ಹೋದರೆ ಹೊರತು ಹಿನ್ನೆಲೆ ಏನು ಅಂತ ಯೋಚನೆ ಮಾಡಲಿಲ್ಲ. ಸರಿಯಾಗಿ ನಿನಗೆ ನೆನಪಿರಬಹುದು ದೇವೇಂದ್ರ, ಏನು ಸ್ವಾಮಿ? ವಿರೋಚನು ತನ್ನ ಸ್ವಲೋಕದಲ್ಲೇ ತಾನು ಆಡಳಿತವನ್ನು ಮಾಡಿಕೊಂಡ ಕಾಲಕ್ಕೆ ನೀನೇ ಹೋಗಿ ಅವನಿಂದ ಏನು ಬೇಕು ಅದನ್ನು ಪಡೆದುಕೊಂಡು ಬಂದವ, ಹೌದಾ? ಅವನ ಆಯುಷ್ಯನ್ನೇ ಹಿಂದೆ ಪಡೆದು ಬಂದೆ ಅಲ್ಲ, ಅವನಿಗೆ ಏನು ಬೇಕು ಅದನ್ನು ಕೊಟ್ಟಿದ್ದ. ನಾನು ಹೆಚ್ಚಿಗೆ ಪಡೆಯಲಿಲ್ಲ. ಹೆಚ್ಚಿಗೆ ಪಡೆಯಲಿಲ್ಲ, ಕಡಿಮೆ ಅರ್ಧ ಪಡೆದದ್ದಪ್ಪ. ಅರ್ಧಾಯುಷ್ಯ ಅಂತ ಆದ್ರೆ ಒಂದಿಷ್ಟು ಆಯುರ್ಮಾನ ಒಬ್ಬನಿಗೆ ಉಂಟು ಅಂತ ಆದ್ರೆ ಅಷ್ಟು ಕಾಲ ಬದುಕುವುದಕ್ಕಾಗುವುದಿಲ್ಲ ತಾನೆ. ಆ ಕಾಲಕ್ಕೆ ಉದಾತ್ತವಾಗಿ ಕೊಟ್ಟಿದ್ದಾನವ. ತದನಂತರದಲ್ಲಿ ಯೋಚಿಸಿದ ಸುರಪನು ಕಪಟವನ್ನೇ ಸಗಿದ. ನನ್ನ ಬೆಳವಣಿಗೆಯ ತಡೆಯನ್ನುಂಟು ಮಾಡಿದ ಅಂತ ಲೆಕ್ಕಿಸಿದಂತ ಆತ ಕಮಲ ಭವನವನ್ನು ಮೆಚ್ಚಿಸುವ ಮೂಲಕವಾಗಿ ತನಗೆ ಏನು ಆಘಾತವಾಗದ ತೆರದಲ್ಲಿ ತನ್ನ ತನ್ವಿಗೊಂದು ಶೀರ್ಷಕವನ್ನು ಹೊಂದಿದ್ದಾನಂದ್ರೆ ಕವಚವನ್ನು. ಯಾವನು ಘಾತಿಸಿದ್ರೆ ಏನೂ ಆಗ್ಲಿಕ್ಕಿಲ್ಲ. ಅದು ಇರುವಷ್ಟು ಸಮಯವು ಅವನ ಪ್ರಾಣವಂತೂ ಅವನ ದೇಹದಿಂದ ಹೊರಟು ಹೋಗುವ ಹಾಗಿಲ್ಲ. ಅದರ ಪರಿಣಾಮದಿಂದಾಗಿ ನೀನು ವಜ್ರದಿಂದ ಘಾತಿಸಿದರೂ ಅವನಿಗೇನೂ ಆಗಲಿಲ್ಲ. ಪರಿಣಾಮದಿಂದ ಸ್ಥಿರವಾಗಿ ಉಳಿದ ಗೆದ್ದುಕೊಂಡಿದ್ದಾನೆ. ಆದ್ದರಿಂದ ಕ್ರಮ ಅಲ್ಲಿ ಉಂಟು. ಇದನ್ನೆಲ್ಲ ಸರಿಗೊಳಿಸಬೇಕು ಅಂತಾದ್ರೆ ಬೇರೆ ದಾರಿಯನ್ನು ಯೋಚಿಸಬೇಕಾಗ್ತದೆ. ಏನು ಸ್ವಾಮಿ? ಅದರಿಂದಲೇ ಆಡಿದ್ದು. ನೀವು ಆ ಬಗ್ಗೆ ಯೋಚಿಸಬೇಕಾಗಿಲ್ಲ. ಯಾಕೆ? ನೀವು ಎಲ್ಲಿಗೆ ದೂರು ಕೊಡಬೇಕು ಅಲ್ಲಿಗೆ ಕೊಟ್ಟಾಯ್ತು. ಈಗ ನಾನು ಸ್ವೀಕರಿಸುವ ದೇವಾದೀಪನಾಗಿ ನಿನ್ನನ್ನು ಇರಗೊಳಿಸಿದ ನಾನೇ ನಿನ್ನಲ್ಲೇ ಗಟ್ಟಿಯಾಗಿ ಉಳಿಸಿಕೊಳ್ತೇನೆ. ನೀವು ನಿಶ್ಚಿಂತರಾಗಿ ಹೋಗಿ. ಸರಿ, ದೇವಲೋಕಕ್ಕೆ ಅವನು ಇನ್ನೂ ಬರಲಿಕ್ಕಿಲ್ಲ, ಕೆಲಸ ಮುಗಿದ ಮೇಲೆ ಬರ್ತಾನೆ. ನೀವು ಆ ಕಡೆಗೆ ಹೋಗಿ ಅವನನ್ನು ಮರ್ತಿಸುವ ಅಥವಾ ಪತನಾರ್ಥ ಸಾಗಿಸುವ ಯೋಚನೆಯನ್ನು ಅಂತ ನಾನು ನಿರ್ಧರಿಸ್ತೇನೆ. ಒಳ್ಳೆಯದು, ಒಳ್ಳೆಯದು. ಕಳನವಥನಕ್ಕೇನು ಮಾಡೋಣ? ಕವಚವನ್ನು ಬಿಡಿಸಿದ ಹೊರತಾಗಿ ಅವನಿಗೆ ಸಾವು ಖಂಡಿತವಾಗಿ ಬಾರದು. ಅವನಾಗಿ ತಾನು ಕಳಚುವಂತಾಗಬೇಕು ಅಂತಾದರೆ ಏನಾದರೂ ಒಂದು ಉಪಾಯವನ್ನು ತಾನು ಸಾಧಿಸಲೇಬೇಕು. ಈ ಗೊತ್ತು ಎಲ್ಲರಿಗೂ ಗೊತ್ತಿಲ್ಲ. ಯಾವ ರೀತಿಯಿಂದ ಸಾಧಿಸೋಣ ಅನ್ನೋ ಹಾಗೆ ಯೋಚಿಸಿದ ಅದೊಂದೇ ದಾರಿ. ಸತಿಯ ಮುಂದೆ ತನಗೆ ಮೈಗೆ ಅವಚಿಕೊಂಡ ಕವಚವನ್ನು ಯಾವನಾದರೂ ತಾನು ಇರಿಸಿಕೊಂಡಾನೆ, ಕಳಚಲೇಬೇಕು. ಅದಾಗಬೇಕು ಅಂತಾದರೆ ಹೆಣ್ಮಗಳೊಬ್ಬಳ ಮೂಲಕವಾಗಿ ಸಾಧ್ಯ. ಯಾವಳನ್ನೋ ಕಳಿಸೋಣ ಅಂತ ನೋಡಿದರೆ ಸಮಯೋಚಿತವಾದಂತಹ ವ್ಯವಹಾರ ಜ್ಞಾನದೊಂದಿಗೆ ತಾನು ನಡೆದು ಯಶಸ್ಸನ್ನು ಹೊಂದಬೇಕು ಅಂತಾದರೆ ಬಹಳ ಯೋಚನೆ ಬೇಕಾಗ್ತದೆ. ಆದ್ದರಿಂದ ಇನ್ನು ಯಾರನ್ನು ಕಳಿಸುವುದಲ್ಲ ಎಂಬ ತೀರ್ಮಾನವನ್ನು ಮಾಡಿದ್ದಾಗಿದೆ. ನಾನೇ ಆದರೆ ಹೇಗೆ ಪ್ರಶ್ನೆ ಬಂದಾಗಲೇ ಅದು ಸರಿ ಎಂಬ ತೀರ್ಮಾನಕ್ಕೊಂದು ಮಾಡಿದ್ದೇನೆ. ಮೋಹನಾಕಾರವುಳ್ಳಂತಹ ಹೆಣ್ಮಗಳಾಗಿ ನಾನೇ ಸಂಚರಿಸಿ ನನ್ನ ಇರುವಿಕೆ ಅವನಿಗೆ ಅರಿವಾಗುವಂತೆ ಮಾಡಿ ಮತ್ತೆ ನಾವು ನಡೆಸುತ್ತಾ ಬಂದಾಗ ನನ್ನ ಮುಷ್ಟಿಯೊಳಗೆ ಅವನನ್ನು ಬಂಧಿಸಿ
ಹೇಗಾದರೂ ಕವಚವನ್ನು ಕಳಚುವಂತ ಯತ್ನವನ್ನು ಮಾಡಬೇಕು. ಆದ್ದರಿಂದ ಹೀಗಲ್ಲ, ಸಂಕಲ್ಪ ಮಾತ್ರದಿಂದ ಮೋಹಿನಿ ಆಗ್ತೇನೆ. ವಿಹರಿಸಿದಳು ವನದಿಗೆ ಆನಂದ ಬಹು ವಿಲಾಸ ತೆರೆದಿಯೇ ಆನಂದ ಬಹು ವಿಲಾಸ ತೆರೆದಿಗೆ ವಿಲಾಸ ತೆರೆದೆ ವಿಹರಿಸಿದಳು ಆಯ ಶರಣ ಪಂಚ ಶರಣ ಮುಂಗಿ ಅರಗಿಣಿಯನೆ 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 ಕಾಂಚನಾಂಗಿ ನುಡಿಯೇ ಕಾಂಚನಾಂಗಿ ನುಡಿಯೇ ಪಂಚಶರಣ ಮುಂಗೈ ಅರಗಿನಿ ಜನಕಾಂಚನಾಗಿ ನುಡಿಯೋ ಪಂಚಶರಣ ಮುಂಗೈ ಅರಗಿನಿ ಜನೆ ಕಾಂಚನಾಂಗಿ ನುಡಿಯಿ
ಕಾಂಚನಾಗಿ ನುಡಿಯೇ ಕಾಂಚನಾಗಿ ನುಡಿಯೇ ನುಡಿಯೇ ವಿಹರಿಸಿದಳು ವನತೆ ವಿಹರಿಸಿದಳು ವನತೆ ಆನಂದ ಬಹುವಿಲಾಸ ತೆರೆದೇ ಹೊಂಚುತ್ತ ಮೆಲ್ಲಡಿಗಿದೆ ಹೊಂಚುತ್ತ ಮೆಲ್ಲಡೆ ಈಡೆ ಮೆಲ್ಲಡಿ ಈಡಿಗೆ ಹೊಂಚುತ್ತ ಮೆಲ್ಲಡೆ ಈಡೆ ಕಾಣುತ್ತ ಕಾಣುತ್ತಲಾಗ ಸಂಚೆ ನಾಚೆ ಸರಿಗೆ ಸಂಚೆ ನಾಚೆ ಸರಿಗೆ ಸಂಚೆ ನಾಚಿ ಸರಿಗೆ ಸರಿಗೆ ಹೊಂಚೂತ ಮೆಲ್ಲಾಡಿ ಇಡಿಗಾನು ತಲೆ ಸಂಚೆ ನಾಚಿ ಸರಿಯೇ ಆನಂದ ಬಹುವಿಲಾಸ ತೆರೆದೇ ಪಂಚಶರಣ ಮುಂಗಿಯರಗಿನಿಯನೆ ಕಾಂಚನಾಗಿ ನುಡಿಯೇ ಕಾಂಚನಾಗಿ ನುಡಿಯೇ ನುಡಿಯೇ
ಈಗಲೇ ಇಷ್ಟು ಸಂತೋಷ ಆದ್ರೆ ಇನ್ನು ನನ್ನ ಕಾರ್ಯ ಆದ ನಂತರ ಎಷ್ಟು ಸಂತೋಷ ಆಗ್ಲಿಕ್ಕಿಲ್ಲ. ಹೊಣೆಗಾರಿಕೆ ಉಂಟು ಸ್ವಾಮಿ, ಹಾಗಾಗಿ ಆದಷ್ಟು ಬೇಗ ಮುಗಿಸಬೇಕು, ಈ ಪ್ರಕರಣವನ್ನು ಮುಗಿಸಬೇಕು. ಪಾಪ ಸುಮನಸರು ಕಷ್ಟದಲ್ಲಿದ್ದಾರೆ, ಅಭಯವನ್ನು ಕೊಟ್ಟಿದ್ದೇನೆ, ದುಷ್ಟನನ್ನು ಆದಷ್ಟು ಬೇಗ ಕೊಂದು ಕೊಡ್ತೇನೆ ಎನ್ನುವುದಾಗಿ. ಹಾಗಾಗಿ ಯೋಚಿಸಿದಂತ ನಾನು, ಪಾಲನೆಯ ಹೊಣೆ ಹೊತ್ತಂತ ನಾನಿಂದು ಇಂಥ ರೂಪವನ್ನು ತಾಳಬೇಕಾಯಿತು. ಹೌದು, ಇದು ಪ್ರಥಮ ಅವತಾರ ಎತ್ತಿದ್ದೇನೆ, ಅದು ಬೇರೆ. ಹೌದು, ಎರಡು ಅವತಾರ ಮುಗಿದಿದೆ ಈಗ ನಮ್ಮ ಹತ್ರ. ಹೌದು, ಎರಡು ಅವತಾರ ಮುಗಿದ್ರು ಈ ಹೆಣ್ಣಿನ ರೂಪವನ್ನು ತಾಳಬೇಕಾಯಿತು. ಯಾಕೆ ಈ ಪ್ರಪಂಚದಲ್ಲಿ ಹೆಣ್ಣಿಗೆ ಬಲಿಯಾಗದವರು ಯಾರೂ ಇಲ್ಲ ಸ್ವಾಮಿ. ಹೆಚ್ಚೇಕೆ ಸರ್ವಸಂಗ ಪರಿತ್ಯಾಗಿಗಳಾದಂತ ಋಷಿಮುನಿಗಳೇ ವಶವಾಗಿದ್ದಾರೆ ಅಂತ ಆದ್ಮೇಲೆ ಈ ವಿರೋಚನ ಪಾಡು ಮತ್ತೇನು? ಹೇಗಾದ್ರೂ ಮಾಡಿ ಈ ಕಾರ್ಯ ಆದಷ್ಟು ಬೇಗ ಮಾಡಿ ಮುಗಿಸ್ಬೇಕು. ಮುಗಿಸ್ಬೇಕಾದ್ರೆ ಅವನನ್ನು ನೋಡ್ಬೇಕು. ನೋಡುವ ವಿಹರಿಸ್ತಾ ಹೋಗ್ತೇನೆ. ನಿನಗೆ ಇಂದಿನಿಂದ ಬೊಬ್ಬೆ ಹೊಡೆಯುತ್ತಾ ಇದೆಯಾ? ಹೌದು, ಸಂತೋಷ 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 ಆದ್ರೆ ಹೀಗೆ ಆರ್ಭಟ ಕೊಡುವುದು. ಸಂತೋಷ ಹೆಚ್ಚಾಗಿ ವಿಷಯ ಹೇಳೋಣ ಅಂತ ಬಂದದ್ದು ನಾನು. ನಮ್ಮ ಕ್ರಮವೇ ಹಾಗೆ. ಹೌದು, ನಾವು ಆನಂದವಾಗುವಾಗಲೂ ಆ ರಾಕ್ಷಸರದ್ದು ಆರ್ಭಟೆ, ಆದ್ರೆ ನನ್ನ ಕಾಲಕ್ಕಾಗುವಾಗ ಅದೆಲ್ಲ ಬದಲಾವಣೆ ಆಗಬೇಕು ಅಂತ ಹೇಳುವವನ. ಆದ್ರೂ ಎದುರಿಸಿ ಬಿಡ್ತಾ ಸಂತೋಷ ಅಂತ ಹೇಳಬೇಕು ಅಂತ ಹೇಳುದು ನಾನು. ಆಹಾ ಸಂತೋಷ. ನೀನು ಹಾಗಲ್ಲ, ಬೊಬ್ಬಿಡ್ತಾ ಬರ್ತಾ ಇದ್ದಿ. ಏನು ಸಂತೋಷ ನಿನಗೆ? ನಿಮಗೊಂದು ನಿನ್ನ ಹೆಂಡತಿ ಗರ್ಭವತಿಯೇ? ಅಲ್ಲಪ್ಪ, ಮತ್ತೆ ಏನಾಯ್ತು ನಿನ್ನಲ್ಲಿ? ನಿಮಗೊಂದು ಸುವಾರ್ತೆ ತಂದಿರುವೆ.
ಮುಕ್ತಾಯಕ್ಕೆ ಹಾಗ ದದಿಗಿನ 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 ಏನು ವಿಷಯ? ಸುದ್ದಿ. ಸುದ್ದಿ ಹೌದು, ಹೇಳು ಬುದ್ಧಿಯ ಮುಂದೆ ಬಿಡುಗಡೆ ಮಾಡ್ತೇನೆ. ಬಿಡುಗಡೆ ಮಾಡು. ಎಂತ ಅಭಿಮಾನಿಗಳು ಆಗಿದ್ದ ಬಿಡುಗಡೆ ಆಗಿದ್ದರೆ ಒಂದು ವಿಷಯ. ನಿಮ್ಮದು ಎಲ್ಲಾ ಕಡೆಗೂ ಹೋಗ್ತಾರೆ, ನೋಡ್ತಾರೆ ಎಲ್ರಿಗೂ. ಮನೆಯಲ್ಲಿ ಕೂತು ನೋಡ್ತಾರಂತೆ. ಹೌದೌದು. ನಮ್ಮ ಯೋಗ್ಯತೆ ಏನು ಅರ್ಹತೆ ಏನು. ನೀವು ಇಲ್ಲಿ ಆಡೋದು, ಕುಳಿತು ನೋಡೋದು ಮನೆಯಲ್ಲಿ ಅಷ್ಟು ವ್ಯವಸ್ಥೆ ಉಂಟು. ಅಷ್ಟು ಪ್ರಸಿದ್ಧಿಯಾಗಿದೆ ಅಂತ ಅರ್ಥ. ಹಾಗಾಗಿಯೇ ನೋಡುವುದಕ್ಕೆ ಸ್ವಲ್ಪ ಜನ ಕಡಿಮೆ ಆಗುದು. ಅದು ಮನೆಯಲ್ಲಿ ಅವಕಾಶ ಉಂಟಲ್ಲ, ಮನೆಯಲ್ಲಿ ಬೇಕಾದ ಹಾಗೆಲ್ಲ ತಿಳಿಯುತ್ತದೆ. ಈಗ ವ್ಯವಸ್ಥೆ ಎಲ್ಲ ಹಾಗೆ ತಿಳಿಯುತ್ತದೆ. ರಾಯ್ರೆ, ಇದು ಸುದ್ದಿ. ನಾನು ನಿಮ್ಮ ವಿಷಯ ತಿಳಿಯೋದಕ್ಕೆ ಹೋದದ್ದಲ್ವಾ? ಹೌದು. ಏನು ಆಡ್ತಾ ಇದ್ದಾರೆ? ಗೂಢಚಾರಕ. ಎಂತದ್ದು ಗೂಢಚಾರಕ? ಗೂಡಿನ ಒಳಗೆ ಇಡುವುದು ನಾಯಿಯನ್ನು ಗೊತ್ತಾ ನಿನಗೆ? ನಿಮ್ಮ ಕಣ್ಣುಗಳು ನಾನು ಚಾರಚಕ್ಷು ಅಂತ ಹೇಳ್ತಾರೆ. ಹಾ. ಹಾಗೆ ಊರೂರು ಸುತ್ತಿದೆ. ಎಷ್ಟು ಅಭಿಮಾನಿಗಳು ನಿಮಗೆ! ಅಯ್ಯೋ ದೇವರೇ, ನಿನಗೇನು ಹೊಟ್ಟೆ ಕಿಚ್ಚಾಗುತ್ತದೆ? ಅಲ್ಲ, ಸಂತೋಷ. ಎಷ್ಟು ಎಲ್ಲರ ಬಾಯಲ್ಲಿ ನೀವೇ, ಎಲ್ಲರ ಬಾಯಲ್ಲಿ ನೀವೇ. ಎಂತದ್ದು ಬಾಯಲ್ಲಿ ಅದೇ ಕಲ್ಲು ಸಕ್ಕರೆ? ನಿಮ್ಮನ್ನು ಹೊಗಳೋದಲ್ಲ. ಆಹಾ. ಹೌದು, ನೀವು ಕಲ್ಲೂರಾಯರಂತೆ. ಅದ್ಯಾಕೆ ಹಾಗೆ ಹೇಳಿದ್ರ? ಕಲಿರಾಯ. ನಾನು ಕಲ್ಲೂರಾಯ ಅಂದಾಗ ಏನೋ ಬೇರೆ ನೆನಪಾಯ್ತು. ಕಲ್ಲೂರಾಯರಿಗೆ ಸರಿ ಇಲ್ಲ. ಯಾರು ಹೇಳಿದ್ದು ನಿಮಗೆ? ಈಗ ಅದು ಹೊಗಳುವುದ ತೆಗಳುವುದ? ಹೊಗಳುವುದು. ಅವರಿಗೆ ಏನು ಸರಿ ಇಲ್ಲ ಅಂತ ಹೇಳುದು ಹೊಗಳುದ? ರೂಪದಲ್ಲಿ, ವಿದ್ಯೆಯಲ್ಲಿ, ಪರಾಕ್ರಮದಲ್ಲಿ, ಸಂಪತ್ತಿನಲ್ಲಿ ಸರಿ ಇಲ್ಲ. ಅಷ್ಟೇ ಅಲ್ಲ, ಮತ್ತೆ ಈಗ ನನ್ನನ್ನು ಪದಕಣ್ಣಾಯ ಅಂತ ಹೇಳೋದಿಲ್ವಾ? ಹೇಳ್ತಾರೆ. ಹೌದೌದು, ಕೇಕುಣ್ಣಯರು ಅಂತ ಹೇಳ್ತಾರೆ. ಕೇಳಿದ್ದನ್ನು ಕೊಡುವವರೇ ಕೇಕುಣ್ಣಯರು. ಅದೇನು ಭಯಪಡಿತಾರು ಅಂತ ಹೇಳ್ತಾರೆ. ಅದ್ಯಾಕೆ ಹಾಗೆ ಹೇಳುದು? ಭಾರಿ ಪೆಟ್ಟುತ್ತಾರು, ಭಯಪಡಿತಾರು. ಯಾಕೆ ಅಲ್ಲ ಅದು? ಕುದುರೆ ತಾಯರು ಅಂತ ಹೇಳ್ತಾರೆ. ಕುದುರೆಯಲ್ಲಿ ಸವಾರಿ ಮಾಡುವವರೇ ಕುದುರೆ ತಾಯಿರು ಸರ್. ಈಗ ಆನೆ ತಾಯಿರು ಅಂತ ಹೇಳ್ತಾರ? ಇಲ್ಲ, ಮತ್ತೆ ಆನೆ ಮೇಲೆ ಹೋಗುದಿಲ್ಲ ಹೇಳ್ತಾರೆ. ಆಮೇಲೆ ಪುಣಿಚಿತಾಯರು ಅಂತ ಹೇಳ್ತಾರೆ. ಅದ್ಯಾಕೆ? ವಿರೋಧಿಗಳನ್ನು ಪುರುಂಚಿ ಬೀಸಾಡು. ಯಾವ ಶಬ್ದ ಪ್ರಯೋಗವ ನಿಮ್ಮ? ಅಲ್ಲ, ಕಡಂಬಳಿತಾರು ಅಂತ ಹೇಳುದಿಲ್ಲ, ಕಡಂಬಳಿತಾಯರು ಅಂತ ಹೇಳ್ತಾರೆ. ಅದ್ಯಾಕೆ? ನೀವೆಲ್ಲರಿಗೂ ಕಡ ಬಾಳ ಕೊಡ್ತೀರಂತೆ. ಅದು ಕೆಲವುದು ಕೊಟ್ಟದ್ದು ಓದುದೇ ಬರುವುದೇ ಇಲ್ಲ. ಬರುವುದೇ ಇಲ್ಲ, ಕೊಡುವುದು ಮಾತ್ರ. ಹೀಗೆಲ್ಲ ಹೊಗಳ್ತಾರೆ. ಆಮೇಲೆ ಈ ಹೊಗಳಿದ್ದನ್ನೆಲ್ಲ ಕೇಳಿ ನಿಮ್ಮಲ್ಲಿ ಹೇಳೋಣ ಅಂತ ಕಾಡ ದಾರಿಯಾಗಿ ಬರ್ತಾ ಇದ್ದೆ. ನೀನು ಬರುವಾಗ ಮಧ್ಯೆ ಒಂದು ಕಾಡು ಸಿಗುತ್ತದೆ. ಹೌದು, ಮಧ್ಯದಲ್ಲಿ ಕಾಡು ಉಂಟು. ಹೌದು, ಆ ಮಧ್ಯಪ್ರದೇಶದಲ್ಲಿ ಬರುವಾಗ ಕಾಡು. ಕಾಡಿನಲ್ಲಿ ಬಹಳ ವಿಶೇಷ ರಾಯರೇ. ಏನು ವಿಶೇಷ? ಮರ ಇಲ್ವಾ ಕಾಡಿನಲ್ಲಿ? ಬಳ್ಳಿ ಇಲ್ವಾ? ಉಂಟು. ಮತ್ತೆ ಮರದಲ್ಲಿ ಮಂಗಗಳು ಉಂಟು. ಮತ್ತೆ ಮರದ ಮೇಲೆ ನೀವಿರ್ಬೇಕಾ? ವಿಷಯ ಮಂಗ ಅಲ್ಲ, ಹೀಗೆ ಬರ್ತಾ ಇರುವಾಗ ಮಿಂಚು ಹೊಡೆದಾಗ ಮಳೆ ಇಲ್ಲದೆ 4 ದಿವಸ ಆಯ್ತು. ಹೌದು, ಉರಿಯಲ್ಲಿ ನಿಲ್ಲಿಕ್ಕೆ ಆಗುದು ಇಲ್ಲ. ಮತ್ತೆ ಮಿಂಚು ಬರುವುದಿಲ್ಲ. ನಾನು ಮಿಂಚು ಅಂತ ಭಾವಿಸಿದ್ದಷ್ಟೇ. ಮಿಂಚಲ್ಲ, ಮಿರಿ ಮಿರಿ ಮಿಂಚುವ ಒಬ್ಳು ಹುಡುಗಿ. ಹುಡುಗಿ ಹುಡುಗಿ ಮಿರಿ ಮಿರಿ ಮಿಂಚುತ್ತಾಳೆ. ಹೌದೇ? ಹೌದು, ಎಷ್ಟು ಚಂದ ಇದ್ದಾಳೆ. ಹಾಗಾದ್ರೆ ಬಹುಶಃ ಅವಳು ಹುಟ್ಟುವುದು ದುಕೂಲದಿಂದ ಆಗಿರ್ಬೇಕು. ಅಲ್ಲ, ಅಂದ್ರೆ ವಸ್ತ್ರದಿಂದ ಹಾಗಾಗಿರ್ಬೇಕು. ಒಳ್ಳೆ ಬಂಗಾರದ ಬಣ್ಣದ ಬಟ್ಟೆ ಹುಟ್ಟರೆ ಬಿರಿ ಬಿರಿ ಮಿಂಚುವುದಿಲ್ಲ. ಅಲ್ಲ, ಮೈಯ ಬಣ್ಣ ಸರಿ ಇಲ್ಲ ಅಂತಂದ್ರೆ ಕೆಲವು ಹೆಣ್ಣು ಮಕ್ಕಳು ಹಾಗೆಲ್ಲವೇ ಧರಿಸಲಿಕ್ಕೆ ಉಂಟು. ಇದು ಮೈಯ ಬಣ್ಣವು ಚಂದ ಉಂಟು. ಮೈಯ ವಾಸನೆ. ಯಾವ ಮೈಯ ವಾಸನೆ ಬರುವುದು? ಈ ಮೈಯ ಅಲ್ಲ, ಮತ್ತೆ ಅವಳ ಸುಂದರ ಮೈಯ. ಹೌದು, ಅವಳ ಮೈಯ ಬಣ್ಣ ಬಣ್ಣ, ಆಮೇಲೆ ಪರಿಮಳ ದೂರಕ್ಕೆ ಬರ್ತಾ ಉಂಟು. ಕಣ್ಣು, ಕಿವಿ, ಮೂಗು, ಬಾಯಿ ಎಲ್ಲ ಮುಖದಲ್ಲೇ ಉಂಟು. ಮತ್ತೆ ನೀನದೆಲ್ಲಿರುವುದಾ? ಮುಖದಲ್ಲಿ. ಎಂತ ರೂಪ! ತೊಂಡೆ ಹಣ್ಣಿನಂತಹ ತುಟಿಗಳು, ಮಾವಿನ ಮಿಡಿಯಂತಹ ಗಲ್ಲ, ಮುರುಟು ಬೆಂಡೆಕಾಯಿ ಆಗಿರುವ ಮೂಗು. ಅದು ಒಳ್ಳೆ ಮೂಗ, ಅದು ನಿನ್ನ ಮೂಗು. ಚಂಪಕ ಸುನಾಸೆ, ಚಂಪಕನಾಸೆ. ಆಮೇಲೆ ಕಾಮನ ಬಿಲ್ಲಿನಂತಹ ಉಪ್ಪು. ಪೂಜೆ ಭಟ್ರು ಕುಳಿತುಕೊಳ್ಳುವ ಮಣೆ ಅಂತಿರುವ ಹಣೆ. ಪೂಜೆ ಭಟ್ರು ಕೂತುಕೊಳ್ಳುವ ಮಣೆ ಆಗಿರುವುದ? ಪಾಮರ ಅಗಲ ಉಂಟು. ಹೀಗೆಲ್ಲ ಮಣೆ ಇರುವುದು, ಹಾಗೆ ಇರ್ತದೆ ಹಣೆ. ಅಗಲ ಉಂಟು, ಹೀಗಲ್ಲ. ಆಮೇಲೆ ದುಂಬಿಗಳೇ ಅರ್ಧಚಂದ್ರಾಕೃತಿಯ ಪಣೆ. ಆಮೇಲೆ ದುಂಬಿಗಳಂತಿರುವ ಮುಂಗುರು, ಬಲಮುರಿ ಶಂಕದಂತಿರುವ ಕಂಠ. ಅವಳ ಕಟಿ ಸಿಂಹ ಕಟಿ, ಹಂಸ ಪಾದ, ಸಿಂಹೇಂದ್ರ ಮಧ್ಯಮೆ. ಸಿಂಹೇಂದ್ರ ಮಧ್ಯಮೆ ಅಂದ್ರೆ ರಾಗ ಉಂಟಲ್ವ? ಹೌದಪ್ಪ, ರಾಗ ಉಂಟು ದಕ್ಷಿಣಾದಿಯಲ್ಲಿ. ಹೌದು, ಹೀಗೆಲ್ಲ ಉಂಟು. ಬಹುಶಃ ಆ ಬ್ರಹ್ಮದೇವನೇ ನಿಮಗಾಗಿ ಸೃಷ್ಟಿಸಿ ಕಳುಹಿಸಿದ ಹೆಣ್ಣಿರಬೇಕು. ಅವಳನ್ನು ನೀವು ಪಡಿಲೇಬೇಕು. ಈ ವಿಚಾರ ಹೇಳಲಿಕ್ಕೆ
ಬಹಳ ದಿವಸ ಆಯ್ತು ದೇವಲೋಕ ಗೆದ್ದು ನಾನು ಭೂಮಿಗೆ ಬಂದು ಅರಮನೆ ಸೇರಿ ಹಾಗೆ ಮನಸ್ಸಿಗೆ ಏನೊಂದು ಬೇಸರ. ಇದು ದೂರವಾಗಬೇಕು ಅಂತ ಅವರು ಎಲ್ಲಿಗೆ ಹೋಗುದು ತಾವತ್ತರೆ ಮಾಡ್ತಾ ಇದ್ದೆ. ಮಹಾದೇವ ದೊಡ್ಡವ ನಿನ್ನ ಅವಳನ್ನು ಕಳಿಸಿಕೊಟ್ಟನಲ್ಲ, ನಿನ್ನ ಕಣ್ಣಿಗೆ ಅವಳು ಬಿದ್ದಳಲ್ಲ, ನೀನು ಬಂದು ಹೇಳಿದ್ಯಲ್ಲ, ಇನ್ನು ನಮಗೆ ಬೇರೆ ಕೆಲಸ ಎಂತದಿಲ್ಲ. ನಮ್ಮ ಪ್ರಭುಗಳು ದೊಡ್ಡವರು. ಹೌದಪ್ಪ, 3 ಲೋಕ ನಾವು ಗೆದ್ದ ಮೇಲೆ ನಮಗಿನ್ನು ವ್ಯವಹಾರ ಎಂತದ್ದು. ಆಗಿರುವಾಗ ಒಳ್ಳೇದಾಯ್ತು. ಸ್ವಲ್ಪ ಹೀಗೆ ವಿಹರಿಸುವುದಕ್ಕೆ ಕಾಡಿನ ಕಡೆಗೆ ಸಾಗೋಣ. ದಾರಿ ತೋರು, ಮುಂದೆ ನೀನು ಹಿಂದೆ ನಾನು. ಹೀಗೆ ಬರಬೇಕು. ನಾರಿಯಳ ರೂಪಮ ರೂಪಮೋ ಶಾರದಿಯೋ ಶಾರದಿಯೋ ಮಾರಮಳಿ ಸುರಸತಿಯನಿಗೆ ದಾರಿಯೊಳ ಕಾಣೆ ಧಾರಿಣಿಯೊಳ ಕಾಣೆ ಕಾಣೆ
ದ್ರೋಹಿಗಳಾರು ಬಂದಿಹುದೇಗುವೆ ಸಂದೇಹ ಮಾಡದಿರು ಇಂದು ದಯ ತೋರೋ ಇಂದು ದಯ ತೋರು ಈಗ ಸಾಂಬಾರಿನ ಕತೆ ಹೇಳಿದ್ಯಾರು? ನಮ್ಮ ದ್ವಂದ್ವ ಹೇಗಾಗಿದೆ? ಅದು ಯಾವಾಗ ಒಳ್ಳೆದೇ ಆಗುದು, ಒಳ್ಳೆದೇ ಆಗೋದು. ಹಾಳಾಗಲಿಕ್ಕೆ ಉಂಟ. ಮತ್ತೆ ನೀವು ಸಾರು ಅಂತ ಹೇಳಿದ್ರಿ. ನಾನು ಸಾರು ಅಂತ ಹೇಳಿದ್ದ? ಮತ್ತೆ ಏನು ಊಟಕ್ಕೆ ಕುಡಿತದಲ್ಲಿ ಸಾರಿಗೆ ಮತ್ತೆ ನೀವು ಸಾರು ಅಂತ ಹೇಳಿದ್ರಿ. ಮುಗಿಲಿಲ್ಲ. ಇನ್ನುಂಟಾ ಸಾರ ಸಾರ? ನೀನು ಸಾಂಬಾರು ಅಂತ ಹೇಳ್ತೀಯ ಅವಾಗ. ಹೌದು. ಸಾರ ಸಾರ ಸಾಮೇತ್ರೆ. ನಾನು ಹೇಳಿದ ಅವಳ ಬಗ್ಗೆ. ನನ್ನ ಬಗ್ಗೆ ಓ ಕನ್ಯಾಮಣಿ. ಛೀ! ನಿನ್ನ ಬಗ್ಗೆ ನೀನು ಬಹಳ ಚಂದವ. ಓ ಕನ್ಯಾಮಣಿ. ಬಾಯಿಯೇ ಬರುದು. ಮೂಕಿಯಾಗಿರಬೇಕು. ಅಯ್ಯೋ ಬ್ರಹ್ಮದೇವ ಅರವಿಂದ ಭವ. ಏ, ಓ ಕೋಕಿಲ ಕಂಠೆ. ಹೋಗಿಲ್ಲ ಕಂಠೆ. ಓ ಕಲಕೀರವಾಣಿ. ಕೊಕ್ಕೋ-ಕೋಲ ಗಂಟೆ. ಎಂತದದು? ಕೋಕಿಲ ಕಂಠೆ. ಕಂಬು ಕಂಠದಿಂದ ಸುಸ್ವರವೇ ಮೂಡಬೇಕಟ್ಟೆ. ಓ ನಾರಿ ರತ್ನವೇ, ನೋಡು ಕಾಸಾರದ ಕಡೆಗೆ ಕರಳಿದಂತಹ ಕಮಲವನ್ನು ಕಂಡೆಯ. ಆ ಕಮಲ ಮುದುಡುವುದಕ್ಕೆ ತೊಡಗಿದೆ. ಯಾಕೆ ಬಲ್ಲಯ್ಯ? ಯಾಕೆ? ಆ ಕಮಲದ ಹೆಸರಿನ ಸೌಂದರ್ಯ ನಿನ್ನ ಕಣ್ಣುಗಳಲ್ಲಿ ಕಾಣ್ತಾ ಇದೆ. ಸಾರ ಸಾರ ಸಾ ನೇತ್ರೆ. ಓ ಧರ್ಮಪ್ಪನ ತಪ್ಪಲೆ. ಎಂತದ ತಪಾಲೆ? ಎನ್ನೆ ಕನ್ನ. ಕರ್ಪಣ ಕಪಾಲೆ. ಧರ್ಣಪ್ಪನ ತಪಾಲೆ ಅಲ್ಲ, ಅದು ಆಕಾಶದ ಕಡೆಗೆ ನೋಡು. ಪೂರ್ಣ ಚಂದ್ರಮ ತನ್ನ ಕಳೆಯನ್ನು ಕಳಕೊಂಡಿದ್ದಾನೆ. ಯಾಕೆ? ಎಂತ? ಆ ಚಂದ್ರಮನ ಪೂರ್ಣ ಕಳೆಯಿಂದ ಮುಖಬಿಂಬದಲ್ಲಿ ಕಾಣ್ತಾ ಇದೆ. ಓ ಚಂದಿರ ನೇತ್ರೆ. ನಿನ್ನ ಮುಖದಲ್ಲಿ ಚಂದ್ರಮಂಡಲ. ಅಬ್ಬಬ್ಬ. ಚಂದ್ರಮಂಡಲ. ನನಗೆ ಸಂತೋಷ ಅಂದ್ರೆ ಸಂತೋಷವೇ ನಿನ್ನನ್ನು ನೋಡುವಾಗ. ಅದಾ ಸಂತೋಷ. ಓ ಕುಂದಾಪುರ ಬದನೆ. ಯಾರ? ಕುಂದರದನೆ 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 ರವಿಂದ ನಯನೆ. ನೋಡಿದೆಯಾ? ಏನು? ನೀನು ಸಾಮಾನ್ಯಳೆಂಬ ತೀರ್ಮಾನಕ್ಕೆ ನಾನು ಬಂದವರಿದ್ದೇನೆ. ಬಹುಶಃ ಅದರ ಪಟ್ಟದ ರಾಣಿಯಾದಂತಹ ಕಲ್ಯಾಣಿಯಾಗಿರಬೇಕು ಶಾರದಾದೇವಿ. ಶಾರದೆ. ನಾನ ಶಾರದೆಯ ಅಲ್ವಾ? ಶಾರದೆ ಅಲ್ವಾ ಅಂತ. ಅವಳ ಕೈಯಲ್ಲಿ ಇದಿರ್ ಬರಿಗೈಯಲ್ಲಿ ವೀಣೆ ವೀಣೆ ವೀಣೆಯಲ್ಲಿ ಹೋಯ್ತೆ. ನೀನು ಪುಸ್ತಕ ಬಿಟ್ಟದ್ದೇನು ಸಲ? ಯಾಕೆ? ಅವಳು ಶಾರದಾದೇವಿ ಪುಸ್ತಕ ಮಾಡಿ ಅಲ್ವಾ? ನೀನು ಶಾರದೆ ಅಲ್ಲ. ನಾನು ಶಾರದೆ. ಹಾಗಾದ್ರೆ ನಿನ್ನ ವೀಣೆ ಇಲ್ಲ, ಪುಸ್ತಕ ಇಲ್ಲ. ಹಾಗೆ ಶಾರದೆ. ಹಾಗಾದ್ರೆ ಹರನ ರಸೀರಾದಂತಹ ಪಾರ್ವತಿ ದೇವಿ. ಪಾರ್ವತಮ್ಮ ಅಲ್ಲ, ಪಾರ್ವತಮ್ಮ ಅವಳಿಗೆ ದೊಡ್ಡ ಬೊಟ್ಟಿರ್ತದೆ. ಪಾರ್ವತಿ ಯಾರ ಬಗ್ಗೆ ಮಾತಾಡ? ಜಗದ ಮಾತೆ ಅಲ್ವಾ? ಅದರ ಸಂಕೇತವಾಗಿ ಮಾಂಗಲ್ಯ ಕೂಡ ದೊಡ್ಡದೇವಳು. ಹಾಗಾಗಿ ನೋಡಿದವಳು ಪಾರ್ವತಿಯೂ ಅಲ್ಲ. ಹಾಗಾದ್ರೆ ಹರಿಯ ರಾಣಿಯಾದಂತಹ ಲಕ್ಷ್ಮೀ ದೇವಿ, ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಒಳ್ಳೆ ದ್ವಂದ್ವ ನಿಮ್ಮದು. ಹೀಗೆ ಆಡುವವರು ಕುರಿತರು ಒಂದು. ಭೀಮಕಾಯ ಆ ಬಿಡು. ಹಾಗಾದ್ರೆ ಅವಳು ಅಲ್ಲ ಇವಳು ಅಲ್ಲ, ಸುರನಾರಿಯರ ವರ್ಗದಲ್ಲಿ ಯಾರೋ ಸೇರಿದವಳೆಂಬುದರಲ್ಲಿ ಸಂದೇಹವಿಲ್ಲ. ಯಾರಾಗಿರಬಹುದು? ನೀನು ಊರ್ವಶಿಯೇ? ಊರ್ವಶಿ ನನಗೆ ಮೊದಲೇ ಗೊತ್ತುಂಟು. ರಂಭೆ, ತಿಲೋತ್ತಮೆ, ಅಲಂಬುಸೆ, ಗೃತಾಚಿ, ಪ್ರಮ್ಲೋಚನೆ. ಅವಳೆ ಯಾರು? ಸ್ವರ್ಗದವಳು. ಪುಂಡಿಕಾಯಿಯ ತಲೆ. ಪುಂಡಿಕಾಯಿಯ ತಲೆ ಅಂತ. ಹೌದಾ? ಇವರಿಗೆ ಗೊತ್ತಿರ್ಬೋದು ಅವರ ಬಗ್ಗೆ. ಪುಂಡಿಕಾಯಿಯ ತಲೆ. ಪುಂಜಿ ಕಸ್ತಲೆ. ನೀನು ನನಗೆ ಶಾಬಾಸಿಗಿರಿ ಕೊಡುವುದಾ? ಕಾಲ ಎಲ್ಲಿಗೆ ಬಂತು ನೋಡಿದ್ರ? ಕೆಲಸದವರು ಯಜಮಾನನಿಗೆ ಪ್ರಶಸ್ತಿ ಕೊಡುವ ಕಾಲ. ಇವ ಏನಾದ್ರು ಹೇಳಿದ್ರೆ ನಾನು ಶಾಬಾಸ್ ಹೇಳ್ಬೇಕು, ಇವ ನನಗೆ ಶಾಬಾಸ್ ಹೇಳು. ನನಗೊಂದು ಅವಕಾಶ ಸಿಕ್ಕಿದೆ. ಇದಕ್ಕಿಂತ ದೊಡ್ಡ ಅಯ್ಯೋ ದುರಂತ. ತಲೆಗೆ ಹೊಡಿಲಿಲ್ಲಲ್ಲ? ಇನ್ನು ಎಲ್ಲಿಯಾದ್ರೂ ನಿನ್ನ ತಲೆಗೆ ಹೊಳಿಲಿಕ್ಕೆ ಬಾರಿ ಗೊತ್ತಿರ್ತಾನೆ. ನಿಮ್ಮೊಟ್ಟಿಗೆ ಇರುವವಳು. ಯಾರು ನೀನು? ಓ ನಾರಿ, ನಿನ್ನದಾದಂತ ಆಗಮನವನ್ನು ಕಂಡು ಅತ್ಯಂತ ಹರುಷಗೊಂಡಿದ್ದೇನೆ. ಓಹೋ. ನಳಿನ ಮುಖಿಯರ ಸಕಲ ಸೃಷ್ಟಿಗೆ ಕಲಶವಿದು, ಸೌಂದರ್ಯ ವಸನದ ವಿಲಸವಿದು, ರತಿರಮಣ ವೈಭವರತ್ನ ಕೋಶವಿದು, ಲಲನಯರ ಸೀಮಂತಮಣಿ, ಜಗದೊಳಗೆ ಚೆಲುವಿನ ಕಣಿ, ತಪೋದಳ ಕಳಬರಿಗೆ ಶೃಣಿ ಎನ್ನಲು ಮೆರೆಯುತ್ತಾ ಇದೆ ಈ ರೂಪ ವಂದನೆಯ. ನನಗೆ ಗೊತ್ತಾಯ್ತು, ಇವಳು ಹೆಣ್ಣಲ್ಲ, ಸ್ತ್ರೀವೇಷದವಳು. ಏ ಈಗೆಲ್ಲ ಎರಡೆರಡು ಕಾರ್ಯಕ್ರಮ ಒಪ್ಪಿಕೊಂಡು ಹಾಗೆ ಹೋಗ್ತಾರೆ ವೇಷದಲ್ಲಿ. ಸ್ತ್ರೀವೇಷ ಮಾಡಿದ್ರೆ ಎಷ್ಟಾದ್ರೂ ಒಂದಲ್ಲ ಒಂದು ಬಾರಿ ಗಂಡು ಸುತ್ತ ಗೊತ್ತಾಗುತ್ತೆ. ಇವಳು ಅಲ್ಲ, ನಾರಿ ರತ್ನ ಸದೃಶಳಿದ್ದಾಳೆ. ನಿನ್ನ ಅಮ್ಮ ಯಾರು? ಅಮ್ಮ
ಜನ್ಮ. ನಿನಗೆ ಜನ್ಮ ಕೊಟ್ಟ ಅಪ್ಪನ್ ಯಾರು? ನಿನ್ನ ಸುನಾಮವೇನು? ಇವಳು ಸುನಾಮಿ ಆಗಿರ್ಬೇಕು ಬಹುಶಃ. ಸುನಾಮಿಯ? ನೀನು ಸುನಾಮಿ ಅಂತ ಹೇಳುವಾಗ ಹೆದರುವುದು ಯಾಕೆ? ಒಳ್ಳೆಯ ಹೆಸರುಳ್ಳವರಿಗೆ ಹೇಳುವಂಥದ್ದು ಸುನಾಮರು, ಸುನಾಮಿಗಳು ಅಂತ. ಸುನಾಮಿ ಅಂದಾಗ ನೀನು ನಡುಗುದು ಯಾಕೆ? ಹಾಗಾಗಿ ಆ ಹೆಸರನ್ನು ಕೇಳುವಂತಹ ತಬಕದಲ್ಲಿದ್ದೇನೆ ನಾನು. ಇಲ್ಲಿವರೆಗೆ ಆಗಮಿಸಿದಂತಹ ಉದ್ದೇಶವೇನು ಹೇಳುವಯ್ಯ ಬಂಗಾರಿ? ಪರಿಚಯ ಅಲ್ವಾ? ಹೇಳೋಣ, ಅದಕ್ಕೇನು? ಯುದ್ಧೆಂಬ ಕಳಲಡುಡುಯುವ ತಿಳಿದು ಮನಸ್ಸಿನಲ್ಲಿ ಕಾಂತೆ ಮನಸ್ಸಿನಲ್ಲಿ ಕಾಂತೆ ಬೆಡಗೌರಿ ತೋರ್ತು ಬಾಬಾ ಬೆಡಗೌರಿ ತೋರ್ದು ಬೆಡಗೌದು ಇಲ್ದೊರೆದಳದು ಕೇಳು ಖಳಾಗ್ರಗಲ್ಯ ನಾ ಬಲಿವಡೆ ತಾಳಿರಬೇಕು ಪುಣ್ಯ ನಾ ಬಲಿವಡೆ ತಾಳಿರಬೇಕು ಪುಣ್ಯ ಕೇಳು ಖಳನೆ ಕೇಳು ಖಳಾಗ್ರಗಣ್ಯ ನಾ ಬಲಿಬಡೆ ತಾಳಿರಬೇಕು ಪುಣ್ಯ ನಾ ಬಲಿಬಡೆ ತಾಳಿರಬೇಕು ಪುಣ್ಯ ಖಳಾಗ್ರಗಣ್ಯ ಪುಣ್ಯ ಖಳಾಗ್ರಗಣ್ಯಾಗ ಕೇಳುವ ಎನ್ನ ಭಾವಿಸುತ್ತೀಹಾರ ಎನ್ನ ಭಾವಿಸುತ್ತೀಹಾರ ಮಾತಾ ಪಿತರಿನ್ನಿಲ್ಲ ಜಗತಿ ಬೇರೆ ಮಾತಾ ಪಿತರಿನ್ನಿಲ್ಲ ಜಗತಿ ಬೇರೆ ತಾಳಿರಬೇಕು ಪುಣ್ಯ ಕೇಳು ಖಳಾಗ್ರಗಣ್ಯ कन्यागे है कन्यागी है मनदನ್ನ ನಿಲ್ಲಿಗೆ ಎನ್ನುತ್ತ ಮನದನ್ನ ನಿಲ್ಲಿಗೆ ಎನ್ನುತ್ತ ಮುನ್ನ ಬಂದಿರುವೆನು ಚೆನ್ನಾಗಿ ಹುಡುಕುತ್ತ ಚೆನ್ನಾಗಿ ಹುಡುಕುತ್ತ ಮುನ್ನ ಬಂದಿರುವೆ ಚೆನ್ನಾಗಿ ಹುಡುಕುತ್ತ ಕಲ್ಲೆಯಾಗಿ ಮನದನ್ನ ನಿಲ್ಲಿಗೆ ನೂತ ಮುನ್ನ ಬಂದಿರುವೆನು ಚೆನ್ನಾಗಿ ಹುಡುಕುತ್ತ ಕೇಳೋ ಕೇಳು ಖಳಾಗ್ರಗಣ್ಯ ನಾವು
ಬಡೆ ತಾಳಿರಬೇಕು ಪುಣ್ಯ ನವೋಲಿ ಬಡೆ ತಾಳಿರಬೇಕು ಪುಣ್ಯ ಕೇಳು 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 ಕಲಾಗ್ರಗಣ್ಯ ಕೇಳು 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 ಕಲಾಗ್ರಣ್ಯ ಕೇಳು ಯಾಕೆ ನನಗೆ ಹಬ್ಬ ಹಬ್ಬವ? ನಾಟ್ಯ ಮಯೂರಿ ಮಯೂರಿ ನವಿ ಎಂತ ಉರಿ ಅಲ್ವೇ ಹೇಳಿದ್ದು ಮಯೂರಿ ಮಯೂರಿಯ ನವಿಲೊಂದು ನಾಟ್ಯ ಸಾಗುತ್ತಾ ಇದೆ ನೋಡಿ ಕುಣಿದರೆ ಮತ್ತೆ ಮೈ ಉರಿ. ಯಾರಿಗೆ ಅದು ನೋಡುವವರಿಗಲ್ವಲ್ಲ ಕುಣಿಯುವವರಿಗಲ್ವ ನೋಡುವವರಿಗೆ ಅಲ್ಲಿ ಉರಿ ಬರಬೇಕು ನೋಡು ಅಲ್ಲಿ ಗರಿಬಿಚ್ಚಿ ಕುಣಿಯುತ್ತಾ ಇದ್ದಂತ ನವಿಲೊಂದು ನಿನ್ನ ನಾಟ್ಯ ವೈಖರಿಯನ್ನು ಕಂಡು ನಾಚಿ ಸಾಗುತ್ತಾ ಇದೆ. ಓ ಒಂದು ವ್ಯಕ್ತಿಯ ಗಾಂಭೀರ್ಯ ಹಾ. ವರ್ಚಸ್ಸು ತೇಜಸ್ಸು ಹಾ. ಇದನ್ನೆಲ್ಲ ಕಂಡಾಗ ನೋಡಿದೆ ವರ್ಚಸ್ಸಿನ ಬಗ್ಗೆ ಹೇಳಿದ್ದು ನಿನ್ನ ಮುಖದಲ್ಲಿ ವರ್ಕ್ಶಾಪ್. ವರ್ಚಸ್ಸು ಗಾಂಭೀರ್ಯ ನಡೆ ನುಡಿ ಇದನ್ನೆಲ್ಲ ಕಂಡಾಗ ಇವ ಇಂಥವನೇ ಇರಬಹುದು ಅಂತ ಊಹಿಸಬಹುದು. ತರ್ಕಿಸಿದೆಯಾ ಹಾ. ನಿನ್ನ ತರ್ಕಕ್ಕೆ ನಾನು ಏನೆಂದು ಹೊಳೆಯಿತು ಕಲಾ ಅಗ್ರಗಣ್ಯ ಹುಡುಗಿ ಆದಿದ್ದೆ ಏ ಎಂತದು? ಒಳ್ಳೆ ತರ್ಕ ಬುದ್ಧಿ ಉಂಟು ಇವಳಿಗೆ ಹೌದು ಆದ ಕಾರಣ ಆಗಬಹುದು ಅಂತ ಹೇಳಿ. ಇವೆಲ್ಲ ತರ್ಕ ಸರಿಯಾದಿತ್ತ ಕರ್ಕಿ ಅಲ್ವಾ ತರ್ಕಿ ಕಲಾಗ್ರಗಣ್ಯ ನೀನು ಹಾ. ಹೌದು. ಹೇಗೆ ಮಾರ್ಗದಲ್ಲಿ ಮುಖಮಂಡಲ ಹೇಗೆ ಆಹಾಹಾಹಾ. ಮಾರ್ಗದಲ್ಲಿ ಹೋಗುವಾಗ ಯಾರಾದ್ರೂ ಪರಿಚಯವನ್ನು ಕೇಳುವುದು ಯಾರ ನೀನು ಏನ್ ನಿನ್ನ ಹೆಸರು ಅಂತ ಕೇಳಿ ಎಲ್ಲಿಯಾದ್ರೂ ಏನು ಕೇಳ್ತಾ ಇದ್ದಾನಂತ ಪರಿಚಯ ಹೇಳಿದ್ರೆ ಮರು ದಿವಸ ಮನೆ ಹತ್ರ ಇರ್ತಾರೆ. ಹೌದಾ ಹಾಗೆಂತ ಕೆಲವರಿಗೆ ಕೇಳದಿದ್ರು ಬೇಸರ ಆಗ್ತದೆ. ಕೆಲವರಿಗೆ ಸುಮ್ಮನೆ ಒಂದು ಕೇಳುವ ಚಟ ಅವ್ರ ಮನೇಲಿ ಮಲಗಿ ನಿದ್ರೆ ಮಾಡುದು ಇವತ್ತೆಲ್ಲಿಲ್ವಾ ನೀವೆಂತದ್ದು ಮಾಡಿದ್ದು? ಅವ ಸಾಕುವನಾಗೆ ಮನೇಲಿ ಅವ ಚಾಪೆ ಹಾಕಿ ಮಲಗುದು ಅವನಿಗೆ ಇರ್ತದೆ. ಇದು ಹಾಗಲ್ಲ ನಿನ್ನಲ್ಲಿ ಪರಿಚಯವನ್ನು ಹೇಳ್ಬಹುದು ನಾನು ಹೇಳ್ಬಹುದು ಧಾರಾಳವಾಗಿ ಹೇಳಿ ಹೇಳಲಿಕ್ಕೆ ಮನಸ್ಸುಂಟು ನನಗೆ ಆದ್ರೆ ಎಲ್ಲಿಂದ ಪ್ರಾರಂಭಿಸುವುದು ಅಂತ ಎಲ್ಲವರು ತೊಡಗುವುದು ಎಲ್ಲಿಂದ ಎಲ್ಲಿಂದ ಬುಡದಿಂದಲೇ ಆರಂಭಿಸಿ. ಬುಡ ಅಂತ ಹೇಳಿದ್ರೆ ಯಾವುದು? ಅಮ್ಮ ಅಮ್ಮ ಅಪ್ಪ ಹೌದು ಹೌದಪ್ಪ ಯಾವ ಕಡು ಬಡವರಿಗಾದ್ರೂ ಒಂದು ಅಪ್ಪಮ್ಮ ಅಂತ ಹೇಳಿಕೊಳ್ಳಿಕ್ಕೆ ಇರ್ತದೆ ಇರ್ತಾರಪ್ಪ. ಆಮೇಲೆ ಒಂದು ಪ್ರಪಂಚದಲ್ಲಿ ಎಲ್ಲರಿಗೂ ಅಪ್ಪ ಅಮ್ಮ ಅಂತ ಇರ್ತಾರೆ ಅಯ್ಯೋ ಹೇಳಿಕೊಳ್ಳಿಕ್ಕಿರ್ತಾರೆ. ನೀನು ಏಕಾಳುವೆ ಅದು ನೀನು ನಿನಗೆ ಬೇಸರವಾಗುವಂತೆ ನಾನು ಮಾತನಾಡಿದರೆ ನಿನ್ನ ಕಣ್ಣೀರು ನೋಡುವ ಶಕ್ತಿ ನನಗಿಲ್ವೇ? ಕರುಣೆ ಕಿವಿಚಿನ ಅನುಭವ ಆಗುತ್ತೆ. ಗೋಮರೆಯಾದಂತ ನೀನು ಯಾಕೆ ಕಣ್ಣೀರು ಸುರಿಸಬೇಕು ಬಂಗಾರಿ? ಕಣ್ಣಲ್ಲಿ ನೀರಿಲ್ಲ ಈಗ ಹತ್ತು ನೀರು ಬತ್ತಿ ಹೋಗಿದೆ. ಅಷ್ಟು ನೀನು ಅತ್ತೆಯ? ಇಲ್ಲಿ ನೋಡ್ಬೇಕಾದ್ರೆ ನೀನು ಅಷ್ಟು ಅತ್ತೆಯ? ನೋಡು ಎಂತದ್ದು ಬರುವುದು? ಬರುವುದಿಲ್ಲ. ಇಲ್ಲ ಯಾಕೆ? ಯಾಕೆ? ನನ್ನ ತಂದೆ ತಾಯಂದಿರು ಯಾರೆನ್ನುವುದು ನಾನು ಅರಿಯೇ. ಹಾಗಾದ್ರೆ ಅನಾಥೆ ತಾಯ್ತು. ಹುಟ್ಟಿದಾಗಲೇ ತಂದೆ ತಾಯಂದಿರನ್ನು ಕಳೆದುಕೊಂಡವಳು ನಾನು. ಬಳಿಯಲ್ಲಿರುವವರು ಹೇಳಿಲ್ವೇ ನಿನ್ನ ಅಪ್ಪ ಇಂಥವ ನಿನ್ನ ಅಮ್ಮ ಇಂಥವಳು ಅಂತ? ಇದ್ರಲ್ವ ಹೇಳುವುದು. ಅವರಿಗೆ ಹೇಳಲಿಕ್ಕೆ ಗೊತ್ತಿಲ್ಲ. ಆದ್ರೂ ಇಷ್ಟು ಚೆನ್ನಾಗಿ ನಾನಿಂದು ಬೆಳೆದಿದ್ದೇನಂತ ಆದ್ರೆ ಇದಕ್ಕೆಲ್ಲ ಕಾರಣರು ಇವಳ ಮಾತಿಗೆ ಹೇಳುವಾಗ ದೊಡ್ಡ ದೇವರು ಅಂತ ಭಾವಿಸಬೇಕು. ಈಗ ದೇವರಿಗೆ ಅಪ್ಪಮ್ಮ ಇದ್ದಾರ? ನನಗೆ ಅಪ್ಪಮ್ಮ ಇಲ್ಲ ಅಂತ ಇವಳು ಹೇಳುವಾಗ ಇವಳು ದೊಡ್ಡ ದೇವರು. ಆಯ್ತು ಹಾಗೆ ಭಾವಿಸ್ಕೊಂಡು ಎಂತಂತ ಭಾವಿಸುವುದು? ತಿಳ್ಕೊಳ್ಬಹುದು. ಹಾಗೆಲ್ಲ ಭಾವಿಸುವುದಿಲ್ಲ ನಾನು. ಊರಿನವರೆಲ್ಲ ತುಂಬಾ ಒಳ್ಳೆಯವರು. ನಮ್ಮ ಊರಿನವರಂತ ಕೇಳ್ಬೇಕಾ? ಯಾವ ಊರು ಇವಳದ್ದು? ಹೇಳದ್ದು ಮರ ಊರು, ಈ ಊರಲ್ಲ, ಪರ ಊರು. ನನ್ನ ಊರಿನವರೆಲ್ಲ ನನ್ನನ್ನು ಸಾಕಿದ್ರು. ಹಾಗಾಗಿ ಇಷ್ಟು ಚೆನ್ನಾಗಿ ನಾನಿಂದು ಬೆಳೆದಿದ್ದೇನೆ. ಬಹಳ ಮಂದಿಗಳು ಅನುಕಂಪ ಉಳ್ಳವರು ಕರುಣೆ ಉಳ್ಳವರು ಇದ್ದುದರಿಂದಲಾಗಿಯೇ ನಿನ್ನಂತಹ ಅನಾಥೆಗೆ ಬದುಕು
ಸಾಧ್ಯವಾಗುತ್ತದೆ. ಹೌದು. ನಿನ್ನನ್ನು ಸಾಕಿದಲ್ಲ ಇದು. ಖಂಡಿತ ಹೌದು. ನಿನ್ನನ್ನು ನೋಡಿದ್ರೆ ನೀನು ಬಡವಳು ಯಾರ್ಯಾರು ಸಾಕಿದ್ದು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹೌದು, ಅಷ್ಟು ಚೆನ್ನಾಗಿ ನಿನ್ನ ಸಾಕಿ- ಮೈಯಲ್ಲಿ ಒಂದು ಉಂಟ. ಎಂತದ್ದು? ಶ್ರೀಮಂತರ ಸಾಕಿದ್ದು ನಿನ್ನ ನಗಾಡುದಂತ ಬಂಗಾರ. ಹಾಗೆ ನಿನ್ನ ಶಿರೋಭೂಷಣ, ನಿನ್ನ ಮುಂದಲೆ, ನಿನ್ನ ಕಿವಿಯ ಓಲೆ, ಯಾವ್ದು? ನಿನ್ನ ರತ್ನಹಾರ, ನಿನ್ನ ಈ ಒಟ್ಟಿಯಾಣ, ಅವಳ ಅವಳ ನಿನ್ನ ತೋಳ್ಬಂದಿ, ಅವಳ ಸೊಂಟದ ಡಾಗು. ಏ, ಡೋಗಲ್ವ ಡಾಬು. ನಿನ್ನ ನೂಪುರ ನೋಡಿದ್ರೆ ಸ್ವರ್ಣ ನೂಪುರ. ಹಾ, ನಮ್ಮದೊಂದು ಸ್ವರ್ಣ ನೂಪುರದ ಯೋಜನೆ ಉಂಟು. ಬಂಗಾರದ ಗೆಜ್ಜೆ. ಹಾ. 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 ಹಾಗಾದ್ರೆ ಇದು ಯಾವ್ದು ನನ್ನದಲ್ಲ, ಮತ್ತೆ ಎಲ್ರು ಕೊಟ್ಟದ್ದು ನನಗೆ, ಒಬ್ಬೊಬ್ರು ಒಂದೊಂದು ಕೊಟ್ಟದ್ದು. ಹಾಗಾದ್ರೆ ನೀನು ಬಹಳ ಪ್ರೀತಿಯಿಂದ ನಿನ್ನನ್ನು ಸಾಕಿದ್ದಾರೆ ಅಂತ ಆಯ್ತು. ಹೌದು, ಅವರೆಲ್ಲ ಕೊಡ್ಬೇಕು ಅಂತ ಆದ್ರೆ ನೀನು ಗುಣದಿಂದ ಅವರನ್ನು ಗೆದ್ದಿದ್ದಿ ಅಂತ ಆಯ್ತು. ಖಂಡಿತ ಹೌದು. ಒಳ್ಳೇದಾಗಲಿ. ಆದ್ರೂ ನಾನು ಇದು ತಿರುಗಾಟದಲ್ಲಿ ಇದ್ದೇನಂತ ಆದ್ರೆ ಇದಕ್ಕೆ ಕಾರಣ ಏನು? ಏನು ಇತ್ತೀಚೆಗೆ ಒಂದು ರೀತಿ ಹೊಸ ಅನುಭವ ನನಗೆ. ಏನಾಯ್ತು ನಿನಗೆ? ಏನೇನಂತ ಹಸಿವೆ ಆಗುದಿಲ್ಲ, ನಿದ್ರೆ ಬರುವುದಿಲ್ಲ, ಎಂತದ್ದು ವಿಷಯ? ಮತ್ತೆ ನಿದ್ದೆ ಬರುವುದಿಲ್ಲ, ಊಟ ರುಚಿಸುವುದಿಲ್ಲ, ಹಾ. ಊಟ ಬೇಡ ಒಂದೇ ಬಗೆ ಊಟ ಮಾಡುದಲ್ಲ, ಹೌದು. ಬದಲಾವಣೆ ಮಾಡ್ಬೇಕು. ಬದಲಾವಣೆ ಬದಲಾವಣೆ ಮಾಡಿದ್ರು ಮಾಡ್ತಲ್ವಾ? ತಿನ್ನದೆ ತಿನ್ನುವುದಾ? ಬೇಕನ್ನಿಸುವುದಿಲ್ಲ. ಅದು ಬಿತ್ತ ಬಿತ್ತವಾ? ನೀನು ನೆಲಗಡ್ಲೆ ತಿನ್ನುವ ಅಭ್ಯಾಸ ಉಂಟು ನಿನಗೆ? ಇಲ್ಲ, ಅದು ತಿನ್ಬೇಕಂತ ಅನಿಸುವುದಿಲ್ಲ. ನನಗೆ ನಿನ್ನಂತೆ ಅಭ್ಯಾಸ ಅಲ್ಲಿ ಕೂತ್ಕೊಂಡಲ್ವಾ, ಒಂದಿಷ್ಟು ತರುವುದು, ಇಲ್ಲಿ ಯಾರು ಬಂದವರ ಹತ್ರ ತರಿಸುವುದಿವ ಹೆಣೆ ಬೇರೆ. ಒಂದೆರಡು ಅಂತ ತಿನ್ನುವುದು, ಆಮೇಲೆ ಒಂದಿಷ್ಟು ತಿಂತಾನೆ ಅವನು. ಕೆಲವರು ನೋಡ್ಲಿಕ್ಕೆ ಬಂದವರಲ್ಲೇ ಹೇಳುದು, ಹೋಗಿ ಸ್ವಲ್ಪ ಕಟ್ಲೆ ಕೊಂಡು ಬನ್ನಿ. ಸುಲಭದಲ್ಲಿ ಆಗ್ತದೆ. ಎಷ್ಟು ಒಳ್ಳೆ ಅನುಭವದ ಮಾತಾಡ್ತಾ ಇದ್ದೀವಿ. ಅಲ್ಲ, ಇವನ ಕಥೆ ಹೇಳಿದ್ರೆ ನನ್ನದಲ್ಲ. ಅವನದ್ದ ಒಟ್ಟಿಗೆ ಇರೋದಲ್ಲ ಇಬ್ಬರದ್ದು. ಇದು ತೊಂದರೆ ಇಲ್ಲ. ಮತ್ತೆ ಕರೆದು ನನಗೆ ಕೊಡ್ತಾನೆ, ಅದಕ್ಕೆ ಕೊಡುದಿಲ್ಲ ಅಂತಲ್ಲ. ಮತ್ತೆ ಕೆಲವರಿಗೆ ಹೇಳದಿದ್ರು ಬೇಜಾರಾಗ್ತದೆ, ಅವರೇ ತಂದು ಕೊಡ್ತಾರೆ ನಮಗೆ. ಹ. ಊಟ ಮಾಡೋದು ಬೇಡ, ಹೋಗಿ ಮಲಗೋಣ ಅಂತ ಭಾವಿಸಿಕೊಂಡು ಹೋದ್ರೆ ಆ. ಹಾಸಿಗೆ ಹ. ಮುಳ್ಳಾಗಿ ಚುಚ್ಚಿದ ಮುಳ್ಳಿನ ಹಾಸಿಗೆ. ಅಲ್ಲಿನ ಹಸಿರು ಮಲಗುದ? ಹಾಸಿಗೆ ಮುಳ್ಳು ಮಲಗೋದಲ್ವಾ? ಹಾಸಿಗೆ ಮುಳ್ಳಾಯ್ತು ಅಂತ ಅದೊಂದು ಹೇಸಿಗೆ. ಅದು ಹೇಸಿಗೆ? ಅದು ಆಗದಪ್ಪ. ನನಗೆ ಹಾ, ಹಾ. ಹಾಗಾದ್ರೆ ಹೀಗಾಗುವುದು ಯಾಕೆ? ಹಾ. ಏನು ಬೇಕು 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 ಅಂತ ಅನಿಸುವುದು, ಹಾ. ಏನು ಬೇಕು ಅಂತ ಪ್ರಶ್ನಿಸಿದ್ರೆ ಉತ್ತರ ಸಿಗುವುದಿಲ್ಲ. ಹಾ. ಒಮ್ಮೆ ಮೈಯೆಲ್ಲ ಬಿಸಿ ಬಿಸಿ ಬಿಸಿಗೆ ಆಗುವುದು. ಯಾಕೆ ಬಿಸಿ ಆಗ್ತದೆ ಅಂತ ಯೋಚಿಸುವಾಗ ಹಾ. ಅಲ್ಲಿಗೆ ತಣ್ಣಗಾಗುವುದು. ಹಾಗಾದ್ರೆ ಯಾವುದು ಕಾಯಿಲೆ ಇದು? ಕಾಯಿಲೆ. ನಾನು ತಿಳಿದಿರುವಂತಹ ಕಾಯಿಲೆ. ಯಾರಿಗೆ? ನಿನಗೆ. ಕಾಯಿಲೆ ಅಲ್ಲ, ಹಾ. ನಾನೀಗ ಪ್ರಾಯ ಸಮರ್ಥಳು. ಹಾ. ಈ ಕಾಲದಲ್ಲಿ ಹೆಣ್ಣಾದಂತ ನನಗೆ ಈಗ ಏನಾಗಿದೆ ನಿನಗೆ ಇಷ್ಟುವರೆಗೆ ಗೊತ್ತೇ ಆಗಲಿಲ್ಲ. ಈಗ ಅರ್ಥ ಆಗ್ತಾ ಉಂಟು. ನಾನು ಆಗಿಂದ ಮಾತನಾಡುದು ಅದಕ್ಕೆ ಅಲ್ವ? ಯಾವ್ದಕ್ಕೆ? ಅಲ್ಲ, ಅದೇ ಪ್ರಾಯ ಬಂದಿದೆ ಅಂತ ಮಾತಾಡುದು. ಹೌದಾ? ಹಾಗಾಗಿ ಹಾ. ಈ ಕಾಲದಲ್ಲಿ ನನಗಾಗಬೇಕಾದ್ದೇನು ಏನಪ್ಪ ಅಂತ ಯೋಚನೆ ಹೊತ್ತೊತ್ತಿಗೆ ಸರಿಯಾಗಿ ಒಳ್ಳೆ ರುಚಿಯಾದ ಊಟ, ಊಟ. ಒಳ್ಳೊಳ್ಳೆ ವಸನಭೂಷಣಗಳು, ಅಲಂಕಾರಿಕ ವಸ್ತುಗಳು, ಸುಗಂಧ ದ್ರವ್ಯಗಳು, ಆಮೇಲೆ ನಿದ್ರೆ ಬಂದ್ರೆ ಒಳ್ಳೆ ಇಷ್ಟು ದಪ್ಪದ ಹಾಸಿಗೆ. ಅದೆಲ್ಲ ಸರಿ ಆಗಬೇಕಾದ್ರೆ ಮೊದಲಾಗಬೇಕಾದ್ದು ನನಗೆ ಮದುವೆ. ಈಗ ಸಾಕಿದವರು ಅದರ ಬಗ್ಗೆ ಆಲೋಚನೆ ಮಾಡಲಿಲ್ಲ, ಯಾರು ಯೋಚನೆ ಮಾಡಲಿಲ್ಲ. ಹಾಗೆ ಹಾಗಾದ್ರೆ ನಾನು ಮದುವೆ ಆಗಬೇಕು ಈ ಕಾಲದಲ್ಲಿ ಅಂತ ಯೋಚಿಸಿದಂತ ನಾನು ಹಾ. ಯೋಗ್ಯ ವರನಾಗಬೇಕು. ಹಾ. ಹಾಗೆ ಹುಡುಕುತ್ತಾ 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 ತುಂಬಾ ಕಡೆಯಲ್ಲಿ ಹುಡುಕಿದ್ಯಾ? ಏನು ಅವ್ರ ಆದೀತ? ಆಹಾ, ಎಲ್ಲ ಎಲ್ಲಾದೀತ? ಅಲ್ಲಿದ್ದವರೆಲ್ಲ ಆದವರು, ಒಂದೊಂದು ಆದವರು, ಅವರು ಬೇಡ ನನಗೆ. ಹಾಗೆ ಮತ್ತೆ ಯಾರು ಸಿಗ್ತಾರಂತ ನೋಡುತ್ತಾ ಹಾ. ಹೀಗೆ ಎಂತದ? ಇವರನ್ನಾದ್ರೂ ಅವರು ಅವರಿಗೆ ಒಳ್ಳೆ ಮನಸ್ಸುಂಟು. ಹಾಗೆ ಸುತ್ತಾಡುತ್ತಾ ಹೀಗೆ ಬಂದದ್ದು ನಾನು. ನಿನ್ನ ನೋಟಕ್ಕೆ ನಿನಗೆ ಯಾರಾದ್ರೂ ಆದೀತ? ಇದು ತನಕ ನನಗೆ ಯಾರು ಹಾಗೆ ಅನಿಸಲಿಲ್ಲ. ಈಗ ಉಳಿದವರು ಹೊರಡುವುದಿಲ್ಲ ಅಂತ ಆಗುವಾಗ ನೀನಾಗೆ ಹೊರಡಬೇಕಾಗುತ್ತದೆ. ನಾರಿಯರಿಗೆಲ್ಲ ಆದರ್ಶ ಇವಳು. ಇವಳೇ ಹುಡುಕಿಕೊಂಡು ಹೊರಟದ್ದು ನೋಡಿದ್ರೆ ಎಷ್ಟು ಒಳ್ಳೆ ಕ್ರಮ ನೋಡಿದ್ರೆ. ಏನ್ ಮಾಡುದು ಗಂಡು ಮಕ್ಕಳೇ ಬರ್ತಾರೆ ಅಂತ ಕಾಗಿದಲ್ಲ, ಹೆಣ್ಣು ಮಕ್ಕಳು ಹೊರಡ್ಬೇಕಾಗ್ತದೆ. ಹಾಗೆ ಯಾರು ಇದುವರೆಗೆ ಸಿಗ್ಲಿಲ್ಲ. ಎಂತದ್ದು? ಸ್ವಲ್ಪ ಮುಂದೆ ಹೋದ್ರೆ ಸಿಗ್ಬಹುದು. ಉಂಗುರ ಸಭೆ ಅದೇನಲ್ಲ, ಇಲ್ಲಿ ತನಕ ನನ್ನ ಪ್ರಯತ್ನ ಫಲಿಸ್ಲಿಲ್ವಲ್ಲ, ಸ್ವಲ್ಪ ಪ್ರಯತ್ನದಲ್ಲೇ ಇರುವುದು. ಸ್ವಲ್ಪ ಮುಂದೆ ಹೋದ್ರೆ ಯಾರಾದ್ರೂ ಸಿಗಬಹುದು ಅಂತ ಹೊರಟು. ನಿನ್ನ ರೂಪಿಗೆ ಬೋಲುವೆ, ನಿನ್ನ ರೂಪಿಗೆ ಬೋಲುವೆ, ಕನ್ಯೆಯರಾರು ಕನ್ಯೆಯರಾರು ಎನ್ನ ಪಾಸಕಿಯಾಗುವ, ಎನ್ನ ಪಾಸಕಿಯಾಗುವ.
ಪಾಸಟಿಯಾಗುವ ಎಂದ ಪಾಸಟಿಯಾಗುವ ತೈನೋಗಲಿ ಇನ್ನಿಲ್ಲ ಕರುಳಲಿ ತೈನೋಗಲಿ ಇನ್ನಿಲ್ಲ ಕರುಳಲಿ ಮಂದಿತು ಬೇಡಲಿ ಮನುಮಥ ಕದನದಿ ಮಂದಿತು ಬೇಡಲಿ ಮನುಮಥ ಕದನದಿ ಮನುಮಥ ಕದನದಿ ನರುಪಿಗೆ ಕೊಲುವ ಏನು ನಿನ್ನ ರೂಪಕ್ಕೆ ಪೋಲುವ ಹೋಲುವ ಲೋಕದಲ್ಲಿ ಮತ್ತೊಬ್ಬಳಿಲ್ಲ. ಓಹೋ ಇದ್ದಾರೆ ಯಾರಾದ್ರೂ? ಯಾರು ಇಲ್ಲ ನಿಜ ಹೇಳ್ತೋಡು ನಿಜವೇ? ನಿಜವಾಗಿಯೂ ನಿನಗೆ ಸಾಟಿಲ್ಲ ಲಾಡುಂಟಾ? ಸಾಟಿ ಸಾಟಿ ಸರಿ ಸಾಟಿ. ಸಾಟಿ ನೀನು ಸಾಟಿ ಇಲ್ಲ ಅಂತ ಹೇಳಿದ್ರೆ ಆಗ್ತದೆ. ಓ ಕನ್ಯಾರತ್ನವೇ, ಇದು ಇದು ನಾನು ಸಾಮಾನ್ಯ ಅಂತ ಭಾವಿಸಬೇಡ. ಏನು ಮಹಾ ನನಗೆ ಮದುವೆ ಆಗಲಿಲ್ಲ ಅಂತಲ್ಲ, ಹಾ. ನಾರ್ಯರ ಸುಖ ದೊರಕಲಿಲ್ಲವೆಂದು ಅಲ್ಲ. ಅಲ್ಲ ಎಲ್ಲ ಅನುಭವಿಸಿದರು ಈ ಕಾಲಕ್ಕೆ ಪುರುಷ ಪುಂಗವನಾಗಿ ಬರೀತಾ ಇದ್ದೇನೆ. ಓಹೋ ಕೇಳಿ ಬಲ್ಲಯ್ಯ, ನಮ್ಮ ಅರ್ಹತೆ ಯೋಗ್ಯತೆ ಏನು ಅಂತ? ಏನು ಸಾಮಾನ್ಯನಲ್ಲ, ಯಾರು ವರ್ತಮಾನ ಕಾಲ 3 ಲೋಕಾಧೀಶ ಪ್ರಹ್ಲಾದರಾಯನ ಕುಮಾರಕ ಶೋಣಿತಾಪುರ ಬಂದೇ ಕಾರ್ಯಕ್ಷೇತ್ರವನ್ನಾಗಿಸಿಕೊಂಡು ಕಾಲವನ್ನು ಕಳೆಯುವ ವಿರೋಚನ. ಸತ್ತು ಹೋಗ್ಲಿಕ್ಕೆ ಏ ದೇವ್ರೆ ಎಂತದ್ದು ಎಂತದೇ ಶಾಪ ಹಾಕುದು ನೀವು? ಛೇ 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 ಏನು ಶಾಪ ಆಗತಿ? ನಿನಗಲ್ಲ ನಾನು ಹೇಳಿದ್ದು ನಾನು ಸತ್ತು ಹೋಗಿ ನನ್ನ ಕಳ್ಸಿ- ನನಗೆ ಹೇಳಿದ ನಿನಗಲ್ವಾ ನೀನು ಹೇಳಿದ್ರು ಸಾಹಿತ್ಯ. ಇಲ್ಲ ಸಾಯ್ತೇನೆ ನಾನು ನನ್ನ ಬುದ್ಧಿಗೆ ಬೈದುಕೊಂಡದ್ದು ನಾನು. ಯಾಕೆ ಬುದ್ಧಿಗೆ ಬೈದೆ? ನಿನ್ನ ಬಗ್ಗೆ ನಾನು ಬಹಳಷ್ಟು ಕೇಳಿ ತಿಳಿದವಳು, ಹಾ. ಮುಖತ ನೋಡಿರ್ಲಿಲ್ಲ. ಆ ಪ್ರಚಾರ ಕರ್ಣಾಕರ್ಣಿಕೆಯಾಗಿ ನನ್ನ ಚರಿತ್ರೆಯನ್ನು ಕೇಳಿ ತಿಳಿದಿದ್ಯಾ? ಹೇಳಿದ್ದೇನಪ್ಪ. ನನ್ನ ಸಾಹಸ ಗಾಥಗಳನ್ನು ಬಲ್ಲೆ. ಓಹೋ ಹಾಗಾದ್ರೆ ನನಗೂ ನಿನ್ನ ನಿನ್ನನ್ನು ಸಾಹಸ ಸಾಧನೆಗೆ ಯಾರಾದ್ರೂ ಮೆಚ್ಚಲೇಬೇಕು. ನಿನ್ನನ್ನು ನೋಡುವಾಗ ಏನೇನಾಗುದು ನೀನು ನಿನಗೆ? ಇದ್ರೆ ಜೊತೆಗೆ ಇದ್ರೆ ಇದ್ರೆ ಒಂದು ಸಂತೋಷವಾಗಿರ್ಬಹುದು ಅಂತ ಒಂದು ಬಯಕೆ ನನಗೆ. ಯಾರನ್ನ ನನ್ನ ಪಾಸಟಿ ಆಗತ್ಯ ಅಂದ್ರೆ ನನ್ನವಳಾಗಿ ನನ್ನ ಜೊತೆಗೆ ಯಾವತ್ತೂ ಸಂತೋಷದಿಂದ ಸುಖವನ್ನು ನೀಡುತ್ತಾ ಕಾಲವನ್ನು ಕಳೆಯುವುದಕ್ಕೆ ಮನವಿದೆಯೇ? ಮದುವೆ ಆಗುವುದಾ? ಹೌದೇ? ಆದ್ರೆ ಭಾವಿಸುವಂತೆ ಸಂತೋಷಗೊಳಿಸುವೆನು ಭಾವಿಸುವಂತೆ ಸಂತೋಷಗೊಳಿಸುವೆನು ಸಂತೋಷಗೊಳಿಸುವೆನು ಭಾವಿಸುವಂತೆ ಸಂತೋಷಗೊಳಿಸುವೆನು ಕಾಂತನು ಮನಧನವೌ ತೆರದಿತ್ತವ ಕಾಂತನು ಮನಧನವೌ ತೆರನಿತ್ತವ ಕಾಂತನು ಮನಧನವೌ
ಅದಕ್ಕೇನು ಆದರೆ ಏನು ಅಂದ್ರೆ ನೀನೇ ಹೇಳಿದೆ ಎಷ್ಟು ಚಂದ ನೀನು ಅಂತ. ಇಷ್ಟು ಚಂದದವಳು ಇನ್ನೂ ಮದುವೆ ಆಗದೆ ಉಳಿದಿದ್ದೇನಂತ ಆದ್ರೆ ಏನು ನನ್ನನ್ನು ಮದುವೆ ಆಗ್ಲಿಕ್ಕೆ ಯಾರು ಬರ್ಲಿಲ್ಲ ಅಂತ ಭಾವಿಸಿಕೊಂಡೆ. ಬಹಳ ಮಂದಿ ಬಂದಿದ್ದಾರೆ, ಬಹಳಷ್ಟು ಮಂದಿ ಬಂದಿದ್ದಾರೆ. ಆದ್ರೆ ನಾನು ಅವರು ಯಾರನ್ನು ಒಪ್ಪಲಿಲ್ಲ ಅಂತ. ಯಾಕೆ ಒಪ್ಪಲಿಲ್ಲ? ಅದಕ್ಕೊಂದು ನಾನು ಪಂಥ ಮಾಡಿಕೊಂಡಿದ್ದೇನೆ. ಏನದು ಬಂತ? ಏನೇನೋ ಅಲ್ಲ, ಲೋಕದ ಕ್ರಮ ಹೇಗೆ ಹೇಳು? ಹೇಗೆ? ಮದುವೆ ಮೊದಲು ನೋಡ್ಬೇಕು. ಅಯ್ಯೋ ದೇವ್ರೆ, ಮದುವೆ ಆಗ್ಬೇಕಂತ ಮನಸ್ಸಿದ್ರೆ ಸಾಕು, ಗಂಡಾದವ ಹೆಣ್ಣಿನ ಬಗ್ಗೆ ಹೇಳುವುದು ನೋಡ್ಬೇಕು. ಓ ಚಿನ್ನ, ಓ ರನ್ನ, ಅಯ್ಯೋ ದೇವ್ರೆ ಬಂಗಾರಿ, ನೀನಿಲ್ಲದೆ ಅಂದ್ರೆ ನಾನು ಸಾಯ್ತೇನೆ. ಹಾಗೆಲ್ಲ ಹೇಳ್ತಾರೆ. ಮದುವೆ ಆದ ಮೇಲೆ ಇದ್ಯಾವುದು ನೆನಪಿರುವುದಿಲ್ಲ. ಎಲ್ಲಿವರೆಗಂತ ಕೇಳಿದ್ರೆ ಮನೆ ಬಿಟ್ಟು ಹೊರಗೆ ಹೋಗುವಾಗ ಹೆಂಡತಿಯಲ್ಲಿ ಹೇಳದೆ ಹೋಗುವವರು ಬಹಳಷ್ಟು ಮಂದಿ ಇದ್ದಾರೆ. ಅಂತವರ ಸಾಲಿಗೆ ಇವರನ್ನು ಸೇರಿಸಕೂಡದು. ನಿನ್ನನ್ನಾದ್ರೂ ಸೇರಿಸಬೇಕಾಗ್ತದೆ. ಇವರನ್ನು ಸೇರಿಸಬಹುದು. ಕೆಲವರು ಹಾಗೆ ಬರ್ತೇನೆ ಈಗ ಅಂತ ಹೇಳಿ ಹೋದವರು. ಅಲ್ಲ, ಇವ ಯಾರನ್ನು ಕರೆಯುವುದು? ರಾತ್ರಿ ಇವ ಕರೆಯುವುದು ಅಂದ್ರೆ ಯಾರನ್ನು ಕರೆಯುವುದು? ಮನೆಯಿಂದ ಬಿಟ್ಟು ಹೋಗುವುದು. ರಾತ್ರಿ ಆದ್ರೂ ಮನೆಗೆ ಸೇರುವುದಿಲ್ಲ ಅಂತ ಗಂಡಸರಿರ್ತಾರೆ. ಹಾಗಾಗಿ ನಾನು ಇಂಥವರನ್ನೇ ಮದುವೆ ಆಗಬೇಕು. ನಾನು ಮದುವೆ ಆದ ಮೇಲೆ ನನ್ನೆಲ್ಲ ಆಸೆಯನ್ನು ಆತ ನೆರವೇರಿಸಬೇಕು. ನನ್ನ ಬಳಿಯಲ್ಲೇ ಇರಬೇಕು. ಹೇಳು, ಸ್ವರ್ಗಲೋಕದ ಕಲ್ಪವೃಕ್ಷದ ಫಲ ಬೇಕೆ? ಪಾತಾಳದ ಉರಗದ ಮಡಿ ಬೇಕೆ? ಯಾವುದು ಬೇಡ, ನನ್ನ ಬಳಿಯಲ್ಲೇ ಇರಬೇಕು. ಯಾವಾಗಲೂ ಯಾವಾಗಲೂ ನನ್ನೆಲ್ಲ ಆಸೆಗಳನ್ನು ನೆರವೇರಿಸುತ್ತಾ ನಾನು ಮದುವೆ ಆಲೋಚನೆ ಮಾಡುವುದು. ಒಳ್ಳೇದಾಯ್ತು. ಕೆಲವೊಂದು ಸಲ ಅವರ ಬಳಿಯಲ್ಲೇ ಸುಳಿಯುತ್ತಾ ಇದ್ರೆ ಮತ್ತೆ ಅವರೇ ಬೈಯು ನಿಮ್ಮ ಎಂತದ ಕರ್ಮ, ಯಾವ ಒಟ್ಟಿಗೆ ಹಿಂದೆ ಮುಂದೆ ಇದು ಮಾತ್ರ ಅನುಭವ. ಈಗ ಇವಳು ಹಾಗೆ ಅವರು ನೋಡ್ತಾರೆ, ಇವರು ನೋಡ್ತಾರೆ, ನೀವು ಸ್ವಲ್ಪ ದೂರ ನಿಲ್ಲಿ ಅಂತ ಹೇಳುದು. ನನಗೆ ಮಾತ್ರ ಹಾಗಲ್ಲ. ಇವಳು ಈಗ ಆಗಲ್ಲ, ನನ್ನ ಬಳಿಯಲ್ಲೇ ಯಾವಾಗಲೂ ಬೇಕು ಅಂತ ಬಯಸಿದ್ದು ಹಾಲು, ವೈದ್ಯ ಕೊಟ್ಟದ್ದು ಹಾಲು. ಹಾಗೆ ನಾನು ಏನೇ ಕೇಳಿದ್ರು ಆಗುವುದಿಲ್ಲ ಅಂತ ಹೇಳಬಾರದು. ಕಾಂತನು ತನುವನ್ನು ಮನವನ್ನು ಎಲ್ಲ ಕೇಳಿದ ಹಾಗೆ ಕೊಡ್ಬೇಕು. ಹೌದಾ? ಕೊಡುತ್ತ ನನ್ನ ಬಳಿಯಲ್ಲೇ ಇದ್ರೆ ಮದುವೆ ಆಗ್ಲಿಕ್ಕೆ ತೊಂದ್ರೆ ಹೋಗುವ. ಸಾಕಾಗುವುದಿಲ್ಲ. ಭರವಸೆ ಕೊಡ್ಬೇಕಾದ್ರೆ ಕರತಟ್ಟಿ ಭಾಷೆಯನ್ನು ಕೊಡಬೇಕು. ನಿನಗಿನ್ನು ಭಾಷೆಯೂ ಬೇರೆ ಬೇಕಾ? ಅಷ್ಟು ಹೇಳಿದ್ರೆ ನಿನಗೆ ಸಮಾಧಾನ. ಕಾಯಿನ ವಾಚ ಮನಸ ಮನಸೇಂದ್ರಿಯವ ನನಗೆಲ್ಲ ಪೂಜೆಯಲ್ಲಿ ಮಂತ್ರ ಹೇಳಿದಾಗಾಯ್ತು. ಹೌದಾ? ತ್ರಿಕರಣ ಪೂರ್ವಕವಾಗಿರುವ ಮನಸ್ಸನ್ನು ಮೆಚ್ಚಿಸಿದೆ ಅಂತಾದ್ರೆ ಬರುವೆಯಾ? ಖಂಡಿತ ಬರ್ತೇನೆ. ಕೈ ಚಾಚಿದ್ದೆ ಅವಳು ಮುಂದೆ. ನಿನ್ನ ಜೊತೆಯಲ್ಲಿ ಯಾರು ಬರ್ಲಿಲ್ವೋ? ಯಾಕೆ? ನಾವು ಇಬ್ಬರಿದ್ದೇವೆ. ಅಲ್ಲ, ಅವನಿಗೆ ನಿನಗೆ ನೋಡಿ ನಾನು ಬೇರೆ ಮದುವೆ ಮಾಡಿದ್ದೇನೆ. ನಿನಗೆ ಸತ್ಯದ್ದು ಈಗ ಲೋಕದಲ್ಲಿರುವಂಥದ್ದು ನೀನು ಹೊರಡಬೇಕು. ನೀನು ಮನೆ ಬಿಟ್ಟು ಹೊರಟ್ರೆ ಮಾತ್ರ ನಿನಗೆ ಮದುವೆ. ಮನೆ ಒಳಗೆ ಕುಳಿತುಕೊಂಡು ಹುಡುಗಿಬೇಕು ಅಂತ ಸಿಗಲಿಕ್ಕಿಲ್ಲ. ಈ ಜನ್ಮದಲ್ಲಿ ಮದುವೆ ಉಂಟಾ? ಕನ್ಯಾನ್ವೇಷಣೆ ಮಾಡು, ಹೊರಡು. ಇನ್ನು ಮದುವೆ ಆಗ್ಲಿಲ್ವಾ? ಯಾರಿಗೆ ಮದುವೆ ಅಂತ ಆಗ್ಲಿಲ್ಲ ಅಂತ ಅಲ್ವಾ ಮದುವೆ? ಆಮೇಲೆ ಆಲೋಚನೆ ಮಾಡುವ. ಬಹಳ ಮಂದಿ ಇದ್ದಾರೆ ನೋಡು, ಹೊರಡುವ ನಾವು. ಕೈ ಚಾಚೆ ಕೈ ಚಾ. ನೀನೆಂತದ್ದು ಭವಿಷ್ಯ ಹೇಳು. ಒಳ್ಳೆ ನವನೀತದ ಬೆಣ್ಣೆ ಆಗ್ಬಿಟ್ಟು ಇವಳ ಕೈ ಹೀಗಿರುವಾಗ ಸಾಕು 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 ಬೇಗ. ಓ ನಾನು ಇರುತ್ತವೆ. ನಿನ್ನ ಹೆಸರು ಹೇಳಿಲ್ಲ ನನಗೆ ಎಂತದ್ದು. ಹೌದಾ? ಗೊತ್ತಾಯ್ತಾ ನಿನಗೆ? ಇಲ್ಲ, ಗೊತ್ತು, ಕೇಳುದೇ ಹೆಸರು ಈಚೆ ಕೇಳುದಿಲ್ಲ. ನಾನು ಮುಟ್ಟಿಸಿದ್ರೆ ಹೆಸರು ಹೇಳ್ತಾಳೆ. ಮುತ್ತು ಭಟ್ರೆ ಹೆಸರು ಹೇಳ್ತಾಳೆ. ಅದಲ್ಲೇ ಹೇಳಿದ್ದು. ಮೋಹಿನಿ. ಮೋಹಿನಿ, ಭೋನೈಕ ಮೋಹಿನಿ, ನನ್ನ ಹೃದಯ ಮೋಹಿನಿ. ಒಳ್ಳೆ ಹೆಸರು. ಕೊಡು, ಚಾಚು, ಕೈ ಚಾಚು. ಓ ಮೋಹಿನಿಯೇ, ನೀನು ಬಯಸಿದಂತೆ ನಿನ್ನನ್ನು ಮದುವೆಯಾಗಿ ಹಗಲಿರಳೆನ್ನದೆ ಬೇರೊಂದು ವ್ಯವಹಾರಕ್ಕೆ ಹೋಗದೆ ನಿನ್ನ ಜೊತೆಯಲ್ಲೇ ಆದ್ರೆ ಸಾಕು. ದೊಡ್ಡವರ ಸಹವಾಸಕ್ಕೆ ನೋಡಿ, ಒಬ್ಬಳು ಹುಡುಗಿ ಸಿಕ್ಕುವಾಗ ನಾನು ಬೇಕಾ, ಇನ್ನು ನಾನು ಸಾಯೋದು ಅಂತ ಬೇಕಾ ಬೇಡ? ಇದು ಸಮಯವುದು ಸುದತಿಯು ತೊಟ್ಟೊಡವೆಗಳ ತೆಗೆದು ಮಲಗಿದಳು ಕಪಟ ಮುಖದಳು. ಮಾಡುವಂತ ಕಾರ್ಯದ ಬಗ್ಗೆ ನೆನಪಾಗುವುದಿಲ್ಲ. ನಾರದ್ರು ಬಂದು ಎಚ್ಚರಿಸಿದ್ರಲ್ಲ, ಹಾಗಾದ್ರೆ ಗರ್ಭವತಿಯಾಗಿದ್ದೆ. ಸರಿ ಸರಿ, ಇದೇ ಸರಿಯಾದಂತ ಸಮಯ. ಯೋಚಿಸುವುದಲ್ಲ, ಕೋಪಗಾರವನ್ನು ಸೇರ್ತೇನೆ. ಯೋಚಿಸಬಹುದಲ್ಲ?
ಸತಿಯ ಸದನ ಕೈದಿ ವಿನಯದೊಳೆಂದವು ಯಾತಕ್ಕೆ ಚಿಂತಿಬೇಕಾದರೆ ಗುಣೆ ಮಾತನಾಡೆ ಶ್ರೀಮಾನದಯುಗುಣೆ ಯಾರೇನೆಂದರು ನೀನೆನಿಸುವುದು ಕಾರಣವೆಂದು ನೋಡಿದದುಳು ಯಾತಕ್ಕೆ ಚಿಂತಿಬೇಕಾದರೆ ಸುಗುಣೆ ಮಾತನಾಡೆ ಶ್ರೀಮಾನದಯುಗುಣೆ ಏನು ಮೋಹಿನಿ, ಓ ಚಿನ್ನ, ಓ ಬಂಗಾರಿ, ಓ ಪುತ್ಥಳಿ, ಏನಾಯ್ತಾ ನಿನಗೆ? ನೀವೆಲ್ಲಿಗೆ ಹೋದದ್ದು? ನಾನು ಬೇಟೆಗೆ ಹೋದದ್ದು. ಹೌದಪ್ಪ, ಹ? ನನ್ನ ನೆನಪು ನಿಮ್ಗೆ ಎಲ್ಲಿರ್ತದೆ? ಅಲ್ಲ, ನಿನ್ನ ಜೊತೆಗೆ ಇರ್ತೇನೆ ಅಂತ ಹೇಳಿದ್ರೆ ಆಗಿರ್ಲಿಕ್ಕೆ ಆಗ್ತದ? ನಾನು ಒಂದು ರಾಜಕೀಯ ಪಟು ಅಲ್ವ? ನನಗೆ ನಿಮ್ಮ ನೋಡ್ಬೇಕು ಅಂತ ಅನಿಸುವುದು. ನನಗೆ ಬೇಟೆ ಆಡ್ಬೇಕು ಅಂತ ಆಯ್ತು. ಹಾಗೆ ಒಂದು ಗಾಡಿಗೆ ಒಂದು ಅರ್ಧ ದಿವಸ ಹೋಗಿ ಬಂದರಲ್ಲಿ ಏನಾಗ್ಲಿಕ್ಕೆ ಹೀಗೆ ಬೇಸರ ಎಂತದ್ದೆ? ನಾನು ಯಾವಾಗಲೂ ಬರುವಾಗ ನನ್ನನ್ನು ಸ್ವಾಗತ ಮಾಡಿ, ನನ್ನನ್ನು ಕುಳ್ಳಿರಿಸಿ, ನನ್ನ ಆರೈಕೆ ಮಾಡಿ, ನನಗೆ ಪಾನೀಯ ಕೊಡ್ತಿ, ನನಗೆ ಗಾಳಿ ಬೀಸ್ತಿ. ಓ ಬಂಗಾರಿ, ಇಲ್ಲಿಗೆ ಏನಾಯ್ತೆ? ನಿನ್ನ ಮುಖ ಏನು ಹೀಗಾದದ್ದು? ಊದಿಕೊಂಡದ್ದು ಯಾಕೆ? ಎಂತದ್ದು ಬೇಸರ ಚಿನ್ನ? ಏನೇ? ಎನ್ನ ಬಯ ನಿನ್ನೊಡನೆ ಬೇಡಾನವೇ ಎನ್ನ ಬಯ ನಿನ್ನೊಡನೆ ಬೇಡಾನವೇ ನಾನೇ ಪನ್ನೀರನು ಗುಣಮಡಿಪೆನು ತಾನವೇ ನಾನೇ ಪನ್ನೀರನು ಗುಣಮಡಿಪೆನು ತಾನವೇ ಎನ್ನ ಬಯಕೆ ತಿನ್ನೊಡನೆ ಬೇಡಾನವೇ ಏನೇ? ನಾನೀಗ ಮೊದಲಿದ್ದಾಗಿದ್ದೇನಾ? ಮೊದಲಾಗಿದ್ದೆ ನೀನು. ಬದಲಾವಣೆ ಬೇಕೇ ಬೇಕು. ಮದುವೆ ಆಗುವ ಕಾಲಕ್ಕೆ ಇದ್ದ ಹಾಗೆ ಮತ್ತೆ ಇರುವುದಿಲ್ಲ. ದೇಹದಲ್ಲಿ ಬೆಳವಣಿಗೆ ಹಾಗೆಲ್ಲ ಇರುವಂತದ್ದು. ಈ ಒಳ್ಳೆ ಬೆಳೆದಿದ್ದೀಗ. ನೀನು ಮೊದಲಿನಾಗೆಲ್ಲ ಒಳ್ಳೆ ಬೆಳೆದಿದ್ದೀಗ. ಬೆಳೆದದ್ದು ನಾವು ಮಾತ್ರ ಅಲ್ಲ, ಹಾ. ನನ್ನ ಹೊಟ್ಟೆಯಲ್ಲಿಯೂ ಬೆಳೀತಾ ಇದ್ದಾರೆ. ಬಸುರಿ, ನಾನು ಮರೆತೇ ಬಿಟ್ಟೆ. ಓ ಗರ್ಭವತಿ ಆದವಳಿಗೆ ಗರ್ಭವತಿ ಆದವಳಿಗೆ ಒಂದು ಮಹತ್ತರವಾದಂತ ಆಸೆ ಇರ್ತದೆ. ಅದು ಏನು ಗೊತ್ತಾ? ನಿನಗೆ ಮಾವಿನಕಾಯಿ ತಿನ್ಬೇಕು ಅಂತ ಆಯ್ತಾ? ಅದು ಮಾವಿನಕಾಯಿ ಇಲ್ಲದಿದ್ರು ನಾನು ಸೃಷ್ಟಿ ಮಾಡಿ ತಂದೆ ನಿನಗೆ. ಅದಲ್ಲ ನಿನಗೆ ಹುಳಿ ಬೇಕು ಅಂತ ಆಯ್ತಾ? ಕೆಲವರಿಗೆ ಭಕ್ಷ್ಯ ತಿನ್ನಬೇಕು ಅಂತ ಬೇಕು ಅಂತ ಆಗ್ತದೆ. ನಿನಗೆ ಭಕ್ಷ್ಯ ಬೇಕಾ? ಅದಲ್ಲ, ಮತ್ತೆ ಮೊದಲು ಬಯಸುವುದು ಏನನ್ನು? ಏನನ್ನು? ತನ್ನ ಗಂಡ ಬಳಿಯಲ್ಲೇ ಇರಬೇಕು ಅಂತ. ಇನ್ನು ನಾನು ಎಲ್ಲಿಗೆ ಹೋಗುದಿಲ್ಲ. ಆಯ್ತು, ಎಲ್ಲಿಗೆ ನೀನು ಹೋಗ್ಬೇಡಿ. ಪ್ರಸವಿಸುವಲ್ಲಿಯವರೆಗೂ ನಿನ್ನ ಜೊತೆಗಿರ್ತೇನೆ. ಸ್ವಾಮಿ, ನನಗೇನು ತಿನ್ಬೇಕು ಅಂತ ಆಸೆ ಆಗ್ತಾ ಇಲ್ಲ ಈ ಕಾಲದಲ್ಲಿ. ಹೌದಾ? ನೀನು ಯಾವಾಗ ಹಸಿವೆ ಬೇಕು, ಒಳ್ಳೆ ಹಸಿವೆ ಬೇಕು. ಯಾಕಂದ್ರೆ ಎರಡು ಜೀವ ಉಂಟಲ್ಲ, ಅದೌದು. ಒಂದು ನಿನ್ನ ಜೀವ ಮತ್ತೆ ಹೊಟ್ಟೆಯಲ್ಲಿ ಒಂದು. ಹಾಗೆ ಈ ಉಭಯರ ಹೊಟ್ಟೆ ತುಂಬಬೇಕು ಅಂತಂದ್ರೆ ಒಳ್ಳೆ ಹಸಿವೆ ಬೇಕು. ಅಯ್ಯೋ, ಅದು ಯಾವುದು ಬೇಡ ನನಗೀಗ. ಇದ್ದಕ್ಕಿದ್ದ ಹಾಗೆ ನನ್ನ ಮನದಲ್ಲಿ ಒಂದು ಆಸೆ ಎನ್ನುವುದು ಮೂಡಿದೆ. ಏನೇ ಬಯಕೆ? ನನ್ನ ಆಸೆಯನ್ನು ನೆರವೇರಿಸಿ ಅದಕ್ಕೆ ಬಯಕೆ ಅಂತ ಹೇಳುದು. ಬಯಕೆ ಅಂತ ಏನು ಬಯಕೆ? ಆ ಬಯಕೆಯನ್ನು ನೆರವೇರಿಸಿಕೊಡ್ಬೇಕಾದ್ದು ಗಂಡನ ಕರ್ತವ್ಯ. ಪುಣ್ಯಕ್ಷೇತ್ರ ಸಂದರ್ಶನ ಮಾಡಬೇಕು ಅಂತ ತೋರಿತ. ತಿರುಗಾಟದ ಮನಸ್ಸೇ ಇಲ್ಲ ನನಗೆ. ಬೇಡ ಅಂತಾಗಿದೆ ಈಗಲೇ. ಅದಕ್ಕೆ ಈಗಲೇ ಬೇಡ ಅಂತ ಬೇಡ, ತಿರುಗಾಟ ಬೇಡ. ಇಷ್ಟು ಸಣ್ಣ ವಯಸ್ಸಿನಲ್ಲಿ ಬೇಡ ಅಂತ ಹಾಗಲ್ಲ, ಮನೆಯಲ್ಲೇ ಇರಬೇಕು, ನಿಮ್ಮ ಬಳಿಯಲ್ಲೇ ಇರಬೇಕು. ಮಾತ್ರ ಅಲ್ಲ ಸ್ವಾಮಿ, ಏನ್ ಗೊತ್ತಾ ಆಸೆ? ನಾನು ಹೇಳುವುದಾ? ನೀನು ಹೇಳಲಿಕ್ಕೆ ಇನ್ನು ಮೀನವೇಷ ನೋಡ್ತೀಯಾ? ಹೇಳಿದ್ರೆ ನನ್ನ ಆಸೆಯನ್ನು ನೆರವೇರಿಸಿ ಯಾರಲ್ಲಿ ಕೇಳುವುದು ಬೇಡ, ನೀವು ಕೇಳಿದ್ರೆ ಸಾಕು. ನೀನೊಂದು ಅಕ್ಕ ಏನೇನು ಅಲ್ಲ, ನನ್ನ ಕೈಯಾರೆ ನಿಮ್ಮ ತಲೆಗೆ ಚೆನ್ನಾಗಿ ಎಣ್ಣೆಯನ್ನು ಹಾಕಿ ಮೈಗೆಲ್ಲ ಎಣ್ಣೆಯನ್ನು ಹಚ್ಚಿ ಸ್ನಾನ ಮಾಡಿಸಿ ನನ್ನ ಕೈಯಾರೆ ನಿಮಗೆ ಉಣಬಡಿಸಬೇಕು ಅಂತ ಆಸೆ ನನಗೆ. ಏನು ಕೋರಿಕೆಯೋ? ಬಸುರಿಯಾದವಳು ಮೈಗೆಲ್ಲ ಎಣ್ಣೆ ಲೇಪನ ಮಾಡಿ ಸ್ನಾನ ಮಾಡ್ಲಿಕ್ಕೆ ಒಂದು ಬಯಸಿದ್ರೆ ಸರಿ. ಇದು ನಿನಗೆ ನನಗೆ ಎಣ್ಣೆ ಹಾಕಬೇಕು ಅಂತ ಆಗುದಾ? ನನಗೆ ಎಣ್ಣೆ ಹಾಕಿ ಅಭ್ಯಾಸವೇ ಇಲ್ಲ. ಬನ್ನಿ ನೋಡಿ, ಮೊದಲೆಲ್ಲ ಹಾಕುತ್ತಿದ್ದೆ ನಾನು. ಈಗ ಕೆಲವು ಕಾಲದಿಂದ ಎಣ್ಣೆ ಹಾಕುದು ಅಭ್ಯಾಸ ಇಲ್ಲ ಅಂತ ಹೇಳಿ ನೋಡಿದ್ರೆ ಗೊತ್ತಾಗ್ತದೆ. ಹೀಗ ಹೀಗೂ ಎಣ್ಣೆ ಹಾಕಿದ್ರೆ ಹೀಗಿರ್ತಿತ್ತ, ಅದು ಚಂದ ಇರ್ತಿತ್ತ. ನೋಡಿ ನನ್ನದು ಹೇಗುಂಟು ನೋಡಿ. ಏನು ನಾಗವೇಣಿ, ಅದಕ್ಕೆ ಈ ಕೂದಲಿನ ಗುಟ್ಟೇನೆ ಬಂಗಾರಿ, ನೀಲ ಬೃಂಗಾದಿದ ಇಲ್ಲ ಅದೇ ಎಣ್ಣೆ. ಆ ಎಣ್ಣೆಯನ್ನು ನಿಮ್ಮ ತಲೆಗೆ ಹಾಕಬೇಕು. ಬೇಡ ಬೇಡ, ನನಗೆ ಅದೆಲ್ಲ ಬಯಕೆ ಇಲ್ಲ. ನನಗೆ ತಲೆಗೆ ಎಣ್ಣೆ ಹಾಕಿ ಅಭ್ಯಾಸವೇ. ಬಹಳ ಕಾಲ ಆಯ್ತು ನಾನು ತಲೆಗೆ ಎಣ್ಣೆ ಹಾಕಿ. ನನ್ನ ಕೈಯಾರೆ ನಿಮಗೆ ಮುನಿಸಬೇಕು. ನೀನು ಊಟ ಬೇಕಾದ್ರೆ ಮಾಡಿಸು, ನನಗೆ ಎಣ್ಣೆ ಹಾಕ್ಲಿಕ್ಕೆ ಇಲ್ಲ, ನನಗೆ ಸುಮ್ಮನೆ ರೂಢಿ ಮಾಡ್ಲಿಕ್ಕೆ ಮನಸ್ಸಿಲ್ಲ. ಹೊಸತ್ತೆಲ್ಲ ರೂಢಿ ಮಾಡ್ಲಿಕ್ಕೆ ನನಗೆ ಸಾಧ್ಯ ಇಲ್ಲ ಅಂತ. ಬೇಡ, ನಾನು ಹೀಗೆ ಒಂದು ಕ್ರಮದಲ್ಲಿ ಇರುವುದು. ಇನ್ನು ಹೊಸತ್ತೊಂದು ಅಭ್ಯಾಸ ಮಾಡಲಿಕ್ಕೆ ನನ್ನ ಆಸೆ ಸ್ವಾಮಿ. ಬೇಡವೇ? ಬೇರೆ ಬೇರೆ ಏನಾದ್ರೂ ಕೋರಿಕೆ ಮಾಡಿ. ಬೇರೆ ಯಾವುದು ಬೇಡ, ನನಗಾಗ್ಬೇಕಾದ್ದು ಅದೇ. ಬೇಡ,
ಬೇಡ ಅಂತ ಹೇಳಿದ್ರೆ ಆವತ್ತು ನೀವು ಭಾಷೆ ಕೊಡ್ಲಿಲ್ವಾ? ಏನು ಅಂತ? ನಿನ್ಗೇನು ಕೇಳಿದ್ರು ನಾನು ಅದಕ್ಕೆ ನೆರವೇರಿಸ್ತೇನೆ ಅಂತ. ನೀನು ಇಂಥದ್ದೆಲ್ಲ ಕೇಳ್ತಿದ್ದ ನನಗೇನು ಕನಸು ನನಗೆ ಗೊತ್ತಿಲ್ಲ, ನೀವು ಆಗ್ಬೇಕು. ಬೇಡ ಬೇಡ ಬೇಡ, ಎಣ್ಣೆ ವಿಷಯ ಒಂದು ಬೇಡ, ಬೇರೆ ಏನು ಮಾತಾಡ. ಅಯ್ಯೋ ದೇವ್ರೇ, ಎಣ್ಣೆ ಹಾಕಿ ಸ್ನಾನ ಮಾಡಿದ್ರೆ ಅದರ ಸುಖವನ್ನು ನೀವು ಅನುಭವಿಸಬೇಕು. ನನಗೀಗ ನಾನು ಸುಖವಾಗಿಯೇ ಇದ್ದೇನೆ, ನೀ ಎಣ್ಣೆ ಹಾಕಿದ್ರೆ ಸುಖ ಅಂತ ಬನ್ನಿ ನೀವು. ಬೇಡ, ಇಲ್ಲ ಬೇಕು, ಎಣ್ಣೆ ಹಾಕಿದ್ರೆ ಏನಾಗ್ತದೆ ಅಂತ. ಅದಾಗುವುದಿಲ್ಲ, ಆಗ್ಲೇಬೇಕು. ಬೇಕೇ ಬೇಕಾ? ಹಾ. ನಿನಗೆ ಸಮಾಧಾನ ಆಗುದಿಲ್ಲ? ಇಲ್ಲಪ್ಪ. ಬೇಕಾ? ಹಾ. ಖಂಡಿತವ. ನೋಡಿ ಬಸುರಿ, ನಾನು ನನ್ನ ಆಸೆ ನೆರವೇರಬೇಕು, ಬಯಕೆ ನನ್ನದಿದು. ಬನ್ನಿ ನೀವು. ಯಾವ ಒಂದು ಬಯಕೆ ಇದಲ್ಲ ಹುಡುಗಿ, ತುಂಬಾ ಬೇಡ, ಸ್ವಲ್ಪ ಎಣ್ಣೆ ಹಾಕಾಯ್ತಾ? ಬೇಗ 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 ಅಂತ ಹೇಳಿದ್ರೆ ಬೇಗವೇ ನನಗೆ ಆಗ್ತದಾ? ಅಬ್ಬ ಎಂತದೆ? ಬೇಗ ಬೇಗ ಎಣ್ಣೆ ಹಾಕು. ಸ್ವಾಮಿ, ಏನು? ಬೇಗ ಕವಚ ತೆಗೆಯಿರಿ, ದಿಗಿಲು ಬರುತ್ತಾದ ದೈತ್ಯರಾಜನ ಬೆಸಗೊಂಡವು. ಸ್ವಾಮಿ. ಬೇಗ ಎಣ್ಣೆ ಹಾಕೆ. ಅಯ್ಯೋ, ಎಣ್ಣೆ ಹಚ್ಚಬೇಕಂತ ಮನಸ್ಸುಂಟು ನನಗೆ. ಇದೇನು ಕೈಗೆ? ಇದೇನಂದ್ರೆ? ಅಯ್ಯೋ, ಕೈಗೇನು ಗಟ್ಟಿ ಗಟ್ಟಿ ತಡೆಯುವುದೇನು ಇದು? ಏನು? ಏನಿದು ಒಂದು ರೀತಿಯ ಕವಚದ ಹಾಗೆ? ಭೂಜಂಗವೇ ಅಗೋಚರವಾಗಿರಲಾಗಿರ ಚೆಲುವಿನ ಕವಚ. ಗೋಚರವಾಯಿತು ಸೂರ್ಯರುಡ ಜನಪದ ಪ್ರೇಮದ ಮೋಹಿನಿ, ಸ್ವಾಮಿ, ವಂಚನೆ ಬೇಡ, ಮೋಸ ಬೇಡ, ಕಪಟ ನಡೆಯದು. ನಿಜ ಹೇಳು, ನನ್ನ ಎದೆಗೆ ಅವಚಿರುವಂತಹ ಕವಚ ನಿನಗೆ ಕಾಣಿಸುತ್ತಾ ಇದೆಯೇ? ಕಟ್ಟಿತು. ಕೊಟ್ಟ ಬ್ರಹ್ಮನಿಗೆ ಪಡೆದ ನನಗಲ್ಲದೆ ಮತ್ತೊಬ್ಬನಿಗೆ ತಿಳಿಯುವ ಹಾಗಿಲ್ಲ. ನಿನಗೆ ಹೇಗೆ ಕಾಣುವುದಕ್ಕೆ ಸಾಧ್ಯವಾಯಿತು? ನೀನು ಯಾರು? ಹಾಗಲ್ಲ ಸ್ವಾಮಿ, ಹಾ. ನಾನ್ ನಿಮ್ಮ ಹೆಂಡತಿ ಅಲ್ವಾ? ಹೆಂಡತಿ ಆದ್ರೆ ಸಾಕಾಗುವುದಿಲ್ಲ. ಅದು ಯಾರಿಗೂ ಕಾಣುವುದಿಲ್ವಾ? ಹಾ. ನನಗೆ ಕಂಡಿದ್ದು ಅಂತ ಹೇಳಿದ್ರೆ ಹಾ. ನಾನು ಮಹಾ ಪತಿವ್ರತೆ ಅಲ್ವಾ ಸ್ವಾಮಿ? ಪತಿವ್ರತೆ ಆದ್ರೇನು? ಪತಿವ್ರತೆಯರಿಗೆ ಕಾಣ್ತದೆ ಅದು. ಹೇಗೆ ಕಾಣುವುದು? ಅಯ್ಯೋ ದೇವ್ರೆ, ಹೇಗೆ ಹಾ. ಕಾಣ್ತದೆ ಅಂತ ಹೇಳಿದ್ರೆ ಪತಿವ್ರತೆಯವರಿಗೆಲ್ಲ ಕಾಣ್ತದ? ಎಲ್ಲ ಕಾಣ್ತದೆ. ಗಂಡನ ಒಳಗೆ ಹೇಗೆ ಹೊರಗೆ ಹೇಗೆ ಎಲ್ಲವೂ ಕಾಣ್ತದೆ. ಯಾರು ತನ್ನ ಪತಿಯ ಸೇವೆಯಲ್ಲೇ ಇರ್ತಾರೋ ಪತಿವ್ರತೆಯವಳು. ಇವಳ ಪಾತಿವ್ರತ್ಯವನ್ನು ಪ್ರಶ್ನೆ ಮಾಡಿದನ. ನೋಡಿದ್ರ ವಿರೋಚನ ಎಂತಹ ಭಾಗ್ಯವಂತ, ಒಬ್ಬ ಪತಿವ್ರತ ನಾರಿಗೆ ಗಂಡ. ಇವಳು ಪತಿವ್ರತ ಎಂಬುದನ್ನು ಸಾಧಿಸಿ ತೋರಿಸಿದರು. ಬ್ರಹ್ಮ ಕೊಟ್ಟದ್ದು ಊರಿಗೆ ಕಾಣುವುದಿಲ್ಲ ಅಂತಾದ್ರೆ ಇವಳಿಗೆ ಕಾಣ್ತದೆ. ಮತ್ತೆ ಆಗಲಿ, ಕವಚ ಉಂಟು, ಅದು ಕವಚ ಇರಲಿಲ್ಲ ಅಂತ ಬೇಡ ಸ್ವಾಮಿ, ತೆಗಿಲಿಲ್ಲ. ನೋಡಿ ನನಗೆ ಸರಿಯಾಗಿ ಸ್ನಾನ ಮಾಡಿಸ್ಬೇಕಂತ ಮನಸ್ಸುಂಟು. ಆಯ್ತು, ಅದು ಸರಿ. ಹಾಗೆ ಕೈಯಲ್ಲಿ ಸರಿಯಾಗಿ ಆಗಿದ್ರೆ ಸರಿಯಾಗುದಿಲ್ಲ ಸ್ವಾಮಿ. ಈಗ ಸ್ನಾನ ಮಾಡಿಸಿ ಅದೊಂದು ಇದ್ರೆ ಏನಾಗುತ್ತದೆ? ಅಯ್ಯೋ, ಅದು ಈಗ ತೆಗೆದಿಡಿ, ಬೇಡ, ಮತ್ತೆ ಬೇಕಾದ್ರೆ ಕಟ್ಟಿಕೊಳ್ಳಿ. ಇದು ತೆಗಿಲಿಕ್ಕೆ ಆಗುದಿಲ್ಲ. ಇಲ್ಲ, ತೆಗಿಬೇಕು ನೀವು. ಈಗ ತೆಗೀರಿ, ಮತ್ತೆ ಕಟ್ಟಿಕೊಂಡಿದ್ರೆ ಆಯ್ತು. ಜೋಪಾನ ಮಾಡಿಡ್ಬೇಕು. ಆದಿತ್ತಪ್ಪ. ನೀನು ಜೋಪಾನ ಮಾಡಿ ಇಟ್ಟಿದ್ದಾದ್ರೆ ನಾನು ಕೊಡ್ತೇನೆ, ಜಾಗ್ರತೆ. ಆದಿತ್ತು, ಆದಿತ್ತು. ಬ್ರಹ್ಮ ಕೊಟ್ಟರು. ಅಯ್ಯೋ, ಇದ್ಯಾಕೆ ಸುಮ್ನೆ? ಅಯ್ಯೋ, ದೀರ್ಘಕಾಲ ಉಳಿದಿದ್ದಂತಹ ನನ್ನ ಉನ್ನತಿಗೆ ಕಾರಣವಾಗಿದ್ದಂತಹ ಕವಚವನ್ನು ತೆಗೆದು ಉರಿಯುವ ಬೆಂಕಿಗೆ ಸರಿಯ ಸಂಪೂರ್ಣ ಸುಟ್ಟೋಗಿದೆ. ಮೋಸಗಾರ್ತಿ, ಹೋಗ್ಲಿ, ಚೆನ್ನಾಗಿ ಯಾರು ನೀನು ವಂಚಕಿ, ಹಾ. ನನ್ನ ವಿನಾಶಕ್ಕಾಗಿ ಬಂದವಳು. ಇದ
ಮಾಡಿದ್ದಾಳೆ. ಸರಿ. ಅವಳ ಸ್ಥಾನದಲ್ಲಿ ಚತುರ್ಭುಜಧಾರಿಯಾದಂತಹ ನೀಲನಿಭಂಗ ಚಕ್ರಧಾರಿ ನಾನೇ. ನೀನೇ ಬಂದವನು, ಹೌದು. ನೀನೇ ಶ್ರೀವೇಷ ಮಾಡಿದವನು. ಹೌದಪ್ಪ. ಮೋಸಗಾರ, ಬಿಡ್ತಾನಂತ ಭಾವಿಸಬೇಡ. ಏನು ಮಾಡು? ಯಾಕೆ ಇಂತಹ ಮಚ್ಚಲ ಮಾಡಿದ? ಆಯುಷ್ಯ ಹೋಯಿತು ಎನ್ನುವಾಗಲೇ ಅದನ್ನೇ ಹೆಚ್ಚುಗೊಳಿಸುವಂತಹ ಉದ್ದೇಶದಿಂದಲೇ ಬದುಕನ್ನು ಭದ್ರಗೊಳಿಸ್ತೇನೆ ಎನ್ನುವ ಹಾಗೆ ಕವಚವೊಂದನ್ನು ಹೊಂದಿಕೊಂಡೆ ನೀನು. ಹೊಂದಿಯಂತ ನೀನು ಮಾಡಿದ್ದು ದೇವಲೋಕದ ಮೇಲೆ ಆಕ್ರಮಣ. ನಾನು ಲೋಕಕ್ಕೆ ಒದಗಿಸಿಕೊಟ್ಟ ನಿಯಮವನ್ನು ಭಂಜಿಸಿದ ನಿನ್ನನ್ನು ವಂಚಿಸುವುದೇ ಉದ್ದೇಶವಾಗಿ ಮೋಹಿನಿಯಾಗಿ ಬಂದು ನಿನ್ನನ್ನು ಅವಚ್ಚಿಕೊಂಡಿದ್ದ ಕವಚವನ್ನು ಸೆಳೆದು ವಂಚಕನಿಗೆ ವಂಚನೆಯಿಂದಲೇ ಉತ್ತರ ಕೊಡುವುದೇ ನನ್ನ ಕ್ರಮ. ನಿನಗೆ ದೇವತೆಗಳ ಪಕ್ಷಪಾತ ಯಾಕೆ? ದಾನವರಲ್ಲಿ ಯಾಕೆ ವಿರೋಧ? ಧರ್ಮ ವಿರೋಧವನ್ನುಂಟು ಮಾಡಿದ್ದೇ ನಿಮ್ಮನ್ನು ವಿರೋಧಿಸುವುದಕ್ಕೆ ಕಾರಣ. ನಾನು ನನ್ನಷ್ಟಕ್ಕೆ ಇರುವ ಕಾಲಕ್ಕೆ ದೇವೇಂದ್ರ ಮಾರುವೇಷದಲ್ಲಿ ಬಂದು ನನ್ನನ್ನು ಮೋಸ ಮಾಡಿದಲ್ವೇ? ಲೋಕ ನಿಯಮದಲ್ಲಿ ಹೆಚ್ಚಿನದ್ದಾದಂತ ನಡೆ ನಿನ್ನದ್ದಾಯಿತು ಎನ್ನುವಾಗ ಅದನ್ನು ಸರಿದಾರಿಗೆ ತರಬೇಕಂತ ಹೊಣೆ ಹೊತ್ತವನು ದೇವೇಂದ್ರ. ಆದ್ದರಿಂದಲೇ ಮಾಡಿದ್ದಾನೆ. ಹೆಚ್ಚು ಯಾರು ಸಾಧಿಸಕೂಡದೆ, ಸಾಧಿಸಬಹುದು ವ್ಯಾಪ್ತಿಯೊಳಗೆ. ದೇವೇಂದ್ರನಿಗಿಂತ ಮೇಲೂ ಯಾರು ಆಗಕೂಡದೆ. ಹಾಗೇನೂ ಇಲ್ಲ. ಅದರ ಮೇಲಿನ ಅತಿಕ್ರಮಣ ಸಲ್ಲದು. ಒಬ್ಬನ ಬೆಳವಣಿಗೆ ಒಂದು ವ್ಯಾಪ್ತಿ ಇದೆ. ಅದನ್ನು ಆಚಮನ ಮಾಡ್ತಾನೆ ಅಂತಾದ್ರೆ ಅದನ್ನು ಕುಗ್ಗಿಸುವುದು ದರೆಯ ಮೇಲಿನ ಹೆಚ್ಚಿನ ಅಧಿಕಾರವನ್ನು ಹೊಂದಿದ ದೇವೇಂದ್ರನ ಹಕ್ಕಾಗಿ ಉಳಿದುಕೊಂಡಿದೆ ಎನ್ನುವುದಕ್ಕಾಗಿ ಎಷ್ಟನ್ನು ಮಾಡಿದ್ದಾನೆ. ಆಮೇಲೆ ನೀನು ಅವನು ವಿರೋಧಿಸುವ ಉದ್ದೇಶಕ್ಕಾಗಿ ಹೊರಟೆ. ಅತಿಕ್ರಮಣಕ್ಕೆ ಶಿಕ್ಷೆ ಅದು. ಅದಕ್ಕಾಗಿ ಬಂದವ ನಾನು. ಅವನಿಂದ ಸಾಧ್ಯವಾಗದೇ ಇರುವಂತಹ ಕಾಲಕ್ಕೆ ಜಗತ್ತಿನ ರಕ್ಷಣೆ ಹೊಣೆ ನನಗೆ ಎಂಬಂತಹ ಉದ್ದೇಶವನ್ನು ಹೊಂದಿ ನೀನೇ ಕೈದುವನ್ನು ಧರಿಸಿ ಬಂದಾದ್ರೆ ವಿರೋಚನ ಅಂಜಿತಾನಂತ ಭಾವಿಸಬೇಡ. ಬಿಡು, ನಿನ್ನ ದುರ್ಬಲತೆ ಈಗ ಉಂಟಲ್ಲ. ದುರ್ಬಲತೆ ಇರುವಲ್ಲ, ಸಬಲತೆ ಹೋಗಿದೆಯಲ್ಲ. ನಾನು ದುರ್ಬಲನಲ್ಲ. ಏನು ಬಲ ಉಂಟು? ಕವಚ ಹೋದರೂ ಸಫಲನಿದ್ದೇನೆ. ಹೌದಾ? ಸಮಸ್ತ ಅಸುರ ಸಾಮ್ರಾಜ್ಯವನ್ನು ಕಟ್ಟಿ ಬೆರೆದಂತ ನನಗೆ ಬ್ರಹ್ಮನ ಅನುಗ್ರಹ ಹೋದರೇನು ಜನ್ಮನ ಬಂದಿರತಕ್ಕಂತಹ ಪೌರುಷವಿದೆ. ನಿನ್ನ ಪೌರುಷದ ಪರಾಕಾಷ್ಠೆ ಎಷ್ಟು ಎನ್ನುವುದನ್ನು ಪುರುಷೋತ್ತಮನಾದ ನಾನು ಪರೀಕ್ಷೆಗೊಳಗುಪಡಿಸಿ ನನ್ನ ಕುಲೋನ್ನತಿ, ಬಲೋನ್ನತಿ, ಶೌರ್ಯೋನ್ನತೆ ಮುಂದೆ ನೀನು ಉರಿದು ಹೋಗುವೆ. ಬಿಡು, ಮಾನೋನ್ನತಿಯನ್ನು ಬಿಟ್ಟದ್ದು ಒಳ್ಳೆಯದೇ ಆಯಿತು. ಅಳತೆ ಮಾಡ್ತೇನೆ ನಾನು ಎಷ್ಟು ಅಂತ ಮಾಡುವೆ ಅಳತೆ. ಭವರದ ಮೂಲಕವಾಗಿ ನಿನ್ನನ್ನು ಸೋಲಿಸಬೇಕೆಂಬ ಉದ್ದೇಶ ಇಲ್ಲ ನನಗೆ. ನನಗೆ ಕವಚ ಕೊಡುವ ಕಾಲಕ್ಕೆ ಬ್ರಹ್ಮದೇವ ಮತ್ತೊಂದು ಕೊಡುಗೆ ಕೊಟ್ಟಿದ್ದಾನೆ. ಅಳಿದ ಕಾಲದಲ್ಲಿ ಆಗಿ ಹೋದಂತಹ ದೈತ್ಯ ಮಹಾವೀರರು ಅಂತವರನ್ನು ಸೃಷ್ಟಿಸುವಂತಹ ಸಾಮರ್ಥ್ಯ ನಾನು ಹೋದ ದೈತ್ಯರನ್ನು ಮರಳಿ ಭೂಮಿಯ ಮೇಲೆ ತಂದೆತ್ತಾದ್ರೆ ನೀನೇನ ಮಾಡುವೆ? ನಿನಗೆ ಬ್ರಹ್ಮ ಕೊಟ್ಟು ಸಿಕ್ಕಿದ ಅಧಿಕಾರ, ಸ್ವಯಂ ನನಗೆ ಸಿದ್ಧವಾದ ಅಧಿಕಾರ, ನಾನು ಅವತರಣ ತಾಳಿದಂತಹ ರೂಪಗಳು ಅಷ್ಟು ಬಂದಿತು. ಹೌದಾ? ಹೌದಪ್ಪ. ಆದಿ ದೈತ್ಯವಾದಂತಹ ಹಿರಣ್ಯಾಕ್ಷರದ
ಪರ ಪರಮಾನುಗ್ರಹದಿಂದ ದಿತಿಗರ್ಭಾಂಬುದಿಯನ್ನೇ ಪಾವನಗೊಳಿಸಿದಂತಹ ರತ್ನೋದಯಗಳು ಹಿರಣ್ಯಾಕ್ಷ ಹಿರಣ್ಯಕಶ್ಯಪರು ತಾಯಿಯ ನಿರ್ದೇಶನಂತೆ ಬ್ರಹ್ಮನಿಂದ ವರವನ್ನು ಪಡೆದು ದೇವತೆಗಳನ್ನೆಲ್ಲ ಹೊಡೆದು ಸುಧರ್ಮ ಸಭೆಯ ಪೀಠವನ್ನಿರುವಂತಹ ಸಂದರ್ಭ ನಾರದರ ಆಗಮನವಾಯಿತು. ನಿತಿಜಾಂತಕನೊಬ್ಬ ಎಂದು ಹೇಳಿದ ಕ್ಷಣವೇ ತೋರಿಸು ಎಂದು ಕೇಳಿದಾಗ ಹೋಗು ವಸುಂಧರೆಯನ್ನು ದಂಡಿಸು. ಆ ಭೂದೇವಿ ಅವಳ ಹೆಂಡತಿ ಆಗಿರುವಾಗ ಆ ಭೂದೇವಿಯನ್ನು ಕೋಲು ಬಿಡಿಸಿದರೆ ಗಂಡನಾದಂತಹ ನಾರಾಯಣ ವರ್ತನೆಂದು ಸೂಚನೆ ಕೊಟ್ಟಿದ್ದಾನೆ. ತಡ ಮಾಡುವುದಕ್ಕೆ ಭೂಮಿಯನ್ನೇ ಒದೆದೆ ಅವಳಲ್ಲಿ ಮಾತಾಡಿಸಿದೆ. ನನ್ನ ಕಣ್ಣನ್ನು ತಪ್ಪಿಸಿ ನೇರವಾಗಿ ಗೋಗಳ ಹಿಂಡನ್ನು ಸೇರಿಕೊಂಡಳು. ಅಂತ ಗೋಗಳ ಆ ಬಳಿಕ ಗರ್ಭಿಣಿಯರ ಗರ್ಭವನ್ನು ಸೇರಿಬಿಟ್ಟು ಅಷ್ಟಕ್ಕೆ ಬಿಡಲಿಲ್ಲ. ಒಬ್ಬೊಬ್ಬ ಗರ್ಭಿಣಿಯ ಗರ್ಭವನ್ನು ಕಟ್ಟ ಕಡೆಗೆ ಋಷಿಮುನಿಗಳು ಅದೆಷ್ಟೋ ಮಂದಿಯ ರೂಪವನ್ನು ತಾಳಿ ಅವರ ಮಂದೆಯನ್ನು ಸೇರಿಕೊಂಡರು. ಬೆಂಬಿಡದೆ ನಾನು ಬೆನ್ನಟ್ಟಿದೆ. ಹೋದಳಲ್ಲ ರಸಾತಳಕ್ಕೆ ತಡ ಮಾಡುವುದಿಲ್ಲ. ರಸತಳವನ್ನು ಸೇರಿ ಅವನನ್ನು ಕೋಳು ಬಿಡಿಸದಿದ್ರೆ ಅವಳ ಗಂಡ ಬರಬೇಕು. ಅವನನ್ನು ಕೊಂದೇ ತಿರುತ್ತೇನೆ. ತಡ ಮಾಡುದಲ್ಲ, ರಸತಳಕ್ಕೆ ಇಂದು ಏನು ಮಾಡುತ್ತಾ ಇದ್ದಾನೆ? ಲೋಕವನ್ನೇ ಉಕ್ಕಿ ತಿನ್ನುವಂತಹ ಕೆಲಸವನ್ನೇ ಮಾಡುತ್ತಾನೆ. ಅನಾಚಾರ ಅಕ್ರಮವನ್ನು ಮಾಡುತ್ತಾ ಇದ್ದಾನೆ. ಆದ್ದರಿಂದ ಆತನನ್ನು ಸಾಧಾರಣವಾಗಿ ಬಿಡುವಂತಹ ವ್ಯಕ್ತಿ ನಾನಲ್ಲ. ಆದ್ದರಿಂದಲೇ ಮಹಾವಿಷ್ಣುವಾದಂತಹ ನಾನು ಶ್ವೇತಾವರಣವಾಗಿ ಕಾಣಿಸಿಕೊಂಡು ಇದೋ ರಸಾತಲವನ್ನು ಅಡ್ಡವಾಗಿ ಬಂದೇ ಅಲ್ಲ. ನಿನ್ನ ದಾಡೆಯನ್ನು ನಿನ್ನನ್ನು ಸಿಡಿದೆ.
ಸ್ವೀಕರಿಸಿದೆ, ಬ್ರಾಹ್ಮಣರನ್ನು ಹಿಂಸಿಸಿದೆ, ಗರ್ಭಿಣಿ ಸ್ತ್ರೀಯ ಉದರವನ್ನು ಎಲ್ಲ ಇಂಥ ಲೋಕ ಗಂಟೆಗಳನ್ನು ಪ್ರಶ್ನೆ ಮಾಡುವುದಕ್ಕೆ ಬಂದವ ಸಾಮಾನ್ಯದವಲ್ಲ. ಈಗ ವೈಕುಂಠ ಮಧ್ಯಾನಂದ ಕಾಡಲ್ಲಿರುವಂತಹ ಕೆಟ್ಟ ಕನಸನ್ನು ತಿಂದು ಮುರಿದು ಮುಕ್ಕಿದ ಅಂತ ನಿನ್ನಂತ ದಿನಕ್ಕೆ 100 ಮಂದಿ ಹಂದಿಯನ್ನು ನಾನು ತಿಂದವ. ಕಾಡು ಹಂದಿಗಳ ಆಹಾರವೇ ಗಟ್ಟಿ ಗೆಣಸು ತಿಂದಿದ್ದೇನೆ, ಅದು ತಪ್ಪಲ್ಲ ಲೋಕದಲ್ಲಿ. ನಿನ್ನಂತವರು 100 ಸಂಖ್ಯೆಯಲ್ಲಿ ಕೊಂದು ತಿಂದಿದ್ದೇನೆ. ಆದ್ದರಿಂದ ನಿನ್ನೆ ಎಣಿಕೆ ಬಿಡು. ಒಳ್ಳೆ ಮಾತಿಂದ ಬಿಟ್ಟು ಹೋಗ್ತೀಯಾ? ನಿನ್ನನ್ನು ಇಂದಿನವರೆಗೆ 100 ಹಂದಿಯನ್ನು ಮಾತ್ರ ನೀನು ಕೊಂದು ತಿಂದಿದ್ದಿ. ಆದರೆ 101ಕ್ಕೆ ಯಾವಾಗ ನೀನು ಕೈ ಹಾಕಿದ್ಯೋ ಅದು ನಿನಗೆ ಮರಣಕ್ಕೆ ಸಮ.
ಆರಂಭ ಹೇಗಾಯಿತು ಅಂತ ತಿಳಿದುಕೊಂಡಾಗ ನಮ್ಮ ಸೃಷ್ಟಿಗೆ ಕಾರಣ ನೀವೇ ಅಂತ ತಿಳಿದುಕೊಂಡೆ. ನಿಜ ಪ್ರಭು, ನನ್ನ ಸೃಷ್ಟಿ ಕಾರಣ ಏನು? ಯಾಕಾಗಿ ಈ ಸೃಷ್ಟಿ? ಹೇಳಿ ಪ್ರಭು. ನಿನ್ನ ಸೃಷ್ಟಿಗೆ ನಾನೇ ಕಾರಣನಿದ್ದೇನೆ. ಗಜಮುಖದಿಂದ ಕಾಣಿಸಿಕೊಂಡ ನೀನು ಗಜಾಸುರ. ವಿರೋಧಿಗಳನ್ನು ಗಮನಿಸಬೇಕಾಗಿದೆ. ಏನು ಮಾಡುವೆ? ಪ್ರಭು, ಬಂದವರು ಯಾರೇ ಆಗಲಿ ಅವರನ್ನು ಎದುರಿಸುವುದಕ್ಕೆ ಕೋಯಪ್ಪನೇ ಅವರನ್ನು ಸದೆ ಮಾಡಿದವು. ಅರ್ಥವಾಗ್ತದೆ ನನಗೆ. ರಣಕಡಕ್ಕೆ ಹೊರಟವನು ಯಾವನು? ಗಜದಾನವನ ಸೃಷ್ಟಿಯನ್ನು ಮಾಡುವ ಮೂಲಕ ಕಳುಹಿದ್ದಾನೆ. ಅವನದೆಸಬೇಕಾದವನು ಯಾವನು? ಅದೇ ಗಜಮುಖನನ್ನು. ನನ್ನಿಂದ ಆಗಬೇಕಾದ ಕಾರ್ಯವು ಯಾವುದು ಎಂಬುದಾಗಿ ಸನ್ನಿಧಾನದಿಂದ ಅಪ್ಪಣೆಯಾಗಬೇಕು. ಗಜಾನನ ವಿರಾಟನ್ನು ಗಜದಾನವನ್ನು ಸೃಷ್ಟಿಯ ಮೂಲಕವಾಗಿ ಯುದ್ಧರಂಗಕ್ಕಾಗಿ ಕಳುಹಿದ್ದಾನೆ. ಈ ಹಿಂದೆ ಲಲಿತೆ ತನ್ನ ಕಾಮೇಶ್ವರನ ಮುಖಾವಲೋಕನವನ್ನು ಮಾಡುವ ಮೂಲಕವಾಗಿ ನಿನ್ನನ್ನು ಸೃಷ್ಟಿಸಿ ಅವನನ್ನು ನಿನ್ನ ಮೂಲಕವಾಗಿ ಹನನಗೈದವಳು ಮತ್ತೊಮ್ಮೆ ಪ್ರತಿಸೃಷ್ಟಿಯಾಗಿ ಬಂದಿದ್ದಾನೆ ಅಂತಾದ್ರೆ ಅವನ ಹನನ ನಿನ್ನಿಂದಾಗಬೇಕು ಎನ್ನುವಂತಹ ಉದ್ದೇಶವನ್ನು ಇರಿಸಿಕೊಂಡೇ ನಿನ್ನನ್ನು ಭರಿಸಿದೆ. ಈ ಕಾರ್ಯವೊಂದನ್ನು ಮಾಡಬೇಕು ಮಹಾವಿಷ್ಣು. ಲೋಕವನ್ನೇ ಪಾಲಿಸುವಂತ ನಿನಗೆ ನಮ್ಮಂತವರ
ಕಡೆಗೆ ಬಹಳಷ್ಟು ಗಮನ ಕೊಟ್ಟು ನಮಗೂ ಸ್ವಲ್ಪ ಸ್ವಲ್ಪ ಅದರ ಫಲವನ್ನು ಕೊಡಬೇಕು ಎಂಬ ಉದ್ದೇಶ ನಿನ್ನಿಂದ ಹಾಗಿದ್ರೆ ನಾನು ಯಾಕೆ ಸ್ವಾಮಿ ಅಲ್ಲೇ ಒಳ್ಳೆ ಎಂಬುದಾಗಿ ಹೇಳುವುದಿಲ್ಲ. ಇದೋ ನಿನ್ನ ಇಚ್ಛೆ ಹೇಗುಂಟು ಅದೇ ರೀತಿ ಅವರನ್ನು ಒದಿಸಿ ಶಿಕ್ಷಣವಾಗಿ ಬರ್ತೇನೆ. ಹೌದು, ನಿನಗೆ ಒಂದು ಹೆಚ್ಚಿನ ಮಾತಾಡೋದಕ್ಕೆ ಹೋಗುದಿಲ್ಲ. ಯಾಕೆ ಗೊತ್ತು? ಯಾಕೆ ಇಲ್ಲಿ ಮಾತು ಮುಖ್ಯ ಅಲ್ಲ. ನನ್ನ ಬಂದಂತೆ ಸಾಧನೆ ಏನು ಸಾಧನೆ ತೋರಿಸಲಿಕ್ಕಾಗಿ ಬಂದಿದ್ದೇನೆ. ಬಂದಂತೆ ಹಿಂದೆ ಹೋದರೆ ಒಂದು ವೇಳೆ ಅಹಂಕಾರದಿಂದ ಮುಂದೆ ಬಂದರೆ ನನ್ನ ಈ ತುಂಬಿಯಿಂದ ಕೆಳಗೆ ಹಾಕಿ ಬಂದೇನು. ತಪ್ಪು ಮಾಡಿದಕ್ಕೆ ಬೇಕಾಗಿ ಸರಿಯಾದಂತಹ ಶಿಕ್ಷೆಯನ್ನು ಕೊಟ್ಟವರೇ ನಾನೇ ವಿಘ್ನೇಶ್ವರಿದ್ದೇನೆ ಎಂದು ಹಾಗೆ ತಪ್ಪಾಯ್ತು ಎಂಬುದಾಗಿ ಹೇಳಿದೆ. ಆದ್ರೆ ಬದುಕುವುದಕ್ಕೆ ಅವಕಾಶ ಕೊಟ್ಟರು, ಇಲ್ಲ ಪ್ರಾಣ ಮಾತುಗಾರಿಕೆ ಬೆಳೆಸಿದಂತೆ ಎತ್ತರಕ್ಕೆ ಹೋಗ್ತಾ ಇದ್ಯಾ? ಇದು ಗಜಾಸುರ ಏನೆಂಬುದನ್ನು ನೋಡುವುದಕ್ಕಾಗಿ ಹೆಚ್ಚು ಮಾತಿಲ್ಲ.
ನನ್ನ ದೀರ್ಘಕಾಲದ ಪ್ರಯತ್ನ ಬ್ರಹ್ಮದೇವರನ್ನು ಒಲಿಸಿಕೊಳ್ಬೇಕು ಅಂತಾದ್ರೆ ಸಾವಿರ ವರ್ಷ ತಪಸ್ಸು ಮಾಡಿದ್ದೇನೆ. ಅವನ ಒಲುಮೆಯಿಂದ ಹೊಂದಿದಂತ ಅವರ ಫಲಗಳು ಎಲ್ಲವನ್ನು ನಿಗ್ರಹಿಸಿದ್ದೀರಿ. ನನ್ನ ಪ್ರಯತ್ನಗಳೆಲ್ಲವನ್ನು ಕಡಿದುರುಳಿಸಿರು ವಿರೋಚನ ಹೆದರಿ ಅಪ್ಪನ ಹಾಗೆ ಆಗ್ತಾನೆ ಅಂತ ಭಾವಿಸಬೇಡ. ಅಪ್ಪನ ಹಾಗೆ ಹರಿಕಥೆ ಮಾಡ್ತಾನೆ ಅಂತ ಭಾವಿಸಿದ್ಯೋ? ನಿನ್ನ ಮುಂದೆ ಕುಳಿತು ಭಜನೆ ಮಾಡ್ತಾನೆ ಅಂತ ಭಾವಿಸಿದ್ಯೋ? ನಾಳೆ ಲೋಕ ನನ್ನ ಕತೆ ಹೇಳ್ಬೇಕು. ಬಾಗಲಾರೆ, ಅಳುಕಲಾರೆ, ಲೋಹದ ಕಂಬವನ್ನಾದರೂ ಸಾಧನೆಯ ಮೂಲಕವಾಗಿ ಬಾಗಿಸುವುದಕ್ಕಾಗುತ್ತದೆ. ವಜ್ರದ ಕಂಬ ಪ್ರಯತ್ನ ಪಟ್ಟರೆ ಹುಡಿಯಾದೀತು. ನಾನು ವಜ್ರದ ಕಂಬದಂತೆ, ನೀನು ಪ್ರಯತ್ನ ಪಟ್ಟೆ ಅಂತಾದ್ರೆ ಹುಡಿಯಾಗಿ ಆದ್ರೆ ಆ ಮಗನ ಗುಣ ಬೇರೆ, ಅಪ್ಪನ ಹಾಗಲ್ಲ. ಹೌದಪ್ಪ, ಅವನು ರಾಕ್ಷಸರ ಬಗ್ಗೆ ಅನುಗ್ರಹ ಬುದ್ಧಿ ಉಳ್ಳವನು, ನೀನು ವಿರೋಧ ಬುದ್ಧಿ ಉಳ್ಳವನು. ನನಗೆ ಮಗನು ಕೊಟ್ಟುದನ್ನಾದ್ರೂ ನಷ್ಟವಾಗದ ರೀತಿಯಲ್ಲಿ ಹಿಂಪಡೆಯುವಂತ ವಿದ್ಯೆ ಕರಗತವಾಗಿದೆ. ಆದ್ರೆ ಯಾರಿಂದ ಏನೇ ಬಳಕು. ತಂದೆಯಂತೆ ಮಗ ಅಂತ ಹೇಳುವ ಮಾತು ಸುಳ್ಳು ಅಂತ ಹೇಳಿದ್ರು ನಾನು. ನಿಮ್ಮ ಹಾಗೆ ನಿನ್ನ ಮಗ ಇಲ್ಲ ಅಂತ ಹೇಳುದು. ತಂದೆಯಂತೆ ಮಗ ಎನ್ನುವುದು ನಿಮ್ಮ ಪ್ರಪಂಚಕ್ಕೆ ಹೆಚ್ಚು ಒಪ್ಪುವ ವಿಷಯವೇ ಹೊರತು ದೇವತಾತತ್ವಕ್ಕೆ ಒಪ್ಪಿದ್ದಲ್ಲ. ನಾನು ಅಷ್ಟೇ, ನನ್ನ ತಂದೆ ಹಾಗಲ್ಲ ಅಂತ. ಒಳ್ಳೆಯದಾಯ್ತು, ನಮ್ಮದು ಬೇರೆ ನಡೆ ಒಳ್ಳೆಯದು. ಆದ್ರೆ ತಂದೆಗೆ ವಿರುದ್ಧವಾದಂತಹ ನಡೆ ಯಾವತ್ತೂ ಆಡಕ್ಕಾಗ ಕೂಡದು. ಹೌದಾ ಅಲ್ವೋ? ನಿನ್ನ ತಂದೆ ಏನು ಮಾಡಿದಂತ ಯೋಚನೆ ಮಾಡು. ನಿನ್ನ ಭಜನೆ ಮಾಡಿದ್ದು ದೊಡ್ಡ ವಿಷಯ. ಈ ಕಾಲಕ್ಕೂ ಅವನು ಶ್ರೇಷ್ಠ ಹರಿಭಕ್ತ ಎನ್ನುವ ಹಾಗೆ ಶ್ರೇಯಸ್ಸನ್ನು ಕೀರ್ತಿಯನ್ನು ಹೊಂದಿದವ. ಅವನ ಮಗನಾಗಿ ನಡೆಯನ್ನು ಹಮ್ಮಿಕೊಳ್ಳಿಲ್ಲ. ಅಜ್ಜನ ನಡತೆಯನ್ನೇ ಕಲಿತುಕೊಂಡು ಮುಂದುವರಿತೆ. ನಮ್ದು ಅಜ್ಜಂದು ಸರಿ. ಹೌದು ಅಂತಾದ್ರೆ ಅಜ್ಜನು ಹೌದಪ್ಪ, ನಿನ್ನ ಅಜ್ಜನ ಪ್ರಸಾದವನ್ನು ಹಿಡ್ಕೊಂಡು ಬಾ ನೀನು. ವಜ್ರಗಂಬ ಮುರಿಯುತ್ತದಲ್ವೋ, ಲೋಹದ ಗಂಬ ಬಿಸಿ ಮಾಡಿ ಬಾಗಿಸಬೇಕಾಗ್ತದೆ. ನನಗೂ ಬಾಗಿಸಿ ಇದೆಲ್ಲ ಬೇಡ. ಹೌದಪ್ಪ, ಇಲ್ಲಿ ಹೇಳಿದ್ರೆ ಕೇಳಿತ್ತು ಅಲ್ಲಿವರೆಗೆ. ಹೌದಪ್ಪ, ಆದ್ದರಿಂದಲೇ ಅಲ್ವೋ ಗಜ ಹಾಗೆ ಅವ ನಡೆದದ್ದು. ಈ ಕಾಲಕ್ಕೆ ಅವನ ಹಾಗೆ ನೀನು ಶೋಣಿತಾ ಬದಲು ಮತ್ತವಾರಣನ ಹಾಗೆ ನಡೆದವನವ. ಮತ್ತ ಗಜ ನಡೆಯಿತು ಅದರದ್ದೇ ದಾರಿ. ನನ್ನದು ಸಿಂಗ ನಡೆ. ಹೌದಪ್ಪ, ನೀನು ಮಂಗನಾದ ಗಂಟೆ ಗೊತ್ತೇ ಆಗಲಿಲ್ಲ. ಈಗ ಕೈಯಲ್ಲಿ ಸೋತೆ, ಇಂದ್ರನ ಕೈಯಲ್ಲಿ ಸೋತೆ, ನನ್ನ ಮೊಹಕ್ಕೊಳಗಾಗಿ ಕಳಕೊಂಡೆ. ಅಲ್ಲ, ಸಿಂಗ ಅಂತ ಹೇಳಿಕೊಂಡು ಹೊರಡುತ್ತೀನಿ. ನೀನು ಸೋತವ ನಿರ್ಣಾಯಕವಾಗಿಯೂ ಸೋಲ್ತಾನೆ ಅಂತ ಏನು ತೀರ್ಮಾನ ನಿನ್ನದು? ತೀರ್ಮಾನ ಮಾಡುವವನೇ ನಾನಾದ್ದರಿಂದ ಆಡಿದ್ದು. ನಿನ್ನನ್ನು ಸೋಲಿಸಬೇಕು ಎನ್ನುವಂತಹ ಸದುದ್ದೇಶವುಳ್ಳವನಾಗಿ ಇಷ್ಟು ಭದ್ರವಾದ ಕೋಟೆಯನ್ನು ಒಲಿದು ನನ್ನನ್ನು ಸೋಲಿಸುವುದು ಸದುದ್ದೇಶ ಅಂತ ಹೇಳಬೇಡ, ದುರುದ್ದೇಶ ಅಂತ ಹೇಳು. ಅಲ್ಲ, ವಿರೋಚನದಂತ ಒಂದು ಮಹಾಶಕ್ತಿಯನ್ನು ನೀವು ಸೋಲಿಸುವುದಂದ್ರೆ ನೀನು ಏನು ಮಾಡಿದ್ರು ನಾಳೆ ವಿರೋಚನ ಮೋಕ್ಷ ಆಗ್ಲಿಕ್ಕಿಲ್ವಲ್ಲ, ಅಥವಾ ವಿರೋಚನ ಸಾಹಿತ್ಯವೋ ಕಥೆಯಾಗ್ಲಿಕ್ಕಿಲ್ಲ, ವಿರೋಚನ ಕಾಳಗಾಗು. ನನಗೆ ಮೋಕ್ಷ ನೀನು ಕೊಡುವುದು ಬೇಡ, ಮತ್ತೆ ನನಗೆ ಮರಳಿ ಮಣ್ಣಿಗೆ ಬರಬೇಕು, ಮತ್ತೊಮ್ಮೆ ಬರಬೇಕು, ನಾನು ಮಣ್ಣಿನ ಮಗ ಅಂತ ತೋರಿಸಿಕೊಡ್ಬೇಕು. ಹಾಗಾದ್ರೆ ಹಳೆ ದ್ವೇಷವನ್ನು ಉಳಿಸಿಕೊಂಡು ನನ್ನ ತಲೆ ಬೋಳಾದರೂ ನಾನು ಮಣ್ಣಿನ ಮಗ. ನೀನು ಬೋಳು ತಲೆಯನ್ನು ಹೊತ್ತುಕೊಂಡು ಮಣ್ಣಿನ ಮಗನೆಂದು ಸಾಧಿಸುವುದಕ್ಕೆ ಹೊರಟೆ ಅಂತಾದ್ರೆ ನಿನಗೆ ಮಣ್ಣಿನವೇ ಗತಿಯಾಗಿ ಹೋಗುತ್ತದೆ. ನನ್ನನ್ನು ದೇವ ದೇವ ಅಂತ ಹೇಳ್ತಾರೆ ಆ ಕಾಲಕ್ಕೆ. ಹೌದಾ? ದೊಡ್ಡವನಾಗುವುದಕ್ಕೆ ಹೊರಡಬೇಡ. ದೊಡ್ಡವನಾಗುವ ಎತ್ತರವನ್ನು ಏರುವುದಕ್ಕೆ ಬೇಕಾದ ಸತ್ಕ್ರಮ ಪಥ ನಿನ್ನದ್ದಲ್ಲ. ಪುಷ್ಪತವನ್ನು ಆಯ್ದುಕೊಂಡು ದೇವತಾ ಸತ್ತು ವಿರೋಧಿಸಿದ್ದು. ಆದ್ರೆ ನಿರ್ಣಾಯಕವನ್ನು ಮಾಡಬಲ್ಲ ನಾನು ಆಡ್ತೇನೆ. ಶರಣಾದರೆ ಬದುಕುವೆ, ತಪ್ಪಿದರೆ ಕತ್ತರಿಸ್ತೇನೆ. ದೇಹದಲ್ಲಿ ಪ್ರಾಣವಾಯು ಸಂಚರಿಸುವಲ್ಲಿಯವರೆಗೆ ಹರ್ರಿಗೆ ಶರಣಾಗಲಾರೆ. ಹಾಗಾದ್ರೆ ಕನಕ ಕಶ್ಯಪ ಕನಕಾಕ್ಷದ ಗತಿಯೇ ನಿನಗೆ. ಹೌದಾ? ನಿರ್ಣಯವೇ ಕೊಡುವ ಸಾಮರ್ಥ್ಯ ನಿನಗೆ ಉಂಟು ಅಂತಾದ್ರೆ ಪಡೆಯುತ್ತೀಯ ನೀನು. ನಿನ್ನ ಸುದರ್ಶನವನ್ನು ಎತ್ತು ನೋಡೋಣ. ವೀರ
ಕೈಗೊಳ್ಳು ಬಲಿಯನ್ನು ಮೂಲಕ ಪುನಃ ಪಟ್ಟವ ವಿರಗಿನ ವೈಕುಂಠ ಸೇತ ಮೋಹಿನಿಯಾಗಿಯೇ ಬಂದು ಇವನನ್ನು ವಶಗೊಳಿಸುವುದಕ್ಕೆ ಹೊರಟು ಗರ್ಭವತಿಯಾದ್ದು. ಕ್ರೋಧದಿಂದಲೇ ತುಳಿದ ಕಾಲಕ್ಕೆ ಬಸುರಲ್ಲಿದ್ದಂಥ ಮಗು ಭುವಿಯನ್ನು ಸೇರಿಕೊಂಡಿತ್ತು. ಸಂದರ್ಭದಲ್ಲೇ ನಡೆದ ಜಗಳ. ಹುಡುಗನನ್ನು ಬೆಳೆಸಬೇಕು, ಉತ್ತರದಾಯಿತ್ವಕ್ಕೆ ಜನ ಬೇಕಲ್ಲ. ಬಾಲ ಏನಾದೀತು, ಅಪ್ಪನ ಬಲಿಯಾಯಿತು, ಹುಟ್ಟಿಕೊಂಡ ಮಗ. ಅವನೊಂದು ಒಳ್ಳೆ ಕಾರ್ಯಕ್ಕಾಗಿ ಬಲಿ ಆಗಬೇಕು ಎನ್ನುವ ಉದ್ದೇಶ ನನಗುಂಟು. ಎನ್ನುವುದನ್ನು ಆತನಿಗೆ ಬಲಿ ಎಂಬ ನಾಮಕರಣವನ್ನು ಇರಿಸಿದ್ದೇನೆ, ಅಥವಾ ವೈರೋಚನಿ ಎಂಬ ಹೆಸರಾಗಲಿ. ಪುರಾಧಿಕಾರವನ್ನು ಅವನಿಗಿತ್ತು, ದೇವಾಧಿಪನಿಗೆ ಬೇಕಾದ್ದನ್ನು ಕೊಟ್ಟುದಾಗಿದೆ. ವಿರೋಚನ ಬದುಕಿಗೊಂದು ಮುಕ್ತತೆ ಸಾಗಿದೆ. ಎಲ್ಲ ಕಾಳಗದಲ್ಲಿ ಮುಗಿಬೇಕು ಎನ್ನುವಾಗ ಯೋಚನೆ ಬರ್ತದೆ ನಮಗೆ. ಒಂದು ಅಮೃತೇಶನ ಕಲ್ಯಾಣ ಕಂಡ್ರೆ ಹೇಗಾಗ್ತದೆ ಎನ್ನುವ ಹಾಗೆ ನೋಡೋಣ. ಕಲ್ಯಾಣ ಮಹೋತ್ಸವವನ್ನು ಕಾಣಬಹುದಾದಂತಹ ಸುಯೋಗಕ್ಕಾಗಿ ಪ್ರತೀಕ್ಷೆಯಲ್ಲಿ ಪರ್ವತರಾಜನಿಗೆ ಮಗಳಾಗಿ ಜನಿಸಿದೆ. ಪಾರ್ವತಿ ಎಂಬಂತಹ ನಾಮದಿಂದ ಲೋಕದ ಬೆಳಕನ್ನು ಕಂಡವಳು ನಾನು. ಬಾಲ್ಯದಲ್ಲೇ ನನ್ನ ಹುಟ್ಟಿನ ಗುಟ್ಟೇನು ಎಂಬುದನ್ನು ನಾರದರಿಂದ ತಿಳಿದುಕೊಂಡೆ. ಆ ಕಾರಣದಿಂದಾಗಿ ನನ್ನ ಜೀವನದಲ್ಲಿ ಕಳೆದುಕೊಂಡದ್ದನ್ನು ಮತ್ತೆ ಪಡೆಯಬೇಕೆಂಬಂತಹ ಉದ್ದೇಶವನ್ನು ಇರಿಸಿಕೊಂಡಂತಹ ನಾನು ಅಪ್ಪನಿಂದ ಆಶೀರ್ವಾದವನ್ನು ಪಡೆದುಕೊಂಡೆ. ಅರಮನೆಯ ಸುಖ ಸಂಪತ್ತನ್ನು ತ್ಯಜಿಸಿ ಕಾನನವನ್ನು ಸೇರಿದ್ದೇನೆ. ಹರಿಯುತ್ತಿರುವಂತಹ ನದಿಯಲ್ಲಿ ಮಿಂದು ಶುಚೀರ್ಭೂತಳಾಗಿದ್ದೇನೆ. ಹಣೆಗೆ ಭಸ್ಮವನ್ನು ಧರಿಸಿದ್ದೇನೆ. ಹಾಗಾಗಿ ತಡ ಮಾಡುವುದು ಸರಿಯಲ್ಲ. ಕಾಣುತ್ತಿರುವಂತಹ ಕರಿಬಂಡೆಯನ್ನು ಏರಿ ತಪಸ್ಸನ್ನಾಚರಿಸಿದ್ದೇನಂತೆ. ಓಯ್ ನಮಸ್ಕಾರ ಸ್ವಾಮಿ. ನಮಸ್ಕಾರ. ನಾನು ಬೈರಾಗಿ ಅಂತ ತಿಳ್ಕೊಂಡದ್ದಲ್ವ ನೀವು? ಬೈರಾಗಿ ವೇಷ ಇದು. ಕೈಲಾಸವಾಸಿಯಾದಂಥ ಪ್ರಭು ಪರಮೇಶ್ವರನೇ ನಾನಿದ್ದೇನೆ. ಯಾಕೆ ವೇಷ ಮಾಡಿದ್ದು? ತಡವಾಗಿ ಆದರೂ ಗಿರಿಜಾ ಕಲ್ಯಾಣ ಒಂದು ಆಗಬೇಕು ಅಂತ ಲೋಕದವರ ಅಪೇಕ್ಷೆ ನೋಡಿ. ಯಾಕೆಂದರೆ ಅವನ ವಧೆ ಆಗಲೇಬೇಕು, ಸುಕುಮಾರ ಹುಟ್ಟಲೇಬೇಕು ನಮಗೆ. ಹಾಗೆಂತ ಅವಳು ಏನು ಅಂತ ನನಗೆ ಗೊತ್ತು. ದಾಕ್ಷಾಯಿಣಿ ಯೋಗಾಗ್ನಿಯಿಂದ ಬೆಂದು ಹೋಗಿದ್ದಳು, ಈಗ ಪರ್ವತರಾಜನ ಮಗಳಾಗಿ ಹುಟ್ಟಿದ್ದಾಳೆ. ಪಾರ್ವತಿ ಅಂತ ಹೆಸರು. ನನ್ನನ್ನೇ ಪತಿಯನ್ನಾಗಿ ಹೊಂದಬೇಕು ಅನ್ನೋ ಉದ್ದೇಶದಿಂದ ತಪಸ್ಸು ಮಾಡ್ತಾ ಇದ್ದಾಳೆ. ಅವಳೇನು ಅನ್ನೋದು ನನಗೆ ಗೊತ್ತು. ಆದರೂ ಪರೀಕ್ಷೆ ಯಾಕೆ? ಲೋಕಕ್ಕೆ ಬೇಕಾಗಿ ಅವಳು ಹೊಳೆದು ಕಾಣಿಸಿಕೊಳ್ಳಬೇಕು. ಅವಳ ವ್ಯಕ್ತಿತ್ವ ಏನು ಎಂಬುದು ಲೋಕದವರಿಗೆ ಗೊತ್ತಾಗಬೇಕು. ಹೌದಾ? ಗಂಧದ ಕಾಡಿನಲ್ಲಿ ಪರಿಮಳ ಇರ್ತದೆ, ಮೂಲೆಯಲ್ಲಿಟ್ಟರೆ ಪರಿಮಳ ಪಡೆಯುವುದಕ್ಕಾಗ್ತದ? ಅರೆಯಲ್ಲಿ ಗಂಧವ ಅರೆದರೆ ಮಾತ್ರವೇ ಪರಿಮಳವದು ಹೊರ ಸೂಸುವುದು. ಉರಿಯುವ ಬೆಂಕಿಯಲ್ಲಿರಿಸಿ ಸುವರ್ಣವ ಕಾಯಿಸಿ ಗಾತಿತೆ ಹೊಳೆಯುವುದು. ಬೇರುಗಳಲ್ಲಿ ಔಷಧಿ ಇರ್ತದೆ, ಹೌದಾ? ಮೂಲೆಯಲ್ಲಿಟ್ಟರೆ ಸಿಗ್ತದ? ಮರ್ದಿಸಬೇಕು. ಮರ್ದನಂ ಗುಣವರ್ಧನಂ. ಅವಳ ಗುಣ ವರ್ಧಿಸಬೇಕು ಅಂತಾದರೆ ಅವಳನ್ನು ಸ್ವಲ್ಪ ಮರ್ದಿಸಬೇಕು. ಅದಕ್ಕಾಗಿ ಬೈರಾಗಿ ವೇಷದಿಂದ ನಾನು ಬಂದದ್ದು. ಓಯ್, ಈ ಚಳಿ ಹಿಮಾಲಯ ಅಲ್ವ ಇದು? ನೋಡಿದರೆ ಇಲ್ಲೇ ತಪಸ್ಸು ಮಾಡ್ತಾ ಇದ್ದಾಳೆ. ಪಂಚಾಕ್ಷರಿ ಮಂತ್ರ ಕೇಳಿಸ್ತಾ ಉಂಟು. ಹಾಗಾಗಿ ಮೈಯ ತನುಗಂಧವು ಹಾಗೆ ನಮಗೆ ನನ್ನ ಮುಗಿಗೆ ಬಡಿಯುತ್ತಾ ಉಂಟು ಅಲ್ವಾ? ಹಾಗಾಗಿ ಸ್ವರ ಬಿಡಿದು ನಡೆ ತಂದು ಹೆದರಬೇಡ ಹೆಣ್ಣೆ.
ತಪಸ್ಸು ಮಾಡ್ತಾ ಇದ್ದೀಯ ನೀನು? ಹೌದು. ಈ ವಯಸ್ಸಿನಲ್ಲಿ ತಪಸ್ಸು ಮಾಡೋದಾ? ಯಾಕೆ? ಆಹಾರ ಊಟ ಮಾಡಬೇಕು. ಊಟ ಮಾಡದೇ ಇದ್ರೆ ಏನು, ನಾಳೆ ಕೃಶವಾಗಿ ಹೋಗ್ತೀನಿ, ನೀನು ದೇಹವನ್ನು ದಂಡಿಸ್ತಾ ಇದ್ದೀನಿ ನೀನು. ಹೌದು. ಅಯ್ಯೋ ದೇವ್ರೆ, ಈ ಪ್ರಾಯದಲ್ಲಿ ಒಳ್ಳೆ ಚಂದದ ಹುಡುಗನನ್ನು ನೋಡಿ ಮದುವೆ ಆಗಬೇಕು ನೀನು. ಅದರ ಹೊರತು ದೇಹವನ್ನು ದಂಡಿಸಿ ತಪಸ್ಸು ಮಾಡ್ತಾ ಇದೆಯಲ್ಲ. ನನ್ನಲ್ಲಿ ಹೇಳು, ಯಾಕೆ ತಪಸ್ಸು ಮಾಡುವುದು? ನನ್ನಲ್ಲಿ ಹೇಳು. ಅಯ್ಯ, ತಪಸ್ಸನ್ನಾಚರಿಸುವುದಕ್ಕೆ ಘನವಾದಂತಹ ಕಾರಣ ಉಂಟು. ಏನದು? ಪ್ರಭು ಪರಮೇಶ್ವರನನ್ನು ನನ್ನ ಪತಿಯಾಗಿ ಪಡೆದುಕೊಳ್ಳಬೇಕೆಂಬಂತಹ ಉದ್ದೇಶದಿಂದ ಘೋರವಾದಂತಹ ತಪಸ್ಸನ್ನಾಚರಿಸುತ್ತಾ ಇದ್ದೇನೆ. ಹಾಗಾಗಿ ನಾನು ಮಾಡುವಂತಹ ತಪಸ್ಸಿಗೆ ವಿಘ್ನವನ್ನು ತಂದೊಡ್ಡು ಬೇಡ, ತೆರಳಿಲ್ಲಿಂದ. ಹೌದು. ಪಡೆಬೇಕು ಅನ್ನೋ ಆಸೆ. ಗೊತ್ತಿದ್ರೆ ಅವನನ್ನು ಪತಿಯನ್ನಾಗಿ ಹೊಂದಬೇಕು ಎನ್ನುವ ಆಸೆಯೇ ವ್ಯಕ್ತಪಡಿಸಿರ್ಲಿಲ್ಲ. ಅದ್ಯಾಕೆ ಹಾಗೆ? ಅಯ್ಯೋ ದೇವರೇ, ಅವನ ಹಣೆ ಬರವೇ. ಕೆಲವರ ಯೋಗ್ಯತೆ ಅಂತ ಹೇಳಬಹುದು. ಎಲ್ಲರಿಗೂ 2 ಕಣ್ಣುಗಳು, ಹೌದಾ? ಹೌದು. ಅವನಿಗೆ 3 ಕಣ್ಣುಗಳುಂಟು. ಆ ಹಣೆಯಲ್ಲಿರುವ ಕಣ್ಣಿನಲ್ಲಿ ಬೆಂಕಿ ಉಂಟು. ನೀನು ಅವನನ್ನು ಮದುವೆ ಆದ್ರೆ ಅವನ ಎಡಭಾಗದಲ್ಲಿ ಕೂತ್ಕೊಳ್ಳೋದು, ಹೌದಾ ಅಲ್ವ? ಹೌದು. ಪಕ್ಕನೆ ಮರೆತು 3ನೇ ಕಣ್ಣನ್ನು ಬಿಚ್ಚಿದ ಅಂತಾದ್ರೆ ನೀನು ಸುಟ್ಟು ಭಸ್ಮವಾಗಬಹುದು. ಒಂದು ಒಳ್ಳೆಯ ಆಭರಣ ಧರಿಸುವ ಒಂದು ಯೋಗ್ಯತೆ ಉಂಟು ಅವನಿಗೆ. ಹಾವನ್ನು ಕೊರಳಿಗೆ ಹಾಕಿಕೊಂಡಿದ್ದಾನೆ. ಸರಿ. ಸುಗಂಧ ದ್ರವ್ಯ ಲೇಪಿಸುವಂತಹ ಒಂದು ಯೋಗ ಉಂಟು ಅವನಿಗೆ. ಸುಟ್ಟ ಹೆಣದ ಆ ಭಸ್ಮವನ್ನು ಕಲಸಿ ಮೈಗೆಲ್ಲ ಲೇಪಿಸಿಕೊಂಡಿದ್ದಾನೆ. ಆಮೇಲೊಂದು ಒಳ್ಳೆ ಬಟ್ಟೆ ಉಡುವ ಭಾಗ್ಯವೇ ಇಲ್ಲ ಅವನಿಗೆ, ಬಿಡು. ಹುಲಿಯ ಚರ್ಮ, ಹತ್ತಿರ ಹೋದ್ರೆ ಮೂಗು ಮುಚ್ಚಿಕೊಳ್ಬೇಕು, ವಾಸನೆ ಬರ್ತಾ ಇದ್ದಾನೆ. ಆಮೇಲೆ ಪರಮೇಶ್ವರ ಎಣ್ಣೆ ಹಾಕ್ತಾನ, ಅವ ಎಣ್ಣೆ ಹಾಕುದಿಲ್ಲ. ಮತ್ತೆ ಒಂದು ಬಾಚಣಿಗೆ ಗತಿ ಇಲ್ಲ, ಎಣ್ಣೆಗೆ ಗತಿ ಇಲ್ಲ ಅವನಿಗೆ. ಎಣ್ಣೆ ಹಾಕದೆ ಬಾಚದೆ ಎಲ್ಲ ಹಕ್ಕಿಗೂಡಿನಾಗೆ ಆಗಿದೆ. ಅದು ಶೋಭೆಯ ಹೇಳವನಿಗೆ, ಅದು ಶೋಭೆ ಅಲ್ಲ. ಹಾಗಾಗಿ ಅವನ ಯೋಚನೆ ಬಿಟ್ಟು ಬಿಡು. ಅವನ ಯೋಚನೆ ನಿನಗೆ ಬೇಡ. ಚೆನ್ನಾಗಿ ಅರಿತುಕೊಂಡು ಆತನನ್ನೇ ಪತಿಯನ್ನಾಗಿಸಿಕೊಳ್ಳಬೇಕೆಂಬಂತಹ ಉದ್ದೇಶದಿಂದ ತಪಸ್ಸಿಗೆ ತೊಡಗಿಕೊಂಡವಳಿ. ಎಲ್ಲವನ್ನು ಚೆನ್ನಾಗಿ ಅರಿತಿದ್ದೇನೆ. ಆತನ ಹಣೆಯಲ್ಲಿ ಇನ್ನೊಂದು ಕಣ್ಣು ಇದೆ ಎಂಬ ಹಾಗೆ ಹೇಳುತ್ತಾ ಇದ್ದೀಯ. ಅದು ಜ್ಞಾನದ ಸಂಕೇತ. ಅದೇ ರೀತಿ ಆತ ಕೊಟ್ಟಂತಹ ಉಡುಗೆ, ಅದೇ ರೀತಿಯಾಗಿ ಆಭರಣಗಳು, ಅವೆಲ್ಲವೂ ಸುವಸ್ತುಗಳ ಸಂಕೇತ. ಹಾಗಾಗಿ ಆತನ ಬಗ್ಗೆ ಹೀಯಾಳಿಸಬೇಡ, ತೆರಳಿಲ್ಲಿಂದ. ಅವನ ಯೋಚನೆ ಬಿಟ್ಟು ಬಿಡು. ನಿನಗೆ ಒಳ್ಳೆಯ ವರವನ್ನು ನಾನು ಆಯ್ಕೆ ಮಾಡಿದ್ದೇನೆ. ಅವನೇ ಇಂದ್ರ. ಅವನಲ್ಲಿ ಹೇಳಿ ಮಾಡಿಸ್ತೇನೆ ಮದುವೆ ನಿನಗೆ.
ಯಾರಿಗೆ? ನಿನಗೆ. ಅವಶ್ಯಕತೆ ಇಲ್ಲ. ಇಲ್ಲಿಂದ ಹೋಗುತ್ತೇ ಇಲ್ವೋ ನೀನು? ಇಂದ್ರ ಬೇಡ ಇದ್ರೆ ಚಂದ್ರ ಆದೀತಾ? ನಾನು ಯಾರ ಕುರಿತಾಗಿ ತಪಸ್ಸನ್ನು ಆಚರಿಸುವುದು? ಬೇಡ. ಪರಮೇಶ್ವರ ಅವರನ್ನು ನುಡಿದು ಬೇರೆ ಯಾರ ಅವಶ್ಯಕತೆ ಇಲ್ಲ ನನಗೆ. ನಿನಗೆ ಅರುಣ ಆದೀತಾ? ಯಾರೂ ಬೇಡ. ಸೂರ್ಯನ ಸಾರಥಿ. ಬೇಡ ಬೇಡ ಅವನು- ಹೋಗಿಲ್ಲಿಂದ. ಹೋಗು. ಹಾಗಿದ್ರೆ ಬೇಡ, ಸ್ವಲ್ಪ ನಾನು ಪರಮೇಶ್ವರನಾಗಿ ನಾನೇ ಇದ್ದೇನೆ, ನಾನಾದೀತ. ಸಾರಿ ಹೇಳುತ್ತಾ ಇದ್ದೇನೆ, ಆದರೂ ನನ್ನ ತಪಸ್ಸಿಗೆ ವಿಘ್ನವನ್ನು ತರುವುದಕ್ಕೆ ಬಂದಿದ್ದೀಯ. ನಿನ್ನನ್ನು ಹೀಗೆ ಬಿಡುವುದಿಲ್ಲ. ನನ್ನ ಜೊತೆ ಬಂದಿದ್ದು. ಅಯ್ಯೋ. ಪರಮೇಶ್ವರ, ಏನಿದು ಸ್ವಾಮಿ? ನಿನ್ನನ್ನು ಪಡೆಯಬೇಕು, ನಿನ್ನನ್ನು ಮದುವೆಯಾಗಬೇಕೆಂಬಂತಹ ಉದ್ದೇಶದಿಂದ ಅನ್ನಾಹಾರಗಳನ್ನು ತ್ಯಜಿಸಿ ತಪಸ್ಸನ್ನಾಚರಿಸುತ್ತಾ ಇದ್ದರೆ ಈ ವಿಪ್ರನು ನನ್ನ ತಪಸ್ಸಿಗೆ ವಿಘ್ನವನ್ನುಂಟು ಮಾಡುತ್ತಾ ಇದ್ದಾನೆ. ಸ್ವಾಮಿ, ನನ್ನ ಮೇಲೆ ಕರುಣೆ ಬಾರದೆ. ಮೈದೋರು ದೇವ, ಮೈದೋರು. ನಿನ್ನಲ್ಲಿ ಕರುಣೆ ಇದೆ, ನೀನು ಊಟ ಮಾಡದೆ ಯಾಕೆ ದಂಡಿಸಲು? ಬಾ ಬಾ. ತರುಣಿ ಬಿಡು ಶೋಕವನ್ನು. ದೇಹವನ್ನು ದಂಡಿಸುವುದರ ಮೂಲಕವಾಗಿ ತನುವನ್ನೇ ಪೀಠವಾಗಿರಿಸಿ ಮನವನ್ನು ಮಂಟಪವನ್ನಾಗಿರಿಸಿ ನೈರಜ್ಯೋತಿಯನ್ನು ಬೆಳಗುತ್ತಾ ನಾಲಗೆಯ ಮಾಧ್ಯಮ ದೀಪಗಳುತ್ತಾ ಕೊರಳನ್ನೇ ಶಂಖಧ್ವನಿಯಾಗಿಸುತ್ತಾ ನನ್ನನ್ನು ಆವರತ ಜಪಿಸುತ್ತಿದ್ದವಳು ನಿನ್ನಂತಃಕರಣ ಏನು ಎನ್ನುವುದನ್ನು ತಿಳಿದಕ್ಕೆ ಬೇಕಾಗಿ ಬೈರಾಗಿಯಾಗಿ ಬಂದು ನಿನ್ನನ್ನು ಪರೀಕ್ಷಿಸಿದೆ. ಈಗ ಯಾವ ಅವತಾರವನ್ನು ಕಾಣುವುದರ ಮೂಲಕವಾಗಿ ನೇತ್ರ ನಿರ್ಮಾಣೋತ್ಸವದ ಮಹಾ ಸೌಭಾಗ್ಯವನ್ನು ನೀನು ಕಾಣಬಯಸಿದ್ದೀಯ, ಅದೇ ರೂಪದಿಂದ ನಿನ್ನೆದುರಿಗೆ ಕಾಣಿಸಿಕೊಂಡಿದ್ದೆ. ಅಗಲಾಶಿನಿಯಾದಂತಹ ಗಂಗೆ ಕಪರ್ದಿ ಎನ್ನುವಂತಹ ನನ್ನ ಜಟೆಯಲ್ಲಿ ನಿಂದು ಹರಿದಿದ್ದಾಳೆಂದರೆ ಏನರ್ಥ? ಪಾವನತ್ವದ ಸಂಕೇತವಾಗಿ ಶಿವನಿದ್ದಾನೆ ಎಂದರ್ಥ. ಶುಕ್ಲ ಪಕ್ಷದಲ್ಲಿ ದಿನದಿಂದ ದಿನಕ್ಕೆ ವೃದ್ಧಿಶೀಲನಾದಂತಹ ತಂಗದಿನ ತನ್ನ ತಂಪಾದ ಕದಿರುಗಳನ್ನು ಪ್ರಪಂಚದ ವೃಕ್ಷರಾಜಿಯ ಮೇಲೆ ಚೆಲ್ಲಿದಾಗ ಅಲ್ಲಿರುವಂತಹ ಪ್ರತಿಯೊಂದು ಗಿಡಗಳಲ್ಲಿಯೂ ಕೂಡ ಆ ಥರದ್ದಾದಂತಹ ಔಷಧೀಯ ತತ್ವ ಬರುತ್ತದೆ. ಪ್ರಪಂಚವೆಲ್ಲವನ್ನು ಕೂಡ ಕರುಣಾದೃಷ್ಟಿಯಿಂದ ನೋಡಬಲ್ಲಂತಹ ನನ್ನ ಸಾಮರ್ಥ್ಯವನ್ನು ಲೋಕಕ್ಕೆ ತಿಳಿದಕ್ಕೆ ಬೇಕಾಗಿ ಇದೋ ಬಾಲಚಂದ್ರನು ನಾನಾಗಿದ್ದೇನೆ. ಶಕ್ತಿಯಿಂದ ಆಚ್ಛಾದಿತನಾದವನು ಪರಶಿವ ಎನ್ನುವುದನ್ನು ತಿಳಿಸುವುದಕ್ಕೆ ಬೇಕಾಗಿ ಇದೋ ಗಜಧರ್ಮಾಂಬರವನ್ನು ವ್ಯಾಘ್ರಧರ್ಮಾಂಬರವನ್ನು ಧರಿಸಿ ನಿನ್ನೆದುರು ಕಾಣಿಸಿಕೊಂಡಿದ್ದೇನೆ. ಕಾಮ ಸಂಕಲ್ಪ ಕ್ರಿಯೆಯಿಂದಾಗುವಂತಹ 3 ಭಾಗಗಳು ದಂಡ ಒಂದೇ. ಆ ದಂಡ ಶಿವನ ಕೈಯಲ್ಲಿ ಎನ್ನುವಲ್ಲಿಗೆ ಲೋಕ ವ್ಯವಹಾರವನ್ನು ನೋಡಬಲ್ಲಂತಹ ಸಾಮರ್ಥ್ಯವಂತನು ನಾನು ಎನ್ನುವುದನ್ನು ಈ ಹೊತ್ತಿಗೆ ತೋರಿಸಿಕೊಟ್ಟಿದ್ದೆ. ಲೋಕ ಮೂರನೇ ಸುಟ್ಟು ಕಣ್ಣಿಗೆ ಬೊಟ್ಟಿಟ್ಟುಕೊಳ್ಳುವಂತಹ ಯೋಗ್ಯತೆ ಉಳ್ಳಂತಹ ಪರಮೇಶ್ವರ ನಾನಾಗಿ ವಿಷವನ್ನಾದರೂ ಕೂಡ ಅಮೃತವನ್ನಾಗಿ ಪರಿವರ್ತಿಸಬಲ್ಲಂತಹ ಅಮೃತೇಶ್ವರ ನಾನಾಗಿ ನಿನ್ನೊಂದಿಗೆ ಕಾಣಿಸಿಕೊಂಡಿದ್ದೆ. ಯಾವ ಅಮೃತೇಶ್ವರನ್ನು ಕಾಣಬೇಕು ಎನ್ನುವ ಹಾಗೆ ನಿನ್ನ ಬಯಸಿತ್ತು, ಅದೇ ರೂಪದಿಂದ ನಿನ್ನಲ್ಲಿ ಕಾಣಿಸಿಕೊಂಡಿದ್ದೇನೆ. ಬೆದರಬೇಡಮ್ಮ, ಬೆದರಬೇಡ.
ಹೆದರಬೇಡಲೆ ಮುದ್ದು ಬಾಲೆ ನಾನಿನ್ನ ಮದುವೆಯಾಗುವೆ ಗುಣಶೀಲಿ. ಹೌದು, ಮುದದಿ ನಿನ್ನನ್ನು ಕೂಡಿ ಸದನದೊಳಿರುವೆ. ಸರಿ, ಮುದವನ್ನು ತಾಳಿಕೋ ಪದುಮದಳಾಂಬಗೆ. ಸಂತೋಷವಾಗಿ. ಯಾವ ಇಚ್ಛೆಯನ್ನು ಹೊಂದಿಕೊಂಡು ನನ್ನನ್ನು ಸೇರಬೇಕು ಎನ್ನುವಂತಹ ಭಾವದಿಂದ ನೀನು ತಪಸ್ಸನ್ನು ಆಚರಿಸಿದ್ದೀವಿ. ಆ ತಪಸ್ಸು ಪೂರ್ತಿಗೊಳ್ಳುವಂತಹ ಸಮಯದಲ್ಲೇ ನಿನ್ನದರಿಗೆ ಸಾಕಾರವಾಗಿ ಕಾಣಿಸಿಕೊಂಡಿದ್ದೆ. ಏಳು ಬಾಲೆ ಏಳು. ಈ ಹೊತ್ತಿಗೆ ಇಲ್ಲಿ ಸಾಂಕೇತಿಕವಾಗಿ ನಿನ್ನನ್ನು ಬರಿಸುವುದಕ್ಕಿದ್ದೇನೆ. ಸರಿ, ಮುಂದೆ ನಾ ಇರಬೇಕಾದಂತಹ ಸ್ಥಳ ಯಾವುದು ಅಲ್ಲಿಗೆ ನಿನ್ನನ್ನು ಕರೆದೊಯ್ಕೊಂಡು ಹೋಗಿ ಸರ್ವರ ಸಮಕ್ಷ ವಿವಾಹ ವಿಧಿಯನ್ನು ಪೂರ್ತಿಗೊಳಿಸುವುದಕ್ಕಿದ್ದೇನೆ. ಹಾಗೆ ಕೇವಲಷ್ಟು ಮಾತ್ರವಲ್ಲ, ಯಾರು ಸದ್ಭಾವದಿಂದ ಹೃದಯದಲ್ಲಿ ಮನಸ್ಸಿನಲ್ಲಿ ಶಿವಸ್ವರೂಪವನ್ನು ಧ್ಯಾನಿಸಿಕೊಂಡು ಬರುತ್ತಾರೋ ಅವರ ಜೀವನ ಯಾತ್ರೆಯು ಕೂಡ ಪರಿಪೂರ್ಣದಿಂದ ತುಂಬಿರುತ್ತದೆ. ಹುಟ್ಟು ಸಾವಿಗಳೆಂಬ ಎರಡು ದಡ್ಡಗಳ ನಡುವೆ ಹರಿಯುವ ಬಾಳಿನ ಕೊಳಕು ನೀರುಗಳೆಲ್ಲ ಶಿವನಾಮಸ್ಮರಣೆಯಿಂದ ಪವಿತ್ರ ತೀರ್ಥಸ್ತೋತ್ರವಾಗಲಿ. ಸರಿ, ಅದು ಮಂಗಳಗಂಗೆಯಾಗಲಿ. ಶಿವ ಸಾಕ್ಷಾತ್ಕಾರ ಆಗಬೇಕೆನ್ನುವಂತಹ ನಿಲುವಿನಿಂದ ಯಾವಾತನು ಪ್ರಯತ್ನಿಸುತ್ತಾನೆ. ಆತನ ಮುಂದಿನ ಬದುಕೆಲ್ಲವೂ ಕೂಡ ಸನಾದವಾಗಲಿ, ಸುನಾದದಿಂದ ಕೂಡಲಿ, ಅದು ಸ್ಥಿರವಾಗಲಿ, ಅದು ಸ್ವಸ್ಥವಾಗಲಿ, ಸೌಗಂಧಿಕೆಯಾಗಿ ವಿಜೃಂಭಿಸಲಿ ಎನ್ನುವಂತಹ ಮಹದಾಶೀರ್ವಾದವನ್ನು ಮಾಡುತ್ತಾ ಯಾರೆಲ್ಲ ನಮ್ಮ ವಿವಾಹವನ್ನು ಕಣ್ತುಂಬಿಸಿಕೊಳ್ತಾರೋ, ಯಾರೆಲ್ಲ ನಮ್ಮ ವಿವಾಹವನ್ನು ಹೃದಯದಲ್ಲಿ ಸ್ಥಾಪಿಸಿಕೊಳ್ಳುತ್ತಾರೋ ಅವರ ಮುಂದಿನ ನಡೆಗೆ ಮಂಗಲ ಮಂತ್ರಾಕ್ಷತೆಯನ್ನು ಹಾಕುವುದಕ್ಕೆ ಬೇಕಾಗಿಯೇ ಇದು ಸಾಂಕೇತಿಕವಾಗಿ ನಾನು ಬರೆಸುವುದಕ್ಕೆ ಸಿದ್ಧನಾಗಿದೆ. ಗಿರಿಜಾ ಕಲ್ಯಾಣಂ. ಯಾರು ಈ ಶಿವನ ಕಲ್ಯಾಣವನ್ನು ಹೃದಯದಲ್ಲಿ ತುಂಬಿಸಿಕೊಳ್ಳುತ್ತಾರೋ ಅವರಿಗೆಲ್ಲರಿಗೂ ಕೂಡ ಯಾವ ತತ್ವವನ್ನು ಹೃದಯದಲ್ಲಿ ಸ್ಥಾಪಿಸಿಕೊಂಡು ನೀವು ಆರಾಧಿಸುತ್ತಾ ಬಂದಿದ್ದೀರೋ ಶಿವನು, ಆ ಅಮೃತ ತತ್ವ ಈಶ್ವರ ಸ್ವರೂಪಿಯಾಗಿ ಅಮೃತೇಶ್ವರನಾಗಿ ನಿಮ್ಮನ್ನು, ನೀವು ವಾಸಿಸುತ್ತಿರುವಂತಹ ನಿಮ್ಮ ನೆಲವನ್ನು, ನಿಮ್ಮ ವಾತಾವರಣವನ್ನು ಕಾಪಾಡಲಿ ಕಾಪಾಡಲಿ. ಭದ್ರಂ ಶುಭಂ ಮಂಗಲಂ.